ಇರುತ್ತೆ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ದೇರ್ ಇಸ್ ನೋ ಫಾರ್ಮುಲಾ, ಆರಾಮಾಗಿ ತಿಳ್ಕೊಳ್ಳೋಣ. ಓಕೆ, ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಅಥವಾ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಬೇಕು ನೀವು ನೋಡ್ಬೇಕು ಸರ್ ನಾನು ಚಾಪ್ಟರ್ ವೈಸ್ ಅಂದ್ರೆ ಪ್ಲೇ ಲಿಸ್ಟ್ ಇದೆ, ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಕೂಡ ನೀವು ನೋಡಬಹುದು. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪುನೀತ್ ಫೋರಂ ಅಂತ ಲಿಂಕ್ ಇದೆ ಟೆಲಿಗ್ರಾಮ್ ಚಾನಲ್, ಅಲ್ಲೂ ಕೂಡ ಜಾಯ್ನ್ ಆಗಿ. ಓಕೆ ಸರ್, ಫಸ್ಟ್ ಕ್ವಶನ್ ಬಂದ್ಬಿಡ್ತೇನೆ. ಕೆಳಗೆ ನೀಡಲ್ಪಟ್ಟ ಮಾಹಿತಿಯನ್ನು ಸರಿಯಾಗಿ ಓದಿಕೊಂಡು ಕೇಳಲ್ಪಟ್ಟ ಪ್ರಶ್ನೆಗಳನ್ನು ಉತ್ತರಿಸಿ. ಸರ್ ಇದು PSI ಎಕ್ಸಾಮ್ ಅಲ್ಲಿ ಬಂದಿದೆ ಸರ್ ಇದು. ಓಕೆ, ಇಲ್ಲಿ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ, ಇದನ್ನ ಓದ್ಕೋಬೇಕು. ಇದ್ರ ಪ್ರಕಾರ ನಾವು ಏನ್ ಮಾಡ್ಬೇಕು, ಡ್ರಾ ಮಾಡ್ಬೇಕಾಗತ್ತೆ. ಇದೊಂದು ಡೈರೆಕ್ಷನ್. ಓಕೆ, ಡೈರೆಕ್ಷನ್ ಮತ್ತೆ ನಾವು ದಿಕ್ಕು ಅಂತ ಏನ್ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಇದರಲ್ಲಿ ಒಂದು ಕ್ವಶನ್, ಎರಡು ಕ್ವಶನ್, ಮೂರು ಕ್ವಶನ್ ಬಂದಿದೆ. 3 ಕ್ವಶನ್ಸ್ ಕೇಳಿದೆ. ನೋಡಿದ್ರ ಒಂದೇ ಕ್ವಶನ್ ಅಲ್ಲಿ ನಮಗೆ ಸಬ್ ಡಿವಿಷನ್ 3 ಕ್ವಶನ್ ಬಂದಿದೆ. ಫಸ್ಟ್ ಓದೋಣ. ಇದು ಇಂಗ್ಲಿಷ್ ಮೀಡಿಯಂ ಹೋಗ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಇದೆ, ನೋಟ್ ಓದ್ಕೊಳ್ಳಿ. ನಾನು ಕನ್ನಡದಲ್ಲಿ ಓದ್ತೀನಿ. ಓಕೆ, ಡಿ ಬಿಂದು ಎ ಬಿಂದುವಿನ ಪಶ್ಚಿಮ ದಿಕ್ಕಿನಲ್ಲಿ 14 ಮೀಟರ್ ಇದೆ. ಓಕೆ, ಬಿ ಬಿಂದು ಡಿ ಬಿಂದುವಿನ ದಕ್ಷಿಣದಲ್ಲಿ 4 ಮೀಟರ್ ಇದೆ. ಎಫ್ ಬಿಂದು ಡಿ ಬಿಂದುವಿನ ದಕ್ಷಿಣದಲ್ಲಿ 9 ಮೀಟರ್ ದೂರದಲ್ಲಿದೆ. ಈ ಬಿಂದು ಬಿ ಬಿಂದುವಿನ ಪೂರ್ವಕ್ಕೆ 7 ಮೀಟರ್ ದೂರದಲ್ಲಿದೆ. ಸಿ ಬಿಂದು ಈ ಬಿಂದುವಿನ ಉತ್ತರದಲ್ಲಿ 4 ಮೀಟರ್ ದೂರದಲ್ಲಿದೆ. ಜಿ ಬಿಂದು ಎ ಬಿಂದುವಿನ ದಕ್ಷಿಣ 4 ಮೀಟರ್ ದೂರದಲ್ಲಿದೆ. ಸುಮ್ನೆ ಓದಿದ್ರೆ ಅಷ್ಟೇ ನಿಮ್ಗೆ ಏನಿದೆ ಅಂತ. ಹೆಂಗೆ ಇದನ್ನ ಕನೆಕ್ಟ್ ಮಾಡ್ಬೇಕು ಅಂದ್ರೆ ಒಂದು ಪಾಯಿಂಟ್ ಕನೆಕ್ಟ್ ಮಾಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು, ನೀವು ಒಂದೊಂದು ಸೆಂಟೆನ್ಸ್ ಓದ್ಕೊಂಡು ಯಾವ್ದಾವ್ದು ಕನೆಕ್ಟ್ ಆಗುತ್ತೆ ಅದಕ್ಕೆ ಡ್ರಾ ಮಾಡ್ತಾ ಬನ್ನಿ. ನಿಮ್ಗೆ ದಿಕ್ಕು ಗೊತ್ತಿರಬೇಕು ಸರ್, ದಿಕ್ಕು ಇದು ಗೊತ್ತೇ ಇರಬೇಕು ನಿಮ್ಗೆ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು, ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ, ಪುನಃ ಈ ದಿಕ್ಕು ಗೊತ್ತಿರಬೇಕು. ಇದು ಆಗ್ನೇಯ, ಇದು ನೈಋತ್ಯ, ಇದು ಈಶಾನ್ಯ, ಇದು ವಾಯುವ್ಯ. ಇಷ್ಟು ದಿಕ್ಕು ನಿಮಗೆ ಗೊತ್ತಿರಬೇಕು. ಓಕೆ, ಈಗ ನೋಡಿ, ಡಿ ಬಿಂದು ಎ ಬಿಂದುವಿನ ಪಶ್ಚಿಮ ದಿಕ್ಕಿನಲ್ಲಿ 14 ಮೀಟರ್ ದೂರದಲ್ಲಿದೆ. ಡಿ ಬಿಂದು ಎ ಬಿಂದುವಿನ ಪಶ್ಚಿಮ ಅಂದ್ರೆ ಸರ್ ಇಲ್ಲಿ ಎ ಇದೆ ಸರ್, ಇಲ್ಲಿ ಇದನ್ನ ಎ ಅಂತ ಅನ್ಕೋಣ. ಈ ಒಂದು ಪಶ್ಚಿಮ ಅಂದ್ರೆ ಈ ಕಡೆ ಅಲ್ಲ. ಎಸ್, 14 ಮೀಟರ್ ದೂರದಲ್ಲಿ ಡಿ ಬಿಂದು ಇದೆ. ಓಕೆ, 14 ಎ ಇಂದ 14 ಮೀಟರ್ ದೂರದಲ್ಲಿ ಡಿ ಬಿಂದು ಇದೆ. ಓಕೆ, ಬಿ ಬಿಂದು ಡಿ ಬಿಂದುವಿನಿಂದ ದಕ್ಷಿಣದಲ್ಲಿ 4 ಮೀಟರ್ ಇದೆ. ಡಿಗೆ ದಕ್ಷಿಣ ಅಂದ್ರೆ ಯಾವ್ದು ಸರ್, ಕೆಳಗಡೆ 4 ಮೀಟರ್ ಇದೆ, 4 ಮೀಟರ್. ಯಾವಾಗ್ಲೂ ಇಲ್ಲಿ ನೋಡಿ, 14 ಅಂದ ತಕ್ಷಣ ಉದ್ದ ಇರಬೇಕು, 4 ಅಂದ ತಕ್ಷಣ ಚಿಕ್ಕ ಇರಬೇಕು, ಇನ್ನ ಇದಕ್ಕಿಂತ ದೊಡ್ಡದು ಬಂದ್ರೆ ದೊಡ್ಡದಿರ್ಬೇಕು. ಈ ಒಂದು ಪ್ರಪೋರ್ಷನ್ ಯಾವಾಗ್ಲೂ ಬರ್ಕೋಬೇಕಾಗತ್ತೆ. ನೀವು ಡಿಸ್ಟೆನ್ಸ್ ನ ನೀವು ವೇರಿ ಮಾಡ್ಬಿಟ್ರೆ, ಈಗ 14 ನೀವು ಚಿಕ್ಕ ಗೆರೆ ಬರ್ಕೊಂಡ್ಬಿಟ್ಟು ಹಿಂಗೆ 4 ದೊಡ್ಡ ಗೆರೆ ಬರ್ಕೊಂಡ್ಬಿಟ್ರೆ ಇಲ್ಲಿ ನಮ್ಗೆ ದಿಕ್ಕು ಕೊನೆಗೆ ತಪ್ಪೋಗುತ್ತೆ. ಇದು ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ಫೈನ್, ನೆಕ್ಸ್ಟ್ ಬನ್ನಿ. ಎಫ್ ಬಿಂದು ಡಿ ಬಿಂದುವಿನ ದಕ್ಷಿಣದಲ್ಲಿ 9 ಮೀಟರ್ ದೂರದಲ್ಲಿದೆ. ಡಿ ಬಿಂದುವಿನ ದಕ್ಷಿಣ ಸರ್, ಅಗೇನ್ ಈ ಡಿ ಬಿಂದುವಿಂದ 9 ಮೀಟರ್ ಇಲ್ಲಿ ನೋಡಿ. ಅದಕ್ಕೆ ನಾನು ಹೇಳಿದ್ದು ಇದು ಯಾವ್ದು ಸರ್, ಇದು ಬಿ ಬಿಂದು 4 ಮೀಟರ್. ಸೊ ಡಿ ಬಿಂದುವಿನ ದಕ್ಷಿಣ ಅಂದ್ರೆ ಕೆಳಗೆ ಹೋಗ್ಬೇಕಿನ್ನು, ಅಂದ್ರೆ ಎಷ್ಟು ಮೀಟರ್ ಸರ್, 9 ಮೀಟರ್ ತನಕ ಹೋಗ್ಬೇಕು. ಸೊ ಇದು ಎಫ್ ಬಿಂದು. ಟೋಟಲ್ ಇಲ್ಲಿಂದ ಎಫ್ ಬಿಂದುಗೆ ಎಷ್ಟಿದೆ ಸರ್, 9 ಮೀಟರ್ ಇದೆ. 9 ಮೀಟರ್ ಇದೆ. ಬಿ ಬಿಂದು ತನಕ ಎಷ್ಟಿದೆ ಸರ್, 4 ಮೀಟರ್ ಇದೆ. ಸಿಂಪಲ್. ಓಕೆ, ನೆಕ್ಸ್ಟ್ ಬನ್ನಿ. ಈ ಬಿಂದು ಬಿ ಬಿಂದುವಿನ ಪೂರ್ವಕ್ಕೆ 7 ಮೀಟರ್ ದೂರದಲ್ಲಿದೆ. ಈ ಬಿ ಬಿಂದುವಿನ ಪೂರ್ವಕ್ಕೆ, ಬಿ ಬಿಂದು ಇಲ್ಲಿದೆ, ಇದು ಪೂರ್ವ ಅಂದ್ರೆ ಈ ದಿಕ್ಕು. ಇಲ್ಲಿ ಇಷ್ಟು ಸರ್ 7 ಮೀಟರ್ ಬರಬೇಕು. ಯಾವುದು ಸರ್, ಈ ಬಿಂದು. ಈ ಬಿಂದು ನೋಡಿ, ಇಲ್ಲಿ 14 ಅಂದ ತಕ್ಷಣ 14 ಅರ್ಧ ಇರ್ಬೇಕಿದು 7, ಅಷ್ಟು ಮಾತ್ರ ಬರ್ಕೋಬೇಕು. ಇದು ನೀವು ಇಲ್ಲ 14 ಹಿಂಗ್ ಬರ್ಕೊಂಡು ಇಲ್ಲಿ 7 ಹಿಂಗ್ ಉದ್ದ ಬರ್ಕೊಂಡ್ಬಿಟ್ರೆ ಆಗ ನಿಮ್ಗೆ ದಿಕ್ಕು ತಪ್ಪುತ್ತೆ ಸ್ನೇಹಿತರೆ. ಪ್ರತಿಯೊಂದು ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಬರೀಬೇಕಾಗತ್ತೆ. ಫೈನ್, ಸಿ ಬನ್ನಿ. ಸಿ ಬಿಂದು ಈ ಬಿಂದುವಿನ ಉತ್ತರದಲ್ಲಿ 4 ಮೀಟರ್ ದೂರದಲ್ಲಿದೆ. ಸಿ ಬಿಂದು ಈ ಬಿಂದುವಿನ ಉತ್ತರ, ಈಗೆ ಉತ್ತರ ಎಷ್ಟು ಸರ್, ಹಿಂಗೆ ಮೇಲೆ 4 ಮೀಟರ್. 4 ಮೀಟರ್ ಅಂದ್ರೆ ಇಲ್ಲಿಗೆ ಬರುತ್ತೆ. ಯಾಕೆ ಸರ್, ಇಲ್ಲಿ ನೋಡಿ, ಇದು ಕೂಡ 4 ಮೀಟರ್, ಇದು 4 ಮೀಟರ್. ಸೊ ಇಲ್ಲಿ ಡಿ ಬಿಂದುಗೆ ಜಾಯ್ನ್ ಆಗಿದ್ರೆ ಇಲ್ಲೇನ್ ಬರುತ್ತೆ ಸರ್, ಸಿ ಬಿಂದು ಬರುತ್ತೆ. ಸೊ ಏನೇ ಇನ್ನೊಂಚೂರು ಬೇಕಾದ್ರೆ ಉದ್ದ ಮಾಡ್ಕೊಳ್ಳಿ, ಯಾಕಂದ್ರೆ ಇದು 7 ಮೀಟರ್ ಆಗಿರುತ್ತೆ, ಇದು 7, ಯಾಕೆ ಟೋಟಲ್ 14 ಮೀಟರ್. ಎಸ್, ನೆಕ್ಸ್ಟ್ ಬನ್ನಿ. ಜಿ ಬಿಂದು ಎ ಬಿಂದುವಿನ ದಕ್ಷಿಣದಲ್ಲಿ 4 ಮೀಟರ್ ಇದೆ. ಜಿ ಬಿಂದು ಎ ಬಿಂದುವಿನ ದಕ್ಷಿಣದಲ್ಲಿ 4 ಮೀಟರ್ ದೂರದಲ್ಲಿದೆ. ಓಕೆ, ಎ ಬಿಂದುವಿನ ದಕ್ಷಿಣ ಅಂದ್ರೆ ಇದು ಸರ್, ಎಷ್ಟು ಸರ್, 4 ಮೀಟರ್. ಅಂದ್ರೆ ಆಲ್ಮೋಸ್ಟ್ ಇದ್ರ ನೇರನೇ ಬರುತ್ತೆ, ಇದು ನೇರನೇ ಬರುತ್ತೆ. ಯಾವ ಬಿಂದು ಸರ್, ಜಿ ಬಿಂದು 4 ಮೀಟರ್ ದೂರ ಅಲ್ವಾ, ಇದು 4 ಮೀಟರ್. ಸೊ ಇದು ಡಯಾಗ್ರಾಮ್. ಈ ಡಯಾಗ್ರಾಮ್ ನಮ್ ಕತೆ ಮುಗೀತು. ಇದನ್ನ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಬರ್ಕೊಂಡ್ಬಿಟ್ರೆ ನೀವು, ಇನ್ನು ಯಾವ ಕ್ವಶನ್ಸ್ ಇದೆ ಅಡಿಲಿ 3 ಇಂದ 4 ಕ್ವಶನ್ಸ್ ಕೇಳ್ತಾನೆ, ಎಲ್ಲ ಟಿಕ್ ಮಾಡ್ಬೋದು. ಓಕೆ, PSI ಬಂದಿರೋ ಕ್ವಶನ್ ಇದು, KS ಕೂಡ ಬಂದಿದೆ. ಈ ಕೆಳಗಿನಗಳಲ್ಲಿ ಯಾವ ಬಿಂದುಗಳು ನೇರ ರೇಖೆಯಲ್ಲಿದೆ ಅಂದ್ರೆ ಒಂದೇ ಲೈನ್ ಅಲ್ಲಿ ಇರಬೇಕು ಬಿಂದುಗಳು ಯಾವ್ದಿದೆ ಸರ್, ಇಲ್ಲಿ ನೋಡಿ, ಇಲ್ಲಿರೋದೇ ನಿಮ್ಗೆ
ಎರಡ್ ಕಾಂಬಿನೇಷನ್ ಡಿ ಸಿ ಎ ಒಂದೇ ಲೈನ್ ಅಲ್ಲಿ ಇದೆ. ಅದ್ ಬಿಟ್ರೆ ನೋಡಿ ಬಿ ಇ ಮತ್ತೆ ಜಿ ಒಂದೇ ಲೈನ್ ಅಲ್ಲಿ ಇದೆ ಅಲ್ವಾ. ಡಿ ಸಿ ಎ ಒಂದೇ ಲೈನ್ ಅಲ್ಲಿ ಇದೆ, ಬಿ ಮತ್ತೆ ಇ ಮತ್ತೆ ಜಿ ಒಂದೇ ಲೈನ್ ಅಲ್ಲಿ ಇದೆ. ಇಲ್ಲಿ ಯಾವ್ದಿದೆ ಡಿ ಇ ಎ ಇದೆ ಅಲ್ಲ, ಡಿ ಸಿ ಎ ಆಗ್ಬೇಕು, ಇ ಅಲ್ಲ. ಇ ಜಿ ಸಿ ಇದೆ, ಇ ಜಿ ಸಿ ಎಲ್ಲಿದೆ ಸರ್? ನೋ ಅಲ್ಲ. ಡಿ ಬಿ ಜಿ ಇದೆಯಾ? ಇಲ್ಲ. ಇ ಜಿ ಬಿ ಇದೆಯಲ್ಲ ಇಲ್ಲಿ, ಇದು ಬಿ ಇ ಜಿ ಆಗಿರ್ಲಿ ಇ ಜಿ ಬಿ ಅಂತ ಹೆಂಗಾರು ಬರಲಿ, ಒಟ್ನಲ್ಲಿ ಮೂರು ಒಂದೇ ಲೈನ್ ಇದೆಯಲ್ಲ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಇದು ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ಈಗ ಇದರ ಅಡಿಯಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾನೆ. ಸಿ ಬಿಂದುವಿಗೆ ಸಂಬಂಧಪಟ್ಟಂತೆ ಎ ಬಿಂದು ಯಾವ ದಿಕ್ಕಿನಲ್ಲಿದೆ? ವಾಪಸ್ ಬನ್ನಿ. ಸಿ ಬಿಂದುವಿಗೆ ಸಂಬಂಧಪಟ್ಟಂತೆ ಎ ಬಿಂದು ಯಾವ ದಿಕ್ಕಿದೆ ನೋಡಿ. ಇದ್ರ ನೇರದಲ್ಲಿದೆ ಅಂದ್ರೆ ಈ ಸೈಡ್ ಇದೆ. ಈ ಸೈಡ್ ಅಂದ್ರೆ ಯಾವ್ದು? ಇದು ಪೂರ್ವ ದಿಕ್ಕು ಅಲ್ವಾ. ಸೊ ರೈಟ್ ಆನ್ಸರ್ ಏನು ಸರ್? ಪೂರ್ವ ದಿಕ್ಕಿನಲ್ಲಿದೆ. ಓಕೆ, ನೋಡ್ರ ಈಸಿ. ಒಂದ್ಸಲ ನೀವು ಬರ್ಕೊಂಡ್ಬಿಟ್ರೆ ಈಸಿ. ನೆಕ್ಸ್ಟ್ ಬನ್ನಿ. ಎಫ್ ಬಿಂದುವಿನ ಕಡೆಗೆ, ಒಂದು ನಿಮಿಷ ಇಲ್ಲಿ ಹೋಗಕ್ಕಿಂತ ಮುಂಚೆ, ಎಸ್, ಎಫ್ ಬಿಂದುವಿನ ಕಡೆಗೆ ಉತ್ತರ ದಿಕ್ಕಿನಲ್ಲಿ ಒಬ್ಬ ವ್ಯಕ್ತಿಯು 5 ಮೀಟರ್ ಚಲಿಸಿ ಬಲಕ್ಕೆ ತಿರುಗುತ್ತಾನೆ. ಈ ಕೆಳಗಿನಲ್ಲಿ ಯಾವ ಬಿಂದುವನ್ನು ಅವನು ಮೊದಲಿಗೆ ತಲುಪುತ್ತಾನೆ? ಇಲ್ಲಿ ಬನ್ನಿ ವಾಪಸ್. ಎಫ್ ಬಿಂದುವಿನ ಕಡೆಯಿಂದ ಅವನು ಉತ್ತರಕ್ಕೆ ಹೋಗ್ತಾನಂತೆ. ಹಿಂಗ್ ಉತ್ತರಕ್ಕೆ ಹೋಗ್ತಾನೆ. ಅವ್ನು ಎಲ್ಲಾರು ಹೋಗ್ಲಿ ಉತ್ತರಕ್ಕೆ, ಅವನು ಇಲ್ಲಾರು ಬರ್ಲಿ ಉತ್ತರಕ್ಕೆ ಹೋಗ್ಬೇಕಾರೆ ಏನ್ ಮಾಡ್ತಾನೆ? ತನ್ನ ಬಲಕ್ ತಿರುಗ್ತಾನೆ. ಸೊ ತನ್ನ ಬಲಕ್ ತಿರುಗಿದಾಗ ಏನಾಗುತ್ತೆ? ಹಿಂಗ್ ತಿರ್ಕೊಂಡು ಹೋಗ್ತಾನೆ. ಹಿಂಗ್ ತಿರ್ಕೊಂಡು ಬಲಕ್ ತಿರ್ಕೊಂಡು ಹೋದಾಗ ಅವನಿಗೆ ಫಸ್ಟ್ ಪಾಯಿಂಟ್ ಯಾವ್ದು ಸಿಗುತ್ತೆ? ಸೊ ಇಲ್ಲಿ ಬಲಕ್ ತಿರುಗಿ ಅವ್ನು ಮುಂದೆ ಹೋಗ್ತಾನೆ ಅಂದ್ಮೇಲೆ ಒಂದು ಹತ್ರ ಯಾವ್ದು ಸರ್? ಇಲ್ಲಿ ಇ ಇದೆ, ಜಿ ಇದೆ. ಈ ಕಡೆ ಹಿಂದೆ ಆದ್ರೆ ಬಿ ಇದೆ. ಸೊ ಬಲಕ್ ತಿರುಗಿ ಹೋಗ್ತಾ ಇದ್ದಾನೆ ಅಂದ್ರೆ ಫಸ್ಟ್ ಪಾಯಿಂಟ್ ಯಾವ್ದು ಸಿಗುತ್ತೆ ಅವನಿಗೆ? ಅವ್ನ್ ಕೇಳಿರೋದು ಬಲಕ್ ತಿರುಗ್ತಾನೆ. ಹಿಂಗ್ ಎಫ್ ಇಂದ ಉತ್ತರಕ್ಕೆ ಹೋಗ್ತಾ ಇದ್ದಾನೆ. ಈಗ ಎಫ್ ಇದೆ ಇಲ್ಲಿ, ಎಫ್ ಇಂದ ಉತ್ತರಕ್ಕೆ ಹೋಗ್ತಾ ಇದ್ದಾನೆ. ಬಲಕ್ ತಿರುಗಿ ಹೋಗ್ಬೇಕಾರೆ ಫಸ್ಟ್ ಪಾಯಿಂಟ್ ಯಾವ್ದು ಸಿಗುತ್ತೆ? ಫಸ್ಟ್ ಸಿಗದೆ ಅವ್ನು ಜಿ ಇ ಅಲ್ವಾ. ಅವನು ನೇರಕ್ಕಾರ ಹೋಗ್ಲಿ ಎಲ್ಲಾರು ಹೋಗ್ಲಿ, ಬಟ್ ಹತ್ರ ಅವನು ಫಸ್ಟ್ ಸಿಗೋದು ಯಾವ್ದು ಪಾಯಿಂಟ್ ಸರ್? ಇ ಸಿಗುತ್ತೆ, ಆಮೇಲೆ ಜಿ ಸಿಗುತ್ತೆ ಅಲ್ವಾ. ಸೊ ರೈಟ್ ಆನ್ಸರ್ ಯಾವ್ದು ಸರ್? ಇ. ಎಲ್ಲಿದೆ ಸರ್? ಇಲ್ಲಿದೆ ಇ. ಸಿಂಪಲ್. ಓಕೆ, ಅರ್ಥ ಆಯ್ತಲ್ಲ? ಇದು ಪ್ರಮುಖ 3 ಕ್ವಶನ್ಸ್ ಒಂದು ಕ್ವಶನ್ ಅಲ್ಲಿ ಕೇಳಿದ್ದ. ಈಗ ಬನ್ನಿ, ಇದು ಕೂಡ ವೆರಿ ಬೆಸ್ಟ್ ಕ್ವಶನ್. ಇದು ನಾನು ನಿಮ್ಗೆ ಹೇಳಿದೀನಿ ಮ್ಯಾಥಮೆಟಿಕ್ಸ್ ಅಲ್ಲಿ ಸರ್ ಸಿಂಪಲ್ ಆಗಿ 4 ರಿಂದ 5 ಫಾರ್ಮುಲಾ ಇದೆ. ನೆನ್ನೆ ಇದ್ರ ಬಗ್ಗೆ ಒಂದು ಫಾರ್ಮುಲಾ ಡಿಸ್ಕಸ್ ಮಾಡಿದ್ದೆ ವರ್ಕ್ ಅಲ್ಲಿ ಅಲ್ವಾ. ಕೆಲಸ ಮತ್ತು ಕಾಲದಲ್ಲಿ ಒಂದು ಫಾರ್ಮುಲಾ ಡಿಸ್ಕಸ್ ಮಾಡಿದ್ದೆ. ಅದು ಬಿಟ್ರೆ ಇವತ್ತೊಂದು ಫಾರ್ಮುಲಾ ಡಿಸ್ಕಸ್ ಮಾಡ್ತೀನಿ. ಇದು ನಿಮಗೆ ಈ ಒಂದು ಫಾರ್ಮುಲಾ ನಿಮ್ಗೆ ಲಾಭ ನಷ್ಟದಲ್ಲಿ ಒಂದೇ ಉಪಯೋಗ ಆಗಲ್ಲ. ನಮ್ಮ ಚಕ್ರಬಡ್ಡಿ ಅಂದ್ರೆ ನಾವು ಏನೋ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಏನ್ ಕರಿತೀವಿ, ಆ ಒಂದು ಕ್ವಶನ್ ನ ಸಾಲ್ವ್ ಮಾಡ್ಬೇಕು ಕೂಡ ಆ ಒಂದು ಫಾರ್ಮುಲಾ ಯೂಸ್ ಆಗುತ್ತೆ. ಅದನ್ನ ಇವಾಗ ಹೇಳ್ತೀನಿ ಬನ್ನಿ. ಎರಡನೇ ಕ್ವಶನ್ ನೋಡಿ ಇವತ್ತೊಂದು. 2 ಮೇಕೆಗಳನ್ನು ಒಂದೇ ಬೆಲೆಯಲ್ಲಿ ಮಾರಿದಾಗ, 2 ಮೇಕೆ ಇದೆಯಂತೆ ಸರ್, ಒಂದೇ ಬೆಲೆಯಲ್ಲಿ ಮಾರ್ತಾನೆ ಅದನ್ನ. ಕಿರಣ್ ಒಂದು ಮೇಕೆ 10% ಲಾಭಕ್ಕೆ ಮಾರ್ತಾನೆ. ಓಕೆ, ಒಂದು ಮೇಕೆ ಇದೆ, ಎಂ ಅಂತ ಬರೆಯೋಣ, ಮೇಕೆ ಅಂದ ತಕ್ಷಣ ಒಂದನ್ನು 10% ಲಾಭದಲ್ಲಿ ಮಾರ್ತಾನೆ, ಪ್ರಾಫಿಟ್. ಇನ್ನೊಂದು ಮೇಕೆ ಏನ್ ಮಾಡ್ತಾನೆ? 10% ನಷ್ಟ, ಇನ್ನೊಂದರ ಮೇಲೆ 10% ನಷ್ಟ ಅನುಭವಿಸ್ತಾನೆ. ಅಂದ್ರೆ ಮಾರಿದಾಗ 10% ಡಿಕ್ರೀಸ್ ನಷ್ಟ. ಇದು ಪಾಸಿಟಿವ್, ಇದು ನೆಗೆಟಿವ್. ಆಗ ಅವನಿಗೆ ಯಾವ ಕಂಡೀಷನ್ ಆಗುತ್ತೆ? ಸೊ ಎರಡನ್ನ ಒಂದೇ ಬೆಲೆಗೆ ತಗೊಂಡಿರ್ತಾನೆ. ಅವ್ನು 100 ರೂಪಾಯಿ ತಗೊಂಡಿರ್ತಾನೆ ಸರ್. ಸಿಂಪಲ್ ಆಗಿ ಹೇಳ್ಬೇಕು, 100 ರೂಪಾಯಿ ತಗೊಂಡಿರ್ತಾನೆ. ನಿಮ್ಗೆ ಅರ್ಥ ಮಾಡ್ಸಕ್ಕೆ, ಒಂದು 10 ರೂಪಾಯಿ 10% ನಷ್ಟ ಅಂತಂದ್ರೆ ಎಷ್ಟು? 90 ರೂಪಾಯಿ ಮಾರ್ತಾರೆ. ಇನ್ನು 10% ಲಾಭ 110 ರೂಪಾಯಿ ಆಗುತ್ತೆ. ಸಿಂಪಲ್ ಅಲ್ವಾ ಸರ್? 110 ರೂಪಾಯಿ ಆಗುತ್ತೆ. ಸೊ ಈಗ ಓವರ್ ಆಲ್ ಆಗಿ ಅವನಿಗೆ ಏನು ಸಿಗುತ್ತೆ? ಅವನಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ? ಇದು ನಮಗೆ ಬೇಕಾಗಿರೋದು ಅಲ್ವಾ. ಇದು ನಮಗೆ ಬೇಕಾಗಿರೋದು. ಓಕೆ, ಫೈನ್. ಇಲ್ಲಿ ತುಂಬಾ ಜನ ಏನ್ ಮಾಡ್ತೀರಾ? ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೆ ಅದಕ್ಕೆ ಇದನ್ನ ಬರ್ದಿದ್ದು. ಇಲ್ಲಿ 90 ನಷ್ಟ ಆಯ್ತು, 90 ಲಾಭ ಅಂದ್ರೆ 10 ಲಾಭ ಆಯ್ತು ಅಲ್ವಾ. ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾನೆ? ಇಲ್ಲಿ ಶೇಕಡವಾರಲ್ಲಿ ಹೇಳ್ಬೇಕು. ನಾವ್ ಹೇಳ್ಬೇಕು ಪ್ರಾಫಿಟ್ ಅಂದ್ರೆ ಶೇಕಡಾವಾರು, ಎಷ್ಟು ಶೇಕಡ, ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ನಷ್ಟನ ಅಥವಾ ಆಗಿಲ್ವಾ ಅಂತ ಹೇಳ್ಬೇಕು. ನೀವೇನ್ ಮಾಡ್ತೀರಾ? 110 ಪ್ಲಸ್ 90 200 ಇದೆ, ಕರೆಕ್ಟ್. ಇಲ್ಲಿ 100 ಪ್ಲಸ್ 100 ಅಂದ್ರೆ 200 ರೂಪಾಯಿ ಖರೀದಿ ಮಾಡಿದ 200 ಇದೆ. ಹಾಗಾಗಿ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಟಿಕ್ ಹಾಕ್ತೀರಾ. ತಪ್ಪು. ಪರ್ಸೆಂಟೇಜ್ ಯಾವಾಗ್ಲೂ ನಾವು ಕಂಡುಹಿಡಿಯೋದಿದೆಯಲ್ಲ, ದಟ್ ಇಸ್ ಡಿಫ್ರೆಂಟ್. ಶೇಕಡ ಇಸ್ ಡಿಫ್ರೆಂಟ್, ವ್ಯಾಲ್ಯೂ ಇಸ್ ಡಿಫ್ರೆಂಟ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವ್ಯಾಲ್ಯೂ ಇಸ್ ಡಿಫ್ರೆಂಟ್, ಶೇಕಡವಾರು ಇಸ್ ಡಿಫ್ರೆಂಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ 100ರಲ್ಲಿ ಅವನು 10% ಲಾಭ ತಗೊಂಡ ಅಂದ ತಕ್ಷಣ 110 ಅಂತ ಬರ್ಕೊಂಡ್ಬಿಟ್ವಿ ಅಲ್ವಾ. 10% ಅಂತ ಬರ್ಕೊಂಡ್ಬಿಟ್ವಿ. ಅಕಸ್ಮಾತ್ 110 ರೂಪಾಯಿ ಆಗಿದ್ರೆ 10% ಲಾಭ ಏನಾಗುತ್ತೆ ಸರ್? ಅದು 110 ರೂಪಾಯಿ ಬೆಲೆ ಆಗಿದೆ. 10% ಲಾಭ ಏನಾಗುತ್ತೆ ನೋಡಿ? 11 ರೂಪಾಯಿ ಆಗುತ್ತೆ 10% ಲಾಭ. ಓಕೆ, ಅವ್ನು 110 ರೂಪಾಯಿ ಕೊಂಡ್ಕೊಂಡಿದ್ರೆ 110 ರೂಪಾಯಿ ಕೊಂಡ್ಕೊಂಡಿದ್ರೆ ಅವನು 10% ನಷ್ಟ ಅಂದ್ರೆ ಏನಾಗುತ್ತೆ? ಇಲ್ಲಿ 11 ರೂಪಾಯಿ ಕಳಿಬೇಕು. ಕಳೆದ್ರೆ 101 ರೂಪಾಯಿ ಆಗುತ್ತೆ.
101 ಆಗುತ್ತೆ. ಸೊ ಇಲ್ಲಿಗೂ ಡಿಫ್ರೆನ್ಸ್ ಆಗುತ್ತೆ. ಸೊ ಅದಕ್ಕೆ ಇದನ್ನ ಸಿಂಪಲ್ ಆಗಿ ತಿಳ್ಕೋಬಹುದು, ಎಕ್ಸ್ ವೈ ಮೈನಸ್ ಎಕ್ಸ್ ಇಂಟು ವೈ ಬೈ 100 ಅಂತ ಸಿಂಪಲ್ ಫಾರ್ಮುಲಾ. ಈ ರೀತಿ ನಿಮಗೆ ಯಾವುದೇ ಒಂದು ಕೊಟ್ರು ಈ ಫಾರ್ಮುಲಾ ಯೂಸ್ ಮಾಡಿ. ಇದಕ್ಕೆ ಆನ್ಸರ್ ಹೇಳ್ತೀನಿ. ಈ ಒಂದು ಪ್ರೊಸೀಜರ್ ಇಂದ ಏನಾಗುತ್ತೆ ಗೊತ್ತಾ, ಅವನಿಗೆ 1% ನಷ್ಟ ಅನುಭವಿಸ್ತಾನ. ಹೆಂಗೆ ತಿಳಿಸ್ತೀನಿ ಬನ್ನಿ. ಇದನ್ನ ನೀವ್ ಎಲ್ಲೆಲ್ಲಿ ಉಪಯೋಗಿಸ್ಬೋದು ಸರ್? ಈಗ ಯಾವ್ದಾರ ಒಂದು ವಸ್ತು ತಗೊಂಡ, ಇದೆ ಅಂತಲ್ಲ, ಬೇರೆ ಏನಾರ ಒಂದು ವಸ್ತು ತಗೊಂಡ 10% ಲಾಭಕ್ ಮಾರ್ದ, ಇನ್ನೊಂದ್ ಕಡೆ 20% ನಷ್ಟ ಆಯ್ತು. ಹೆಂಗೇನೆ ಕೊಡ್ಲಿ, ಈ ತರ ಒಂದು ನಷ್ಟ ಒಂದು ಲಾಭ ಸೇಮ್ ಪ್ರೈಸ್ ಎರಡು ಒಂದೇ ಬೆಲೆಯಲ್ಲಿ ತಗೊಂಡಿರ್ಬೇಕು. ಇಂಥ ಕ್ವಶನ್ ಬಂದಾಗ ಈ ಫಾರ್ಮುಲಾ ಹಾಕಿ. ಈ ಫಾರ್ಮುಲಾ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಈಗ ಎಕ್ಸ್ ಅಂದ್ರೇನು, ಯಾವ್ದಾರು ತಗೊಳ್ಳಿ, ಎಕ್ಸ್ ಪ್ರಾಫಿಟ್ ಯಾರು ತಗೊಳ್ಳಿ, ನಷ್ಟನಾರು ತಗೊಳ್ಳಿ, ಏನ್ ಬೇಕಾದ್ರೂ ತಗೊಳ್ಳಿ. ಇನ್ನೊಂದೇನೋ ಅದು ಕೂಡ 10% ಮೈನಸ್ 10 ಇಂಟು 10 ಬೈ 100. ಓಕೆ, ಇಲ್ಲಿ 100 ಇಂಟು 100, 10 ಇಂಟು 10 ಅಂದ್ರೆ 100 ಆಗುತ್ತೆ. ಸೊ 100 ಕ್ಯಾನ್ಸಲ್ ಆಯ್ತು. ಸೊ 10 ಇಲ್ಲಿ 100 ಮೈನಸ್ 1 ಇಸ್ ಈಕ್ವಲ್ ಟು ಎಷ್ಟು ಸರ್? 99. ಅಂದ್ರೆ 99% ಅವನಿಗೆ ಸಿಗ್ತಾ ಇರೋದು. ಇದು ಪರ್ಸೆಂಟೇಜ್, ಇದು ಓಕೆ, ಇದು ವ್ಯಾಲ್ಯೂ ಅಲ್ಲ, ಪರ್ಸೆಂಟೇಜ್. ಸೊ ಅಲ್ಲಿಗೆ ಏನಾಯ್ತು, 99% ಸಿಗ್ತಾ ಇದೆ ಅಂದ್ರೆ ಅವನಿಗೆ 1% ನಷ್ಟ ಆಗಿದೆ ಅಂತ. ರೈಟ್ ಆನ್ಸರ್ ಯಾವುದು ಸರ್? 1% ನಷ್ಟ ಆಗಿದೆ. ಈ ಸಫರ್ಸ್ ಎ ಲಾಸ್ ಆಫ್ 1%. ತುಂಬಾ ಜನ ಟಿಕ್ ಆಗ್ತೀರಾ, ತಪ್ಪಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬನ್ನಿ. ಮೂರನೇ ಕ್ವಶನ್. ಗೀತಾಳ ಸ್ಕೂಟರ್ ನಲ್ಲಿ ಟ್ಯಾಂಕ್ ಭರ್ತಿ ಇರುವ ಪೆಟ್ರೋಲ್ 10 ದಿನಗಳಿಗೆ ಸಾಕಾಗುತ್ತೆ. ಓಕೆ, ಗೀತಾ ಒಂದು ಸ್ಕೂಟರ್ ಇಟ್ಕೊಂಡಿದ್ದಾಳೆ, ಅವಳನ್ನ ಟ್ಯಾಂಕ್ ಭರ್ತಿ ಮಾಡಿದ್ರೆ ಸರ್ 10 ದಿನ ತನಕ ಬರುತ್ತೆ. ಓಕೆ, ಅವಳು ಪ್ರತಿದಿನ 25% ನಷ್ಟು ಹೆಚ್ಚು ಉಪಯೋಗಿಸಲು ಆರಂಭಿಸ್ತಾರೆ. ಓಕೆ, ಮೊದಲು ಏನ್ ಉಪಯೋಗಿಸ್ತದೆ ಅದಕ್ಕಿಂತ 25% ಜಾಸ್ತಿ. ಓಕೆ, ಟ್ಯಾಂಕ್ ಪೂರ್ತಿ ಇರೋ ಪೆಟ್ರೋಲ್ ಎಷ್ಟು ದಿನಗಳಲ್ಲಿ ಸಾಕಾಗುತ್ತೆ? ಇದು ಕೂಡ ಫಾರ್ಮುಲಾ ಬೇಕಾಗಿಲ್ಲ, ಸಿಂಪಲ್. ನೀವು ಯಾವ್ದೇ ಒಂದು ವ್ಯಾಲ್ಯೂ ತಗೊಳ್ಳಿ. ಓಕೆ, ಯಾವ್ದೇ ಒಂದು ವ್ಯಾಲ್ಯೂ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಅವಳು ದಿನ 10 ದಿನಗಳಿಗೆ ಒಂದು ಟ್ಯಾಂಕ್ ಭರ್ತಿ ಮಾಡಿದ್ರೆ 10 ದಿನಕ್ಕೆ ಸಾಕಾಗುತ್ತೆ. ದಿನಕ್ಕೆ ಅವ್ಳು 100 ಕಿಲೋಮೀಟರ್ ಹೋಗ್ ಬರ್ತಾಳೆ ಅಂತ ಇಟ್ಕೊಳ್ಳಿ. ಸುಮ್ನೆ ಯಾಕೆ 100, 10 ತಗೋಬಹುದು ಸರ್, 10 ಇಟ್ಕೊಳ್ಳಿ, ನೀವು ಯಾವ್ದು ಬೇಕಾದ್ರೂ ಇಟ್ಕೊಳ್ಳಿ. 100 ಯಾಕೆ ತಗೋತೀನಿ ಅಂದ್ರೆ, ಈಗ 25% ಅಂದ ತಕ್ಷಣ, ಹೆಚ್ಚು ಅಂದ ತಕ್ಷಣ ಇದನ್ನ 125 ಮಾಡ್ಕೋಬಹುದು ನಾವು. ಈಗ ನೀವು 10 ತಗೊಂಡ್ರೆ 12.5 ಅಂತ ಮಾಡ್ಕೋಬೇಕಾಗತ್ತೆ, 25% ಹೆಚ್ಚಿಗೆ ಅಂದ ತಕ್ಷಣ. ಸೊ ಇಲ್ಲಿ ಪಾಯಿಂಟ್ ಬಂತು, ಅದಕ್ಕೋಸ್ಕರ ನಾವು ಹೋಲ್ ನಂಬರ್ ತಗೋತೀನಿ ಯಾವಾಗ್ಲೂ, 100 ತಗೋತೀನಿ ಯಾವಾಗ್ಲೂ. 100ನೇ ತಗೋಬೇಕು ಅಂತೇನಿಲ್ಲ, 1000 ಬೇಕಾದ್ರೂ ತಗೋಬಹುದು. ಓಕೆ, ಈಗ 100 ಕಿಲೋಮೀಟರ್ ಹೋಗಿ ಬರ್ತಾ ಇದ್ದಾಳೆ ಅಂದ್ರೆ 10 ದಿನಕ್ಕೆ 1000 ಕಿಲೋಮೀಟರ್ ಹೋಗ್ತಾರೆ ಅಂತ ಅರ್ಥ. ಸುಮ್ನೆ ನಿಮ್ಗೆ ಹಿಂಗೆ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಎಕ್ಸ್ ಅಂತ ತಗೊಳ್ಳೇಬೇಡಿ, ಹೇಳ್ತಾ ಇದೀನಲ್ಲ. ಗೀತಾ ಸ್ಕೂಟರ್ ನಲ್ಲಿ ಟ್ಯಾಂಕ್ ಭರ್ತಿ ಮಾಡಿದಾಗ 10 ದಿನಕ್ಕೆ ಸಾಕಾಗುತ್ತೆ ಅಂದ್ರೆ ನಾನು ತಗೋತಾ ಇದ್ದೀನಿ, ದಿನಕ್ಕೆ 100 ಕಿಲೋಮೀಟರ್ ಹೋಗ್ಬೋದು ಅವಳು. ಹಾಗಾದ್ರೆ 10 ದಿನಕ್ಕೆ 1000 ಕಿಲೋಮೀಟರ್ ಹೋಗ್ಬರ್ತಾರೆ. ಸೊ ಸಾಕಾಗುತ್ತೆ. ಈಗ 25% ಹೆಚ್ಚಿಗೆ ಓಡಾಡ್ತಾಳೆ ಅಂದ್ರೆ 100ಕ್ಕೆ 25% ಅಂದ್ರೆ 25 ಕಿಲೋಮೀಟರ್ ಅಂದ್ರೆ 125 ಕಿಲೋಮೀಟರ್ ಬರ್ತಾಳೆ ಡೈಲಿ. ಸೊ ಇದನ್ನ 10 ದಿನ ತನಕ ಓಡಿಸ್ಬೇಕು ಅಂದ್ರೆ, ಇಲ್ಲಿ 10 ದಿನ ತನಕ ಓಡಿಸಿದ್ರೆ ಏನಾಗುತ್ತೆ, 1250 ಆಗ್ಬಿಡುತ್ತೆ. ಸೊ ಅದು ಬೇಕಾಗಿಲ್ಲ ನಮ್ಗೆ. ಇಲ್ಲಿ 1000 ಕಿಲೋಮೀಟರ್ ಮಾತ್ರ ಹೋಗ್ಬೇಕಾಗತ್ತೆ ಅವಳು. ಸೊ 125 ಕಿಲೋಮೀಟರ್ 1000 ಕಿಲೋಮೀಟರ್ ಹೋಗ್ಬೇಕಂದ್ರೆ ಎಷ್ಟು ದಿನ ಬೇಕು? ಸಿಂಪಲ್, 125 ಎಂಟ್ಲಿ ಅಲ್ವಾ, ಗೊತ್ತಾಗುತ್ತೆ. ಮಗಿ ಗೊತ್ತಾಗಲ್ವಾ ನಮ್ಗೆ? 8 5 40, 0 4 ದಶಕ 8 2 16 4 20 2 ದಶಕ 8 1 8 2 10, 1000 ಕಿಲೋಮೀಟರ್ ಆಯ್ತಲ್ಲ. ಸೊ ಎಷ್ಟು ದಿನ ಸರ್? 8 ದಿನ. ಆನ್ಸರ್ ಡಿ. ಸಿಂಪಲ್ ಅಲ್ವಾ? ನೋಡಿದ್ರೆ ನೀವು ಎಕ್ಸ್ ಅಂತ ಇಟ್ಕೊಳ್ಳೋದು, ಫಾರ್ಮುಲಾ ಹಾಕೊಳ್ಳೋದು ಇವೆಲ್ಲ ಬೇಡ. ಕನ್ವೆನ್ಷನಲ್ ಮೆಥಡ್ ಕಾನ್ಸೆಪ್ಟ್ ತಿಳ್ಕೊಂಡ್ಬಿಟ್ರೆ ಸಾಕಷ್ಟೇ. ಸಿಂಪಲ್. ನೀವು ಯಾವಾಗ್ಲೂ ನಂಬರ್ ಕನ್ಸಿಡರ್ ಮಾಡಿ, ಎಕ್ಸ್ ವೈ ಅಂತ ಕಮ್ಮಿ ಕನ್ಸಿಡರ್ ಮಾಡಿ, ತುಂಬಾ ಕಮ್ಮಿ ಇದೆ. ಓಕೆ, ನೆಕ್ಸ್ಟ್ ಬರ್ತೇನೆ. ನಿರ್ದೇಶನ ಕೆಳಗಿನಗಳಲ್ಲಿ ನೀಡಲ್ಪಟ್ಟ 3 ಅಕ್ಷರಗಳ 5 ಪದಗಳನ್ನು ಕೆಳಗಿನ ಪ್ರಶ್ನೆಗಳನ್ನು ಆಧರಿಸುತ್ತದೆ. ಅಂದ್ರೆ ಇಲ್ಲಿ 3 ಅಕ್ಷರ 5 ಪದಗಳು ಕೊಟ್ಟಿದ್ದಾರೆ. ಇದ್ರ ಮೇಲೆ 1-2 ಕ್ವಶನ್ ಕೊಟ್ಟಿದ್ದಾರೆ. ಇದೊಂದು ಕ್ವಶನ್ ನಂಬರ್ 1, ಇದು ಕ್ವಶನ್ ನಂಬರ್ 2. ಓಕೆ, ಎಸ್. ಸೊ ಇಲ್ಲಿ ಫಸ್ಟ್ ಕ್ವಶನ್ ಬಂದ್ಬೋಣ. ಇಲ್ಲಿ ಏನು ಮಾಡಂಗಿಲ್ಲ, ಬರೀ ಜಸ್ಟ್ ಅವನು ಆಲ್ಫಾಬೆಟ್ ಕೊಟ್ಬಿಟ್ಟಿದ್ದಾನೆ. ಓಕೆ, ಬನ್ನಿ. ಇಲ್ಲೇನಿದೆ, ಮೇಲಿನ ಎಲ್ಲಾ ಪದಗಳ ಮೊದಲ ಮತ್ತು ಎರಡನೆಯ ಅಕ್ಷರಗಳನ್ನು ಪರಸ್ಪರ ಅದಲು ಬದಲು ಮಾಡುವುದರಿಂದ ಇಂಗ್ಲಿಷ್ ಭಾಷೆ ಎಷ್ಟು ಅರ್ಥಬದ್ಧವಾದ ಪದಗಳು ರಚಿಸಬಹುದು? ಮೊದಲ ಮತ್ತು ಎರಡನೆಯ ಈ ಎರಡನ್ನ ಪರಸ್ಪರ ಅದಲು ಬದಲು ಮಾಡಬೇಕು. ಓಕೆ, ಈಗ ಮಾಡಿ. ಇಲ್ಲೇನೆ UTB ಮೀನಿಂಗ್ ಇದೆಯಾ? ಇಲ್ಲ. UHB ಏನಾದ್ರು ಮೀನಿಂಗ್ ಇದೆಯಾ? ಇಲ್ಲ. ಈಗ ಹಬ್ ಅನ್ನೋದು ಮೀನಿಂಗ್ ಇದೆ. ಓಕೆ, ಮಗ್ ಈಗ ಇದನ್ನ UMG ಅಂತ ಬರೋದ್ರ ಮೀನಿಂಗ್ ಇದೆಯಾ? ಇಲ್ಲ. ಇದನ್ನ APR ಅಂತ ಬರೋದ್ರ ಮೀನಿಂಗ್ ಇದೆಯಾ? ಇಲ್ಲ. ಇದು OFR ಅಂತ ಬಂದ್ರೆ ಏನಾದ್ರು ಮೀನಿಂಗ್ ಬರುತ್ತಾ? ಇದು ಇಲ್ಲ. ಸೊ ಯಾವ ಪದನು ನಮಗ್ ಮೀನಿಂಗ್ ಸಿಗ್ತದೆ, ಅರ್ಥಬದ್ಧವಾದ ಯಾವ್ದೋ ಪದ ಸಿಕ್ಕಿಲ್ಲ. ಹಾಗಾಗಿ ಯಾವುದು ಇಲ್ಲ ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಇದ್ರ ಮೇಲೆ ಕೇಳಿದ್ದೇನೆ ನೋಡಿ. ಮೇಲಿನ ಎಲ್ಲ ಪದಗಳ ಅಕ್ಷರಗಳನ್ನು ಅಕ್ಷರಾದಿ ಕ್ರಮದಲ್ಲಿ ಆಯಾ ಪದಗಳನ್ನು ಜೋಡಿಸಿದರೆ ಎಷ್ಟು ಪದಗಳು ಬದಲಾಗದೆ ಉಳಿಯುತ್ತದೆ?
ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅದ್ರ ತಕ್ಕಂತೆ ಜೋಡಿಸ್ಕೊಂಡ್ರೆ ಎಷ್ಟು ಪದ ಹಂಗೆ ಉಳ್ಕೊಳ್ಳುತ್ತೆ ಅಂತ. ಈಗ ಬನ್ನಿ ಇಲ್ಲೇ ಬನ್ನಿ ಹಿಂದಕ್ಕೆ ಬಂದ್ಬಿಡ್ತೇನೆ. ಈಗ ಇದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಅಂದ್ರೆ ಈ 3 ಪದದಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಸರ್? ಬಿ ಫಸ್ಟ್ ಬರುತ್ತೆ. ಈಗ ಮೊದಲನೇದು ಬಡಿ ಬಿ ಫಸ್ಟ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಬರೆಯೋಣ ಬೇಕಾದ್ರೆ ನಿಮ್ಗೆ ಅರ್ಥ ಕಾಣಿಸ್ಲಿ ಅಂದ್ರೆ ಇಲ್ಲಿ ಬಿ ಫಸ್ಟ್ ಬರುತ್ತೆ. ಬಿ ಆದ್ಮೇಲೆ ಟಿ, ಟಿ ಆದ್ಮೇಲೆ ಯು ಅಲ್ವಾ? ಟಿ ಆದ್ಮೇಲೆ ಯು ತಾನೆ? ಎಸ್. ಇಲ್ಲೂ ಹಂಗೆ ಬಿ ಫಸ್ಟ್ ಬರುತ್ತೆ, ಬಿ ಎಚ್ ಆದ್ಮೇಲೆ ಯು ಬರುತ್ತೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ. ಈ ಮೂರಲ್ಲಿ ಫಸ್ಟ್ ಜಿ ಬರುತ್ತೆ ಅಲ್ವಾ? ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ, ಆಮೇಲೆ ಯು ಬರುತ್ತೆ. ಹಾಗೆ ಇಲ್ಲೂ ಕೂಡ ಎ ಬರುತ್ತೆ ಫಸ್ಟ್, ಪಿ ಕ್ಯೂ ಆರ್, ಪಿ ಬರುತ್ತೆ, ಆರ್ ಬರುತ್ತೆ. ಇಲ್ಲಿ ನೋಡಿ ಇದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಬರೆದ್ರೆ ಹಂಗೆ ಇದೆಯಾ? ಇಲ್ಲ, ಚೇಂಜ್ ಆಯ್ತು. ಇದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಬರ್ದೆ ಇದೆಯಾ? ಇಲ್ಲ, ಚೇಂಜ್ ಆಯ್ತು. ಇದನ್ನು ಕೂಡ ಆಲ್ಫಾಬೆಟಿಕಲ್ ಆರ್ಡರ್ ಬರ್ದ್ವಿ, ಚೇಂಜ್ ಆಯ್ತು. ಇದು ಆಲ್ಫಾಬೆಟಿಕಲ್ ಆರ್ಡರ್ ಬರೆದು ಚೇಂಜ್ ಆಯ್ತು. ಈಗ ಇಲ್ಲಿ ನೋಡಿ ಫಸ್ಟ್ ಎ ಬಿ ಸಿ ಡಿ ಕಿ, ಎ ಬಿ ಸಿ ಡಿ ಎಫ್ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಆಮೇಲೆ ಆರ್. ಸೊ ಇದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಬರೆದ್ರಿ, ಆದ್ರೆ ಇಲ್ಲಿ ಏನಿತ್ತು ಮೊದಲು ಅದೇ ಇದೆ. ಸೊ ಎಷ್ಟು ಅಕ್ಷರ ಆಗಾದ್ರೆ ನಮ್ಗೆ ಅದೇ ಉಳ್ಕೊಂಡಿದೆ ಸರ್? ಒಂದೇ ಒಂದು ಅಕ್ಷರ, ಒಂದೇ ಒಂದು ಪದಗಳ ಗುಂಪು ಹಾಗೆ ಉಳ್ಕೊಂಡಿದೆ. ಸೊ ರೈಟ್ ಆನ್ಸರ್ ಎಷ್ಟು ಸರ್? 1 ಅಲ್ವಾ? ಮೇಲಿನ ಎಲ್ಲಾ ಪದಗಳ ಅಕ್ಷರಗಳನ್ನು ಅಕ್ಷರಾದಿ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಪದಗಳು ಬದಲಾಗದೆ ಉಳಿಯುತ್ತದೆ? ಎಷ್ಟು ಪದಗಳು ಸರ್? ಒಂದು ಪದ ಬದಲಾಗದೆ ಉಳ್ಕೊಂಡಿದೆ. ಯಾವುದು ಅದು? ಎಫ್ ಒ ಆರ್. ಒಂಥರ ಏನ್ ಕೇಳ್ತಾನೆ ಗೊತ್ತಾ? ಹಿಂಗ್ ಕೊಡ್ಬೇಕು ಅಂತಂದ್ರೆ ಎಫ್ ಒ ಆರ್, ಟಿ ಯು ಬಿ, ಎಚ್ ಯು ಬಿ ಯಾವ ಪದ ಬದಲಾಗದೆ ಉಳ್ಕೊಂಡಿದೆ ಅಂತ ಕೇಳಬಹುದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ಇದು ಕೂಡ ಸೂಪರ್ ಕ್ವಶನ್, ತುಂಬಾ ಇಂಪಾರ್ಟೆಂಟ್. 2 ರೀತಿ ಸಾಲ್ವ್ ಮಾಡಬಹುದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಬನ್ನಿ. ಒಬ್ಬ ವ್ಯಕ್ತಿ 50 ಕಿಲೋಮೀಟರ್ ದೂರವನ್ನು 8 ಗಂಟೆಗಳಲ್ಲಿ ಕ್ರಮಿಸ್ತಾನೆ. ಎಸ್, ಫೈನ್. ಅವನು 4 ಕಿಲೋಮೀಟರ್ ಪರ್ ಗಂಟೆಯಂತೆ ನಡೆದುಕೊಂಡು ಒಂದಿಷ್ಟು ದೂರ ಹೋಗ್ತಾನೆ. ಹೌದು. ಮತ್ತು 10 ಕಿಲೋಮೀಟರ್ ಗಂಟೆಯಂತೆ ಉಳಿದ ದೂರವನ್ನು ಬೈಸಿಕಲ್ ಕ್ರಮಿಸುತ್ತಾನೆ. ಹೌದು. ಅವನು ನಡೆದುಕೊಂಡು ಸಾಗಿದ ದೂರವೆಷ್ಟು? ಸರ್ ಇಲ್ಲಿ ಏನ್ ಹೇಳಿದ್ದಾನೆ ಗೊತ್ತಾ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು ದೂರ ಇದೆ ಸರ್. ಒಬ್ಬ ವ್ಯಕ್ತಿ 50 ಕಿಲೋಮೀಟರ್ ದೂರ ಇದೆ ಸರ್. 50 ಕಿಲೋಮೀಟರ್ ದೂರ ಸರ್. ಓಕೆ, ಇಲ್ಲಿ 8 ಗಂಟೆಗಳಲ್ಲಿ ಇದನ್ನ ಕಂಪ್ಲೀಟ್ ಅವನು ಈ ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಅವನ್ಗೆ 8 ಅವರ್ಸ್ ಬೇಕು. 8 ಗಂಟೆ ಬೇಕು. ಓಕೆ, 8 ಗಂಟೆ ಬೇಕು 50 ಕಿಲೋಮೀಟರ್ ದೂರಕ್ಕೆ. ಆದ್ರೆ ಅವನ್ ಏನ್ ಮಾಡ್ತಾನೆ ಅಂದ್ರೆ 4 ಕಿಲೋಮೀಟರ್ ಪರ್ ಗಂಟೆ ಅಂತ ನಡೆದುಕೊಂಡು ಒಂದಿಷ್ಟು ದೂರ ಅಂದ್ರೆ 4 ಅವರ್ ಅಂದ್ರೆ 4 ಕಿಲೋಮೀಟರ್ ಪರ್ ಅವರ್ ಒಂದಷ್ಟು ದೂರ ಹೋಗ್ತಾರೆ. ಒಂದಷ್ಟು ದೂರ ನಡ್ಕೊಂಡು ಹೋಗ್ತಾನೆ. ಇನ್ನೊಂದಷ್ಟು ದೂರ ಏನ್ ಮಾಡ್ತಾನೆ ಅವನು 10 ಕಿಲೋಮೀಟರ್ ಪರ್ ಗಂಟೆ ಸೈಕಲ್ ಹೋದಾಗ ಏನಾಗುತ್ತೆ? ಆಟೋಮೆಟಿಕ್ ಆಗಿ ಅವನು ಫಾಸ್ಟ್ ಇರ್ತಾನೆ. ಹಾಗಾದ್ರೆ 10 ಕಿಲೋಮೀಟರ್ ಪರ್ ಗಂಟೆನ ಇನ್ನೊಂದಷ್ಟು ದೂರ ಅವನು ಹೋಗ್ತಾನೆ ಸೈಕಲ್ ಅಲ್ಲಿ. ಆದ್ರೆ ಈ ದೂರ ಇದೆಯಲ್ಲ, ಈ ದೂರ ಎಷ್ಟು ದೂರ ಸೈಕಲ್ ಹೋಗಿದ್ ನಡ್ಕೊಂಡು ಹೋಗಿದ್ ಎಷ್ಟು ದೂರ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರು ಅದನ್ನೇ ಕೇಳಿದಾರೆ, ಅವನು ನಡೆದುಕೊಂಡ ಸಾಗಿದ ದೂರವೆಷ್ಟು ಅಂತ ಕೇಳಿದ್ದಾರೆ. ಸರ್ ಇದು ಸಿಂಪಲ್. ಇದು 2 ಮೆಥಡ್ ಇದೆ. ಮಿಕ್ಸ್ಚರ್ ಆಫ್ ಅಲಿಗೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಿಶ್ರಣ ಮತ್ತು ಸಂಯೋಜನೆ ಅಂತ ಒಂದು ಚಾಪ್ಟರ್ ಬರುತ್ತೆ ನಮ್ಗೆ ಆಪ್ಟಿಟ್ಯೂಡ್ ಅಲ್ಲಿ. ಓಕೆ, ಮೆಂಟಲ್ ಎಬಿಲಿಟಿ ಅಲ್ಲಿ ಮಿಶ್ರಣ ಮತ್ತು ಸಂಯೋಜನೆ ಅಂತ. ಸೊ ಅದ್ರ ಪ್ರಕಾರ ಫಸ್ಟ್ ನಾನು ಮಾಡ್ಬಿಡ್ತೀನಿ. ಈಸಿ ಅದು, ಸಿಂಪಲ್ ಈಸಿ ಅದು. ಆ ಚಾಪ್ಟರ್ ನೀವು ಓದಿದ್ರೆ ಗೊತ್ತಿರುತ್ತೆ. ಇನ್ನೊಂದು ನಾರ್ಮಲ್ ವೇ. ಓಕೆ, ನಾರ್ಮಲ್ ವೇ. ಈಗ ಫಸ್ಟ್ ಮೆಥಡ್ ಅಲ್ಲ ನೋಡಿ, ಫಸ್ಟ್ ಮೆಥಡ್ ಅಲ್ಲಿ ನೋಡಿ. ಫಸ್ಟ್ ಮೆಥಡ್ ಸರ್, ಇಲ್ಲಿ ಮಿಕ್ಸ್ಚರ್ ಆಫ್ ಅಲಿಗೇಷನ್ ಅಂತಂದ್ರೆ ಏನು ಅಂದ್ರೆ ಸುಮ್ನೆ ನಿಮಗೆ ಜಸ್ಟ್ ನಿಮಗೆ ತಿಳಿಸ್ಕೊಡಕ್ ಹೇಳ್ತೀನಿ. ಏನಪ್ಪ ಮಿಶ್ರಣ ಮತ್ತು ಸಂಯೋಜನೆ ಚಾಪ್ಟರ್ ಏನ್ ಹೇಳುತ್ತೆ ಅಂದ್ರೆ, ಈಗ ನೀವು 10 ರೂಪಾಯಿಗೆ ಕಚಡ ಅಕ್ಕಿ ತಗೊಂಡಿರ್ತೀರಾ, 30 ರೂಪಾಯಿದು ಇನ್ನೊಂದು ಒಳ್ಳೆ ಅಕ್ಕಿ ತಗೊಂಡಿರ್ತೀರಾ. ಇದೆರಡು ಮಿಕ್ಸ್ ಮಾಡ್ತೀರಾ ಸರ್. ಮಿಕ್ಸ್ ಮಾಡಿ ನೀವು ಮಾರಿದಾಗ ನಿಮ್ಗೆ ಲಾಭನೋ ನಷ್ಟನೋ ತೋರಿಸಿ ಅಂತ ಕೇಳ್ತೀವಿ. ಇದು ಮಿಕ್ಸ್ಚರ್ ಆಫ್ ಅಲಿಗೇಷನ್, ಮಿಶ್ರಣ ಮತ್ತು ಸಂಯೋಜನೆ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಲ್ವಾ? ಅಥವಾ ಹಾಲು 10 ಲೀಟರ್ ಹಾಲು ತಗೋತೀರಾ, 2 ಲೀಟರ್ ನೀರು ತಗೋತೀರಾ, ಮಿಕ್ಸ್ ಮಾಡ್ತೀರಾ. ಇದಕ್ಕೆ ನೀವು ಬೇರೆ ಬೇರೆಲ್ಲಿ ಮಾಡ್ತೀರಾ. ಇಲ್ಲಿ 10 ರೂಪಾಯಿ ಪರ್ ಲೀಟರ್ ಇರುತ್ತೆ, ನೀರು ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಮಿಕ್ಸ್ ಮಾಡಿದಾಗ ನಿಮ್ಗೆ ಎಷ್ಟು ಲಾಭ ಬರುತ್ತೆ? ಇದು ಮಿಕ್ಸ್ಚರ್ ಆಫ್ ಅಲಿಗೇಷನ್ ಅಂತ ಕರಿತೀವಿ. ಆ ಮೆಥಡ್ ಅಲ್ಲಿ ಇದನ್ನ ಮಾಡೋದಾದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನೋಡಿ, ಇದು ನೀವ್ ಏನೇ ಮಾಡಿ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು 4 ಕಿಲೋಮೀಟರ್ ಗಂಟೆಲಿ ನಡೀತಾನಲ್ವಾ ಸರ್? ಒಂದು 4 ಕಿಲೋಮೀಟರ್ ಪರ್ ಅವರ್, 1 ಗಂಟೆಯಲ್ಲಿ 4 ಕಿಲೋಮೀಟರ್ ನಡೀತೀವಿ. ಎಷ್ಟು ದೂರ ಗೊತ್ತಿಲ್ಲ. ಇದು ನಾ ಏನ್ ತಗೊಂಡಿರೋದು? ಸ್ಪೀಡ್, ವೇಗ ತಗೊಂಡಿರೋದು. ಓಕೆ, ಇನ್ನೊಂದ್ ಕಡೆ ಏನು? 10 ಕಿಲೋಮೀಟರ್ ಪರ್ ಅವರ್, 10 ಕಿಲೋಮೀಟರ್ ಪರ್ ಅವರ್, ಇದು ಕೂಡ ಸ್ಪೀಡ್, ವೇಗ. ಸೊ ಇದೆರಡು ಇದ್ದಾಗ ಇಲ್ಲಿ ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡ್ತೇವಲ್ಲ, ಇಲ್ಲಿ ಒಂದು ಬರುತ್ತಲ್ಲ, ಅದು ಕೂಡ ಕಿಲೋಮೀಟರ್ ಪರ್ ಅವರ್ ಅಲ್ಲೇ ತಗೋಬೇಕು. ಆದ್ರೆ ನಮ್ಗೆ ಇಲ್ಲಿ ನೋಡಿ ಟೋಟಲ್ ಇದೆಯಲ್ಲ, ಟೋಟಲ್ 50 ಕಿಲೋಮೀಟರ್ ಇದೆ, 8 ಗಂಟೆ ಇದೆ ಟೋಟಲ್ ಪರ್ ಅವರ್. 1 ಗಂಟೆಗೆ ಎಷ್ಟು ದೂರ ನಡೀತಾನೆ ಅವನು? 1 ಗಂಟೆಗೆ 50 ಕಿಲೋಮೀಟರ್ ಕಂಪ್ಲೀಟ್ ದೂರ ಇದೆ, 8 ಗಂಟೆ ಹೋಗ್ತಾನೆ. ಅಂದ್ರೆ 1 ಅವರ್ ಎಷ್ಟು ಗಂಟೆಲಿ ಹೋಗ್ತಾನೆ? ಡಿವೈಡ್ ಬೈ 8 ಮಾಡ್ಬೇಕು. 8 ರಿಂದ 50 ಹೋಗಲ್ಲ, ಯಾಕಂದ್ರೆ ಕಂಪ್ಲೀಟ್ ನಂಬರ್ ಇದು ಮಗ್ಗಿಯಲ್ಲ. 8 ರಿಂದ ಬಾಗ್ಸ್ತಕ್ಕಂತ ಮಗ್ಗಿಯಲ್ಲ 50. 8 8 48 48 ಆಗುತ್ತೆ. ಸೊ ಹಾಗಾಗಿ ಇದನ್ನ ಏನ್ ಮಾಡ್ಬೋದು? 2 ರಿಂದ ಭಾಗಿಸ್ಬೋದು. 25/4 ಹಿಂಗ್ ಬರ್ಕೋಬಹುದು. ಇದನ್ನು ಭಾಗಿಸಿದ್ರೆ ನಿಮ್ಗೆ ಫ್ರಾಕ್ಷನ್ ಬರುತ್ತೆ, ಪಾಯಿಂಟ್ ಅಂತ ಬರುತ್ತೆ. ಅದನ್ನ ಯಾವತ್ತೂ ಅವಾಯ್ಡ್ ಮಾಡಿ ಕ್ಯಾಲ್ಕುಲೇಷನ್ ಅಲ್ಲಿ. ಈಗ ನಾನು ಏನ್ ಮಾಡ್ಕೋಬಹುದು? ಇಲ್ಲಿಗೆ 2 ಮಿಕ್ಸ್ ಆಗಿರೋದು ಹಿಂಗ್ ಬರ್ಬೋದು.
ಕಿಲೋಮೀಟರ್ ಪರ್ ಅವರ್ ಅಂತ. ಈಗ ಏನಾಗುತ್ತೆ ಗೊತ್ತಾ, ಇದು ಮತ್ತೆ ಇದು ಇದ್ರಲ್ಲಿ ದೊಡ್ಡದು ಯಾವ್ದು ಸರ್? ಇದು ದೊಡ್ಡದು. ಇದರಿಂದ ಇದನ್ನ ಕಳಿಬೇಕು. ಓಕೆ, ಹಿಂಗೆ ಬಂದ್ರೆ ಇದು ಇದ್ರಲ್ಲಿ ದೊಡ್ಡದು ಯಾವ್ದು ಸರ್? 25/4 ದೊಡ್ಡದಾಗುತ್ತೆ. ಯಾಕಳಿ 4 20 ಆಗತ್ತೆ, 4 24 ಆಗುತ್ತೆ, 6 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇಲ್ಲಿ 4 ಕಿಲೋಮೀಟರ್ ಯಾವ್ದು ದೊಡ್ಡದು? ಇದು ದೊಡ್ಡದು. ಹಾಗಾಗಿ ಇದು ಮತ್ತೆ ಇದ್ರಲ್ಲಿ ಇದನ್ನ ಕಳಿಬೇಕು. ಅವಾಗ ಇಲ್ಲಿ ಬರ್ಕೋಬೇಕು ನಾವು. ಅದೇನ್ ಬರುತ್ತಲ್ಲ ಇಲ್ಲಿ ಬರೋದು ಯಾವಾಗ್ಲೂ ಅದು ಹವರ್ಸ್ ಅಲ್ಲಿ ಬರುತ್ತೆ. ಅವರ್ಸ್, ಯಾಕಂದ್ರೆ ಪರ್ ಅವರ್ ಅಂತ ಇದೆಯಲ್ಲ, ಏನಿದೆ ಅದ್ರಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ 25/4 10, 10ರಲ್ಲಿ 25/4 ಕಳೆದ್ರೆ ಏನಾಗುತ್ತೆ? 10 ಮೈನಸ್ 25/4 ಅಂತ ಬರ್ಕೋತೀನಿ. ಇಲ್ಲೇನ್ ಬರ್ಕೋತೀನಿ ಸರ್? ಇಲ್ಲಿ 25/4 ಮೈನಸ್ 4 ಅಂತ ಬರ್ಕೋತೀನಿ. ಈಗ ಇದನ್ನ 4ನ LCM ತಗೊಂಡ್ರೆ ಏನಾಗುತ್ತೆ? ನಿಮಗೆ ತೋರ್ಸಕ್ಕೋಸ್ಕರ ಇಲ್ಲಿ ಬರೀತೀನಿ ಬೇಕಾದ್ರೆ ಇದನ್ನ. 40 ಮೈನಸ್ 25/4 ಆಗುತ್ತೆ ಅಲ್ವಾ ಸರ್? ಇದು ಹಿಂಗ್ ಬರೀಬಹುದಲ್ವಾ ಸರ್? ಸೊ ಹಾಗಾಗಿ 40ಲ್ಲಿ 25 ಕಳೆದ್ರೆ 15, 15/4 ಅಂತ ಬರೀಬಹುದು ಅಲ್ವಾ ಸರ್? ಇದು ರೇಷಿಯೋ ಮೆಥಡ್ ಅಲ್ಲಿ. ಈ ಕಡೆ ನಾವು ಏನ್ ಮಾಡ್ತಾ ಇದೀವಿ? ಇದರಿಂದ ಇದನ್ನ ಕಳೀತಾ ಇದೀವಿ. ಇಲ್ಲೂ ಕೂಡ ಏನ್ ಮಾಡ್ಬೋದು? 4ನ್ನ ತಗೋದ್ರೆ 25 ಮೈನಸ್ 16/4 ಅಂತ ಬರ್ಕೋಬಹುದು. 25ಲ್ಲಿ 16 ಕಳೆದ್ರೆ ಏನಾಗುತ್ತೆ ಸರ್? 4 9, 9/4 ಅಂತ ಬರ್ಕೋಬಹುದು. ಇದು ನಮಗೆ ಬಂದಿರ್ತಕ್ಕಂಥದ್ದು ಅಲ್ವಾ? ಇದು ಬಂದಿರ್ತಕ್ಕಂಥದ್ದು. ಇದ್ರಲ್ಲಿ ನೋಡಿ 4 4 ಕ್ಯಾನ್ಸಲ್ ಆಗೋಯ್ತು ಅಲ್ವಾ? ಕ್ಯಾನ್ಸಲ್ ಆಗೋಯ್ತು. 15 ಮತ್ತೆ 9 ಉಳಿತೀನಿ ಮೇಲ್ಗಡೆ ಅಲ್ವಾ? 15 9ನ್ನ ನೀವು ಹಿಂಗ್ ಬರೀಬಹುದಾ? 15:9 ಏನಿದೆ ಇದು 3ರಿಂದ ಭಾಗ ಆಗುತ್ತಲ್ವಾ? 3 3 9, 3 5 15. ಸೊ 5:3 ಅಂತ ಬರೀಬಹುದಾ? 5:3 ಅಂತ ಬರೀಬಹುದು. ಇಲ್ಲಿ ಏನಾಗಿದೆ? ಈ 5 ಬಂದಿದೆಯಲ್ಲ, ಇದು 5 ಈ ಕಡೆ, ಈ 5 ನಮ್ಗೆ ಏನಾಗಿದೆ? ಅವರ್ ಗಂಟೆಲ್ ಬಂದಿರೋದು. ಇದು ಕೂಡ 3 ಕೂಡ ಗಂಟೆಲ್ ಬಂದಿರೋದು ಅವರ್. ಈಗ ನೋಡಿ ನಮ್ಗೆ ಏನ್ ಕೇಳಿದ್? ದೂರ ಕೇಳಿದಾನೆ. ನಿಮಗ್ ಫಾರ್ಮುಲಾ ಗೊತ್ತೇ ಇದೆ. ಏನ್ ಸರ್ ದೂರ ಕಂಡುಹಿಡಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಈಗ ಯಾವ ದೂರ ಕೇಳಿರೋದು? ಅವ್ನು ನಡೆದುಕೊಂಡು ಹೋಗುವ ದೂರ ಕೇಳಿರೋದು. ಸರ್ ನಡೆದುಕೊಂಡು ಹೋಗೋದು ಎಷ್ಟು ಸರ್? 4 ಕಿಲೋಮೀಟರ್ ಪರ್ ಗಂಟೆ. ಸೊ ದೂರ ಅಂದ್ರೆ ಏನು? ಡಿಸ್ಟೆನ್ಸ್. ದೂರ ಇಸ್ ಈಕ್ವಲ್ ಟು ಏನ್ ಬರೀತೀರಾ ನೀವು? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್, ವೇಗ ಇಂಟು ಟೈಮ್ ಅಂತ ಬರೀತೀರಾ. ವೇಗ ನಮಗೆ ಏನ್ ಸರ್ ಕೊಟ್ಟಿದ್ದಾನೆ ಇಲ್ಲಿ? 4 ಕಿಲೋಮೀಟರ್ ಪರ್ ಅವರ್. 4 ಇಂಟು ಟೈಮ್ ನಾವು ಇಲ್ಲಿ ಕಂಡಿಟ್ಕೊಂಡಿದೀವಿ 5 hours ಅಂತ ಅಲ್ವಾ? ಇಂಟು 5. ಯಾಕಂದ್ರೆ ಇದು 4 ಯಾವ್ದು ಸರ್? ಇದು 4 ನಡೆದುಕೊಂಡು ಹೋಗೋ ದಾರಿ, ಅದಕ್ಕೆ ನಾ ಇದೊಂದು 5 ತಗೊಂಡಿರೋದು. ಅಕಸ್ಮಾತ್ ಅವನು ಬೈಸ್ಕಲ್ ಹೋಗಿದ್ದ ಯಾವ್ದು ಅಂತ ಕೇಳಿದ್ರೆ ಏನ್ ಮಾಡ್ತಿದ್ರಿ ನೀವು? 10 ಇಂಟು ಇಲ್ಲಿದೆಯಲ್ಲ 3 ಈ ಕಡೆ ಬಂದಿದೆಯಲ್ಲ, ಇದು ಬೈಸ್ಕಲ್ ತಾನೆ ಇದು. ಸೊ ಇದ್ರ ನೇರಕ್ಕೆ ಏನ್ ಬಂದಿದೆ ಅದನ್ನ ಮಾಡ್ಬೇಕಾಗಿತ್ತು. ಸೊ 5 4 20 ಕಿಲೋಮೀಟರ್ ಇದೆ ಸರ್, ಇಲ್ಲಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇದನ್ನ ನಾನು ಡೀಟೇಲ್ ಆಗಿ ಮಾಡಕ್ಕೋಸ್ಕರ ನಿಮ್ಗೆ ಇಷ್ಟೊಂದು ಬರ್ದಿದ್ದೀನಿ. ಇದನ್ನ ಒಂದೇ ಲೈನ್ ಅಲ್ಲೂ ಬರೀಬಹುದು. ಅಂದ್ರೆ ಇದಿಷ್ಟು ಮಾತ್ರ ಬರ್ಕೊಂಡು ನಾವು ಸಾಲ್ವ್ ಮಾಡ್ಕೊಂಡ್ಬರ್ಬೋದು. ಅಕಸ್ಮಾತ್ ಅವನೇನಾದ್ರು ಬೈಸ್ಕಲ್ ಹೋಗೋ ದೂರ ಕೇಳಿದ್ರೆ ಅವ್ನ ಏನ್ ಮಾಡ್ಬೇಕಾಯ್ತು ನೀವು? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಅಂದ್ರೆ ದೂರ ಇಸ್ ಈಕ್ವಲ್ ಟು ಇಲ್ಲಿ 10 ಇಂಟು 3 ಮಾಡ್ಕೋಬೇಕಾಗಿತ್ತು. 10 ಇಂಟು 3 ಮಾಡಿದ್ರೆ 30 ಕಿಲೋಮೀಟರ್ ಬರ್ತಾ ಇತ್ತು. ಸೊ ಬೈಸ್ಕಲ್ ಅಲ್ಲಿ 30 ಕಿಲೋಮೀಟರ್ ಹೋಗ್ತಿದ್ದ. ಡಿಸ್ಟೆನ್ಸ್ ಇದ್ರಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ತಿದ್ದ? ನಡ್ಕೊಂಡು 20 ಕಿಲೋಮೀಟರ್ ಹೋಗ್ತಿದ್ದ. ಟೋಟಲ್ ಎಷ್ಟು ಸರ್? 50 ಕಿಲೋಮೀಟರ್ ಹೋಗಿದ್ದಾನ. ಇಲ್ಲ 50 ಕಿಲೋಮೀಟರ್ ಹೋಗಿದ್ದಾನ ಟೋಟಲ್? ಎಸ್. ಅರ್ಥ ಆಯ್ತಲ್ಲ? ಇದು ಮಿಕ್ಸರ್ ಆಫ್ ಅಲಿಗೇಷನ್ ಮೆಥಡ್. ಈಗ ಸೆಕೆಂಡ್ ಮೆಥಡ್ ನಾನು ಇಲ್ಲೇ ಮಾಡ್ತೀನಿ. ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾನೆ ಸರ್? ಏನಿದೆ ಸರ್ ಇಲ್ಲಿ? ನಮ್ಗೆ ಏನು ಗೊತ್ತಿಲ್ಲ ಇಲ್ಲಿ. ಆದ್ರೆ ಟೋಟಲ್ ಟೈಮ್ ಅಂತ ಕೊಟ್ಬಿಟ್ಟಿದ್ದಾನೆ. ನಮಗ್ ಟೋಟಲ್ ಟೈಮ್ ಅಂತ ಗೊತ್ತಿದೆ. ಹಾಗಾದ್ರೆ ಟೋಟಲ್ ಟೈಮ್ ಅಂದ್ರೆ ಏನು ಸರ್? T1 ಪ್ಲಸ್ T2 ಅಲ್ವಾ? ನಡ್ಕೊಂಡು ಹೋಗಿದ್ ದೂರ, ಅವನು ಬೈಸ್ಕಲ್ ಹೋಗಿದ್ ದೂರ 8 ಗಂಟೆ ಅಂತ ಬರ್ಕೋಬಹುದು. ಈಗ ನೋಡಿ ಈ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. D ಇಸ್ ಈಕ್ವಲ್ ಟು S ಇಂಟು T ಅಂತ ಗೊತ್ತಿದೆ ಅಲ್ವಾ ನಿಮ್ಗೆ? S ಇಂಟು ಸ್ಪೀಡ್ ಮತ್ತೆ ಟೈಮ್. ಸೊ T ಏನಾಗುತ್ತೆ ಸರ್? D/S ಅಂತ ಬರ್ಕೋಬಹುದಲ್ವಾ? ಸೊ D/S ಅಂತ ಬರ್ಕೋಬಹುದಾ? ಇಲ್ಲಿ D1/S1 ಪ್ಲಸ್ ಇಲ್ಲಿ D2/S2 ಇಸ್ ಈಕ್ವಲ್ ಟು N2 ಅಂತ ಬರ್ಕೋಬಹುದಾ ಇದನ್ನ? ಎಸ್. ಇಲ್ಲಿ ಡಿಸ್ಟೆನ್ಸ್ ಗೆ ನೀವೇನ್ ಮಾಡ್ಕೋಬಹುದು? ನಮ್ಗೆ ಏನ್ ಕೇಳಿದ್ದಾನೆ? ಅವ್ನು ನಡ್ಕೊಂಡು ಹೋಗೋ ದೂರ ಕೇಳಿರೋದು. ಸೊ ನಡ್ಕೊಂಡು ಹೋಗೋ ದೂರ ನಾವು X ಅಂತ ಇಟ್ಕೊಂಬೋಣ. ಆಗ ಸೈಕಲ್ ಹೋಗೋ ದೂರ ಎಷ್ಟು ಸರ್? ಟೋಟಲ್ 50 ಅಲ್ವಾ? 50ಲ್ಲಿ X ಕಿಲೋಮೀಟರ್ ಹೋಗಿದ್ದಾನೆ ಅಂತಂದ್ರೆ ಇದು ನಡ್ಕೊಂಡು ಹೋಗೋ ದೂರ, ನಡೆದುಕೊಂಡು. ಯಾಕಂದ್ರೆ ನಮ್ಗೆ ಕೇಳಿರೋದು ಅದಕ್ಕೆ X ಅಂತ ಇಟ್ಕೊಂಡಿದ್ದೇನೆ. ಸೈಕಲ್ ಅಲ್ಲಿ ಎಷ್ಟು ದೂರ ಹೋಗ್ತಾನೆ ಸರ್? ಹಾಗಾದ್ರೆ ಸೈಕಲ್ Y ಅಂತ ಇಟ್ಕೊಂಡ್ಬಿಟ್ಬಿಡಿ, ತಪ್ಪಾಗುತ್ತೆ. 50 ಮೈನಸ್ X ಮಾಡಿ. ಇದು ಸೈಕಲ್ ಹೋಗೋ ದೂರ. ಇದು ಬೈಸ್ಕಲ್ ಹೋಗೋ ದೂರ. ಯಾಕೆ? X ನಡ್ಕೊಂಡು ಹೋದ್ಮೇಲೆ 50ರಲ್ಲಿ ಈ X ನ ಕಳೆದ್ರೆ ಮಿಕ್ಕಿದ್ ಬರೋದು ಯಾವ್ದು ಸರ್? ಬೈಸ್ಕಲ್ ಹೋಗೋ ದೂರ. ಸೊ ಇದನ್ನ ಇಲ್ಲಿ ಹಾಕೋಬಹುದಲ್ವಾ? ಡಿಸ್ಟೆನ್ಸ್ಗೆ ಹಾಕೋಬಹುದಲ್ವಾ? ಡಿಗೆ ಎಸ್. ಸ್ಪೀಡ್ ಎಷ್ಟು ಸರ್? S1 ಇಲ್ಲಿ 4 ಕಿಲೋಮೀಟರ್ ಅಲ್ವಾ? ಪ್ಲಸ್ ಡಿಗೇನು ಸರ್? 50 ಮೈನಸ್ X/4 ಇಸ್ ಈಕ್ವಲ್ ಟು 8 ಅಲ್ವಾ ಸರ್? ಈಗ ಇಲ್ಲಿ ನೋಡಿ, ಅಲ್ಲ ಸಾರಿ, ಇದೆಷ್ಟು ಸರ್? ಇದು 10 ಕಿಲೋಮೀಟರ್, 4 ಅಲ್ಲ, ಇದು 10. ಎಷ್ಟು ಸ್ಪೀಡ್ ಟು ಏನು? ಅವನು ಬೈಸ್ಕಲ್ ಹೋಗೋದು 10. ಈಗ 10 ಮತ್ತು 4 LCM ತಗೊಂಡ್ರೆ ಏನಾಗುತ್ತೆ ಸರ್? 40 ಅಲ್ವಾ? 40. ಇದನ್ನ ಹಿಂಗೆ ಮಾಡ್ಕೊಂಡ್ಬರೋಣ. 40
40 ಮಾಡಿದ್ರೆ ಇಲ್ಲೇನಾಗುತ್ತೆ 4 10 40 ಆಗ 10x ಆಗುತ್ತೆ ಇದು ಅಲ್ವಾ. 10 ಮತ್ತೆ 4 LCM ಎಷ್ಟು? 4 1 4 5 ಎಸ್ 40. ಈಗ ಇದು 10 ರಿಂದ 4 10 ತಾನೆ ಎಸ್ 2 2 5 2 2 2 5 2 1 5 2 4 4 5 20 40 ಅಲ್ಲ 20. LCM is 20. ಓಕೆ ಅದೇ ನಾನು ಅನ್ಕೊಂಡೆ. ಸೊ LCM is 20. ಸೊ 4 5 ಎಷ್ಟು 20 ಆಗುತ್ತೆ? 4 4 4 5 20. ಸೊ ಇಲ್ಲಿ 5x ಆಗುತ್ತೆ. ಇದು 5x ಪ್ಲಸ್ 10 2 20 ಅಲ್ವಾ ಇಂಟು 2 ಮಾಡ್ಬೇಕು ಇದಕ್ಕೆ ಅಂದ್ರೆ 100 52 100 ಮೈನಸ್ 2x ಆಯ್ತು ಅಲ್ವಾ ಇಸ್ ಈಕ್ವಲ್ ಟು 8 ಅಲ್ವಾ ಸರ್. ಈಗ ನೋಡಿ 5ರಲ್ಲಿ 2 ಕಳೆದ್ರೆ 3x ಅಲ್ವಾ ಸರ್. ಓಕೆ ಈ ಕಡೆ 20 ಈ ಕಡೆ ತಗೊಂಡ್ಬಿಡಿ. 20 ಇಂಟು 8 ಮಾಡಿದ್ರೆ ಎಷ್ಟಾಗುತ್ತೆ ಸರ್? 20 ಈ ಕಡೆ ತಗೊಂಡ್ರೆ ಇದು ಇಂಟು ಆಗುತ್ತೆ. 8 ಇಂಟು 20 ಆಗುತ್ತೆ. 0 8 2 16 160 ಮೈನಸ್ 100 ಈ 100 ಈ ಕಡೆ ತೆಗೆದ್ರೆ ಮೈನಸ್ 100 ಆಗುತ್ತೆ. ಸೊ ಇಲ್ಲಿ ಏನಾಯ್ತು ಸರ್? 3x is equal to 40 ಅಲ್ವಾ ಸರ್. ಎಷ್ಟು 40 ಎಸ್. ಐದು 4 20 12 40. ಸೊ x is equal to ಏನಾಗುತ್ತೆ ಸರ್? ಇಲ್ಲಿ ಇದೇನೋ ಮಿಸ್ ಹೊಡಿತಾ ಇದೆಯಲ್ಲ. 10 20 ಓಕೆ 5 5x ಇಂಟು 2 100 ಓಕೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಆದಾಗ 50 ಮೈನಸ್ ಎಕ್ಸ್ ಇರೋದಕ್ಕೆ ಎಷ್ಟು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು? 10 2 20 ಆಗುತ್ತೆ. 2 4 4 5 20 ಎಸ್ 2 ಆಗುತ್ತೆ. ಏನೋ ಮಿಸ್ ಹೊಡುತ್ತದೆ. ಇದು 2x ಬರ್ಬೇಕಾಗಿತ್ತು. ಇದು x ಬೈ 2 ಬರ್ಬೇಕಿದೆ. 3 ಅಲ್ಲ 2 ಬರ್ಬೇಕಿಲ್ಲ. ಏನೋ ಮಿಸ್ ಆಗಿದೆ. ಏನೋ ಕ್ಯಾಲ್ಕುಲೇಷನ್ ತಪ್ಪಾಗಿದೆ. ನೋಡಿದ್ರ ಈ ತರ ಮಾಡಿದಾಗ ಕ್ಯಾಲ್ಕುಲೇಷನ್ ಬೇಗ ತಪ್ಪಾಗುತ್ತೆ. ಬಟ್ ಇಲ್ಲಿ ಏನ್ ಕ್ಯಾಲ್ಕುಲೇಷನ್ ತಪ್ಪಾಗಿದೆ ನೋಡೋಣ. ಡೋಂಟ್ ವರಿ. ಯಾರು ಹೇಳ್ತೀರಾ? 10 4 40 10 2 2 50 2x ಇಲ್ಲಿ 4 4 16 4 5 20 4 5 20 5ರಲ್ಲಿ 2 ಕಳೆದ್ರೆ 3x ಓಕೆ 5 2 10 ಓಕೆ x ಬೈ 3 ಬರುತ್ತೆ. ಆಕ್ಚುಲಿ ಇದು 2 ಬರಬೇಕು. ಏನೋ ಕ್ಯಾಲ್ಕುಲೇಷನ್ ಮಿಸ್ ಆಗಿದೆ. ಸೊ ಹಿಂಗೆ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ಏನ್ ಮಿಸ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಅಬ್ಸರ್ವ್ ಮಾಡಿ ಹೇಳಿ. 2 4 2 50 2 1 2 5 5 20 ಏನೋ ಮಿಸ್ ಹೊಡಿತಾ ಇದೆ. ಇಲ್ಲಿ ಏನು ಅಂತ ಗೊತ್ತಿಲ್ಲ. ಟೋಟಲ್ 8 160 ಇಲ್ಲಿ ಮಿಸ್ ಹೊಡಿತಾ ಇದೆ. ಇಲ್ಲಿ ನೋಡಿ ಇದು 40 ಅಲ್ಲ ಇದು 60 ಅಲ್ವಾ. 160 100 ಕಳೆದ್ರೆ 60 ಎಸ್. ಸೊ 60 ಬೈ 3 ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಸರ್? 3 1 3 20 ಬಂತ 20. ಸೊ ಎಕ್ಸ್ ಇಸ್ ಈಕ್ವಲ್ ಟು 20. ಸೊ ನಡ್ಕೊಂಡು ಹೋಗೋ ದೂರ ಎಕ್ಸ್ ಇಸ್ ಈಕ್ವಲ್ ಟು 20 ಬಂತ. ಸೊ 20 ಇಸ್ ದ ರೈಟ್ ಆನ್ಸರ್. ಸಿ ದಿಸ್ ಇಸ್ ದ ಸೆಕೆಂಡ್ ಮೆಥಡ್. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡಿ. ಮಿಕ್ಸ್ಚರ್ ಆಫ್ ಅಲಿಗೇಷನ್ ಬಗ್ಗೆ ನಿಮ್ಗೆ ಬೇಕು ಅಂದ್ರೆ ಸಪರೇಟ್ ಚಾಪ್ಟರ್ ಮಾಡೋಣ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಬಂದ್ರೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾಡ್ತೀನಿ. ಓಕೆ ಸರ್. ಈಸಿ ಮೆಥಡ್ ನೋಡಿದ್ರ ಕ್ಯಾಲ್ಕುಲೇಷನ್ ಮಿಸ್ ಆಗುತ್ತೆ ಸ್ನೇಹಿತರೆ. ಎಕ್ಸಾಮ್ ಹಾಲಲ್ಲಿ ಹಿಂಗೆ ಆಗೋದು. ನಾನು ನಿಮ್ಗೆ ತೋರಿಸ್ತಾ ಇರೋದು ಏನಕ್ಕೆ ಅಂದ್ರೆ ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಷನ್ ಕಮ್ಮಿ ಮಾಡ್ಬೇಕು. ಅದಕ್ಕೆ ನಾನು ಶಾರ್ಟ್ ಮೆಥಡ್, ಈಸಿ ಮೆಥಡ್, ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಹೇಳ್ಕೊಡೋದು. ಇದ್ರಲ್ಲಿ ನೋಡಿ ಈ ತರ ಪ್ರಾಬ್ಲಮ್ ಆಗದೇ ಇಲ್ಲ. ಇದ್ರಲ್ಲಿ ಪ್ರಾಬ್ಲಮ್ ಆಗುತ್ತಲ್ಲ. ಎಲ್ಲಾರು ಒಂಚೂರು ಮಿಸ್ ಆಯ್ತು ಒಂದು ಕ್ಯಾಲ್ಕುಲೇಷನ್ ಫಾಸ್ಟ್ ಆಗಿ ಮಾಡ್ಬೇಕಾದ್ರೆ ಏನಾಗುತ್ತೆ? ತಪ್ಪಾಗುತ್ತೆ. ನೆಕ್ಸ್ಟ್ ಬನ್ನಿ. ಸಭೆಯೊಂದರಲ್ಲಿ ಗ್ರಾಮದ ನಕ್ಷೆಯನ್ನು ಆಗ್ನೇಯ ದಿಕ್ಕು ಉತ್ತರವಾಗುವಂತೆ ಮತ್ತು ಈಶಾನ್ಯ ಪಶ್ಚಿಮ ದಿಕ್ಕಾಗುವಂತೆ ಇರಿಸಲಾಗಿದೆ. ಹಾಗಾದ್ರೆ ದಕ್ಷಿಣ ಯಾವ ದಿಕ್ಕಾಗಿದೆ? ಇದು ಕೂಡ ಸಿಂಪಲ್. ಇದಕ್ಕೆ ಸೇಮ್ ಇದನ್ನ ಬರ್ಕೊಬೇಕಾಗುತ್ತೆ. ನೀವು ಈಸಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಇದನ್ನ ಬರ್ಕೋಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ನೈಋತ್ಯ, ಈಶಾನ್ಯ, ವಾಯುವ್ಯ. ಕನ್ನಡ ಇಂಗ್ಲಿಷ್ ಅಲ್ಲಿ ಆದ್ರೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಇದು ನಾರ್ತ್, ಈಸ್ಟ್, ನಾರ್ತ್, ವೆಸ್ಟ್, ಸೌತ್, ಈಸ್ಟ್, ಸೌತ್, ವೆಸ್ಟ್ ಅಂತ ಕರಿತೀವಿ. ಓಕೆ. ಇಲ್ಲಿ ನೋಡಿ ಸಭೆಯೊಂದರಲ್ಲಿ ಗ್ರಾಮದ ನಕ್ಷೆಯನ್ನು ಆಗ್ನೇಯ ದಿಕ್ಕು ಉತ್ತರವಾಗುವಂತೆ. ಇದು ಆಗ್ನೇಯ ಸರ್. ಆಗ್ನೇಯನ ಉತ್ತರ ಮಾಡ್ತಾ ಇದೀವಿ. ದಯವಿಟ್ಟು ಇಲ್ಲಿಂದ ಉತ್ತರ ಆಗ್ಬೇಕು ಅಂದ್ರೆ ಇದು ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಇದು ಉತ್ತರ. ಹೋಗ್ಬೇಕು ಅಂದ್ರೆ ಏನಾಗ್ಬೇಕು? ಇದು ವಾಯುವ್ಯ.
1 2 3 ಪಾಯಿಂಟ್ನೇ ಹೋಗ್ಬೇಕಾಗತ್ತೆ ಅಲ್ವಾ? ಫೈನ್. ಈಶಾನ್ಯವು ಪಶ್ಚಿಮ ದಿಕ್ಕಾಗುವಂತೆ. ಈಶಾನ್ಯ ಪಶ್ಚಿಮ ದಿಕ್ಕಾಗ್ಬೇಕಾದ್ರೆ 1 2 3. ಎಸ್, ಅಂದ್ರೆ ಎಲ್ಲ 3 ಪಾಯಿಂಟ್ ಈ ಕಡೆ ಮಾಡ್ಕೊತಾ ಇದಾರೆ ಸಭೆಯಲ್ಲಿ, ಓಕೆ, ಗ್ರಾಮದವರು. ಹಾಗಾದ್ರೆ ದಕ್ಷಿಣ ಯಾವ ದಿಕ್ಕಾಗುತ್ತೆ? ದಕ್ಷಿಣ ಇದೆಯಲ್ಲ, ಅದು 3 ಪಾಯಿಂಟ್ ಕಳಿಸಿ. 1 2 3 ಅಂದ್ರೆ ಈಶಾನ್ಯ ದಿಕ್ಕಾಗುತ್ತೆ. ಎಲ್ಲಿದೆ ಸರ್ ಈಶಾನ್ಯ? ಈಶಾನ್ಯ ದಿಕ್ಕಿದೆ. ಅರ್ಥ ಆಯ್ತಲ್ಲ? ಸಿಂಪಲ್, ಈಸಿ ಇದು, ಕನ್ಫ್ಯೂಸ್ ಮಾಡ್ಕೊಬಿಡಿ, ತುಂಬಾ ಈಸಿ. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದಾಳೆ, ಆದರೆ ರೇಖಾಳಷ್ಟು ಅಂದವಾಗಿಲ್ಲ. ಹಾಗಾದರೆ ರಮ್ಯಾ ರಶ್ಮಿಳಷ್ಟು ಅಂದವಾಗಿಲ್ಲ, ರಶ್ಮಿ ರೇಖಾಗಳಿಂತ ಅಂದವಾಗಿಲ್ಲ. ಇದು ಸಿಂಪಲ್, ಇದೇನಿಲ್ಲ, ನೀವ್ ಏನ್ ಬರೀಬೇಕು ಅನ್ನೋ ಸಿಂಪಲ್ ಆಗಿ ಬರೀಬೇಕು. ರಮ್ಯಾ ರಶ್ಮಿಗಿಂತ ಅಂದ್ರೆ ಚೆನ್ನಾಗಿದ್ದಾಳೆ, ಗ್ರೇಟರ್ ಹಾಕೋತೀನಿ. ರಶ್ಮಿಗಿಂತ ಚೆನ್ನಾಗಿದ್ದಾಳೆ, ಓಕೆ, ರಶ್ಮಿ, ಓಕೆ. ಆದ್ರೆ ರೇಖಾಳಷ್ಟು ಅಂದವಾಗಿಲ್ಲ, ಅಂದ್ರೆ ರೇಖಾಕ್ಕಿಂತ ಚೆನ್ನಾಗಿಲ್ಲ, ಅಂದ್ರೆ ರೇಖಾ ರಮ್ಯಾಗಿಂತ ಚೆನ್ನಾಗಿದ್ದಾಳೆ ಅಂತ. ಹಾಗಾದ್ರೆ ಹಿಂಗ್ ಬರ್ಕೊಂಡು ಇಲ್ಲಿ ರೇಖಾ ಅಂತ ಬರ್ಕೋತೀನಿ, ಓಕೆ. ಇದು ನಮಗೆ ಈ ಕ್ವಶನ್ ಇಂದ ಗೊತ್ತಾಗಿದೆ, ಓಕೆ. ನೆಕ್ಸ್ಟ್ ಆಪ್ಷನ್ ಓದಿ. ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ ಅಂತಿದೆ. ರಶ್ಮಿ ಇಸ್ ನಾಟ್ ಪ್ರಿಟಿ ಆಸ್ ರಮ್ಯಾ. ರಶ್ಮಿ ರಮ್ಯಾಳಷ್ಟು ಅಂದವಳು. ಹೌದು ಸರ್, ರಮ್ಯಾ ಅಷ್ಟು ಅಂದವಾಗಿಲ್ಲ, ಯಾಕಂದ್ರೆ ಅವಳಕ್ಕಿಂತ ಕಮ್ಮಿ ಇದ್ದಾಳೆ. ಹೌದು, ಕ್ವಶನ್ ಅಲ್ಲಿ ಅದೇ ಕೊಟ್ಟಿದ್ದಾರೆ. ಎಸ್, ಇದು ಕರೆಕ್ಟ್. ನೆಕ್ಸ್ಟ್ ಬನ್ನಿ. ರಶ್ಮಿ ರೇಖಾಗಳಿಂತ ಅಂದವಾಗಿದ್ದಾಳೆ. ರಶ್ಮಿ ರೇಖಾಗಿಂತ ಅಂದವಾಗ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ರೇಖಾ ರಮ್ಯಾಗಿಂತ ಅಂದವಾಗಿದ್ದಾಳೆ ಅಂದ್ಮೇಲೆ ರಶ್ಮಿ ರಮ್ಯಾಗಿಂತ ಕಮ್ಮಿ ಇದ್ದಾಳೆ ಅಂದ್ಮೇಲೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ತಪ್ಪು. ರೇಖಾ ರಮ್ಯಾಳಷ್ಟು ಅಂದವಾಗಿಲ್ಲ, ರೇಖಾ ರಮ್ಯಾಗಿಂತ ಅಂದವಾಗಿಲ್ಲ ಅಂತ ಹೆಂಗ್ ಹೇಳ್ತೀರಾ? ಕ್ವಶನ್ ಅಲ್ಲಿ ಹೇಳ್ಬಿಟ್ಟಿದ್ದಾರಲ್ಲ. ರೇಖಾಳಷ್ಟು ರಮ್ಯಾ ಅಂದವಾಗಿಲ್ಲ, ಆದ್ರೆ ರೇಖಾ ರಮ್ಯಾಗಿಂತ ಅಂದವಾಗಿದ್ದಾಳೆ ಅಂತ ಅರ್ಥ. ನೋಡಿ, ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದಾಳೆ, ಆದ್ರೆ ರೇಖಾಳಷ್ಟು ಅಂದವಾಗಿಲ್ಲ, ಅಂದ್ರೆ ರೇಖಾಗಿಂತ ರಮ್ಯಾ ಕಮ್ಮಿ ಅಂತ ಅರ್ಥ. ಆದ್ರೆ ಇಲ್ಲಿ ರೇಖಾ ರಮ್ಯಾಳಷ್ಟು ಅಂದವಾಗಿಲ್ಲ ಅಂತ ಕೊಟ್ಬಿಟ್ಟಿದ್ದಾರೆ, ಅಂದ್ರೆ ಇದು ತಪ್ಪು. ಓಕೆ, ರಮ್ಯಾ ರೇಖಾಗಿಂತ ಅಂದವಾಗಿದ್ದಾಳೆ. ರಮ್ಯಾ ರೇಖಾಗಿಂತ ಅಂದವಾಗಿದ್ದಾಳೆ? ಇಲ್ಲ, ರೇಖಾ ರಮ್ಯಾಗಿಂತ ಅಂದವಾಗಿದ್ದಾಳೆ. ಅದಕ್ಕೆ ತಾನೇ ಗ್ರೇಟರ್ ಸೈನ್ ಹಾಕೊಂಡಿರೋದು. ನಮ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರೋ ಅದ್ರ ಪ್ರಕಾರ ನಾವು ಹೋಗ್ಬೇಕು. ಹಾಗಾದ್ರೆ ಇದು ತಪ್ಪು. ಇಲ್ಲಿ ಯಾವ್ದು ಸರಿಯಾಗಿದ್ದು? ಮೊದಲನೇ ಆಪ್ಷನ್ ಸರಿಯಾಗಿತ್ತು. ಸೊ ರೈಟ್ ಆನ್ಸರ್ ಇದು. ಸೊ ಯಾವ್ದು ಕರೆಕ್ಟು? ನಮ್ಗೆ ಕೊಟ್ಟಿರೋ ಕ್ವಶನ್ ಪ್ರಕಾರ ಮೊದಲನೇ ಆಪ್ಷನ್ ಕರೆಕ್ಟ್. ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ. ಹೌದು, ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ, ಅವಳಕ್ಕಿಂತ ಕಮ್ಮಿ ಇದ್ದಾಳೆ. ಇಲ್ಲೇ ನೋಡಿ, ರಶ್ಮಿಗಿಂತ ರಮ್ಯಾ ಅಂದವಾಗಿದ್ದಾಳೆ ಅಂದ್ರೆ ಅರ್ಥ ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ ಅಂತ. ಸೊ ಮೊದಲನೇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ನಿ ಇರುತ್ತೆ, ಅಲ್ಲಿ ನೀವು ತಗೋಬಹುದು. ಫೈನ್ ಸರ್. ಇಲ್ಲಿ ಫಸ್ಟ್ ಕ್ವಶನ್ ಬರ್ತೀನಿ. ಇಲ್ಲಿ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಕೂಡ ಇದೆ. ಫಸ್ಟ್ ಕ್ವಶನ್ ಇಂಗ್ಲಿಷ್ ಅಲ್ಲಿ ಇದೆ. ಇಲ್ಲಿ ಏನಿದೆ ಫಸ್ಟ್ ಓದ್ಬಿಡಿ. ಒಂದು PQRSTUVW ರವರು ಒಂದು ರೌಂಡ್ ಟೇಬಲ್ ನ ಸುತ್ತ ಅದೇ ಕ್ರಮದಲ್ಲಿ, ವೆರಿ ಇಂಪಾರ್ಟೆಂಟ್ ಇದೆ, ಅದೇ ಕ್ರಮ ಅಂದ್ರೆ ಸೇಮ್ ಆರ್ಡರ್. ಇಲ್ಲಿ ನೋಡಿ, ಸೇಮ್ ಆರ್ಡರ್ ಅಲ್ಲಿ ಸಮಾನಾಂತರ ಅಂತರದಲ್ಲಿ ಗುಂಪು ಚರ್ಚೆಗೆ ಕುಳಿತಿರುತ್ತಾರೆ. ಅವರ ಸ್ಥಾನಗಳನ್ನು ಪ್ರದಕ್ಷಿಣವಾಗಿವೆ. ಬಿಯು ಉತ್ತರ ದಿಕ್ಕಿಗೆ ಕುಳಿತಿದ್ರೆ ಎಸ್ ದ ಸ್ಥಾನ ಏನಾಗಿರುತ್ತದೆ? ಸರ್ ಯೂಶಲಿ ಇಂಥ ಪ್ರಶ್ನೆ ನಮ್ಮ ಬ್ಯಾಂಕಿಂಗ್ 4 ರಿಂದ 5 ಕ್ವಶನ್ಸ್ ಬರ್ತವೆ. ಓಕೆ, ಬೇರೆ ಬೇರೆ ಪ್ರಶ್ನೆಗಳು ಕೇಳ್ತಾನೆ. ಇಲ್ಲಿ PSI ಒಂದು ಪ್ರಶ್ನೆ ಕೇಳಿದ್ದಾನೆ, ಹೇಳಕ್ಕಾಗಲ್ಲ. ಮುಂದೆ ಅದು 3 ರಿಂದ 4 ಪ್ರಶ್ನೆ ಒಂದು ಕ್ವಶನ್ ಅಲ್ಲೇ ಕೇಳೋಕಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ಪ್ರದಕ್ಷಿಣೆ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಕ್ಲಾಕ್ ವೈಸ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಸಮ್ ಇದರಲ್ಲಿ ನಮ್ಗೆ ಹೇಳಿರಲ್ಲ, ಆ ರೌಂಡ್ ಟೇಬಲ್ ನಲ್ಲಿ ಅದೇ ಕ್ರಮ ಅಂತ ಕೊಟ್ಟಿರಲ್ಲ. ಕೊಟ್ಟಿಲ್ಲ ಅಂದ್ರೆ ಅವ್ರು ಹೆಂಗ್ ಬೇಕಾದ್ರೆ ಕೂತಿರ್ಬೋದು. ಅಂದ್ರೆ PQRST ಬದಲು QRTU ಈ ತರ ಮಿಕ್ಸ್ಡ್ ಆಗಿ ಕೂತಿರ್ಬೋದು. ಇಲ್ಲಿ ಹೇಳ್ಬಿಟ್ಟಿದ್ದಾನ ಅವನು. ಏನ್ ಮಾಡ್ಬೇಕು? ಜಸ್ಟ್ ನೀವ್ ಏನ್ ಮಾಡ್ಬೇಕು? ಒಂದು ರೌಂಡ್ ಹಾಕೋಬೇಕು. ಸಿಂಪಲ್. ಓಕೆ, ಒಂದು ರೌಂಡ್ ಹಾಕೋಬೇಕು. ಟೋಟಲ್ ಎಷ್ಟು ಜನ ಇದಾರೆ ಸರ್? 1 2 3 4 5 6 7 8 8 ಜನ ಮಾರ್ಕ್ ಮಾಡ್ಕೊಳ್ಳಿ. 8 ಮಾಡ್ತೀನಿ ನಾನು. ಓಕೆ, 8 ಜನ ಈಕ್ವಲ್ ಡಿಸ್ಟೆನ್ಸ್. ಇಲ್ಲಿ ನೋಡಿ, ಇದು 1 ಇದು 2 ಇದು 3 ಇದು 4 ಇದು 5 ಇದು 6 ಇದು 7 ಇದು 8 ಜನ. 8 ಜನ ಆಯ್ತಲ್ಲ? ಫೈನ್. ಈಗ ಆ ರೌಂಡ್ ಟೇಬಲ್ ನಲ್ಲಿ ಸಮಾನಾಂತರದಲ್ಲಿ ಗುಂಪು ಚರ್ಚೆ ಕೂಳ್ತಿರ್ತಾರೆ. ಅವರ ಸ್ಥಾನವು ಪ್ರದಕ್ಷಿಣವಾಗಿದೆ. ಅಂದ್ರೆ ಕ್ಲಾಕ್ ವೈಸ್. ಪ್ರದಕ್ಷಿಣ ಅಂದ್ರೆ ಕ್ಲಾಕ್ ವೈಸ್ ಅಂದ್ರೆ ಹೀಗೆ ಕ್ಲಾಕಿಂಗ್ ಅಲ್ವಾ? ಇದು 12 ಗಂಟೆ, ಇಲ್ಲಿ 1 ಗಂಟೆ 2 ಗಂಟೆ 3 ಗಂಟೆ ಹಿಂಗೆ ತಾನೆ ಬರುತ್ತೆ. ಕ್ಲಾಕ್ ವೈಸ್ ಇದೆ. ಓಕೆ, ಅವನು ಒಂದು ಹಿಂಟ್ ಕೊಟ್ಟಿದ್ದಾನೆ. ಬಿಯು ಉತ್ತರ ದಿಕ್ಕಿನಲ್ಲಿ ಕುಳಿತಿದ್ದಾನೆ. ನೋಡಿದ್ರ, ಇಲ್ಲಿ ನಮ್ಗೆ ದಿಕ್ಸೂಚಿ ದಿಕ್ಕುಗಳ ಪ್ರಶ್ನೆಗಳ ಬೇಸಿಸ್ ಮೇಲೂ ಕೇಳ್ದಂಗ ಆಯ್ತು. ಇಲ್ಲಿಗೆ ದಿಕ್ಕುಗಳು ಗೊತ್ತಿರಬೇಕು ನಿಮಗೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ನೈಋತ್ಯ, ಆಗ್ನೇಯ, ಈಶಾನ್ಯ, ವಾಯುವ್ಯ. ಇದನ್ನ ನಾವು ನಾರ್ತ್ ಈಸ್ಟ್ ಅಂತ ಕರಿತೀವಿ. ಇದನ್ನ ಸೌತ್ ವೆಸ್ಟ್ ಅಂತ ಕರಿತೀವಿ. ಇದನ್ನ ಸೌತ್ ಈಸ್ಟ್ ಅಂತ ಕರಿತೀವಿ ಆಗ್ನೇಯನ. ವಾಯುವ್ಯನ ನಾರ್ತ್ ವೆಸ್ಟ್ ಅಂತ ಕರಿತೀವಿ. ಓಕೆ, ಫೈನ್. ಈಗ ನೋಡಿ, ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡಿದ್ದಾನೆ ಅಂದ ತಕ್ಷಣ ನೀವು ಇಲ್ಲಿ PQRS ಅದೇ ಕ್ರಮ ಅಂದ ತಕ್ಷಣ ನೀವು ಯಾವ್ದೆಲ್ಲೋ ಬರೆಯಕ್ಕಾಗಲ್ಲ. ಯಾಕಂದ್ರೆ ಇದು ಹಿಂಟ್ ಕೊಟ್ಟಿದ್ದಾನ ಅವನು.
ವಿ ಯು ಉತ್ತರ ದಿಕ್ಕಿ, ವಿ ಸಿಟ್ಸ್ ಇನ್ ದ ನಾರ್ತ್ ಡೈರೆಕ್ಷನ್ ಅಲ್ಲಿ ಇದೆ. ಅಂದ್ರೆ ಉತ್ತರ ಅಂದ್ರೆ ಯಾವ್ದು ಸರ್? ಇದು ಅಂದ್ರೆ ವಿ ಇಲ್ಲಿ ಕೂತೀನಿ, ವಿ ಫಸ್ಟ್ ಬರ್ದು ಬಿಡ್ಬೇಕು. ಓಕೆ ಫೈನ್. ಎಸ್ ನ ಸ್ಥಾನ ಏನಾಗಿರುತ್ತೆ? ಎಸ್ ಕತೆ ಆಮೇಲೆ ನೋಡೋಣ. ಫಸ್ಟ್ ಬೇರೆ ಎಲ್ಲಾನು ಕೂರಿಸ್ಬೇಕಲ್ಲ. ವಿ ಇಲ್ಲಿ ಕೂತಿದ್ದಾನೆ, ಬಟ್ ಎಲ್ಲ ಅನುಕ್ರಮವಾಗಿ ಅಂತ ಕೊಟ್ಟಿದ್ದಾನೆ, ಅಂದ್ರೆ ಸೇಮ್ ಆರ್ಡರ್. ವಿ ಆದ್ಮೇಲೆ ಏನ್ ಬರ್ಬೇಕು ಸರ್? ಡಬ್ಲ್ಯೂ ಬರಬೇಕು. ಯಾವ ತರ? ಕ್ಲಾಕ್ ವೈಸ್ ಪ್ರದಕ್ಷಿಣವಾಗಿ ಬರಬೇಕು. ಪ್ರದಕ್ಷಿಣ ಅಂದ್ರೆ ಹಿಂಗೆ. ಸೊ ವಿ ಆದ್ಮೇಲೆ ಏನ್ ಬರ್ಬೇಕು? ಡಬ್ಲ್ಯೂ ಬರಬೇಕು. ಓಕೆ, ಡಬ್ಲ್ಯೂ ಇಲ್ಲಿ ಎಂಡ್ 8 ಜನ. ಹಾಗಾದ್ರೆ ವಾಪಸ್ ಯಾರು ಸರ್? ಪಿ, ಪಿ, ಕ್ಯೂ, ಆರ್, ಎಸ್, ಟಿ, ಯು, ವಿ ಬಂತಲ್ವಾ? ಫೈನ್. ಈಗ ನೋಡಿ, ಇದು ಸಿಂಪಲ್ ಕ್ವಶನ್ ಕೇಳಿದಾನೆ ಅಷ್ಟೇ. ಅದು ಇದರಲ್ಲಿ ಇನ್ನೂ 2-3 ವೇರಿಯೇಬಲ್ಸ್ ಕೊಟ್ಟು ಡಿಫಿಕಲ್ಟ್ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಬರುತ್ತೆ, ಬ್ಯಾಂಕಿಂಗ್, ಕ್ಯಾಟ್, ಬೇರೆ ಬೇರೆ ಎಕ್ಸಾಮ್ ಗಳಲ್ಲಿ. ಬಟ್ ನೋಡೋಣ, ನಿಮ್ಗೆ ಈ ತರ ಡಿಫಿಕಲ್ಟೀಸ್ ಕ್ವಶನ್ಸ್ ಕಳಿಸಿ, ನಾನು ಮಾಡ್ಕೊಡ್ತೇನೆ. ಓಕೆ, ಎಸ್ ಸ್ಥಾನವು ಏನಾಗಿರುತ್ತೆ? ಎಸ್ ನ ಪೊಸಿಷನ್ ಏನು ಅಂತ ಕೇಳಿದಾನೆ ಸರ್. ಎಸ್ ಎಲ್ಲಿದೆ ಸರ್? ಎಸ್ ಇಲ್ಲಿದೆ. ಇದು ಯಾವ ಡೈರೆಕ್ಷನ್ ಸರ್? ಗೊತ್ತಿದೆಯಲ್ಲ ಸರ್, ಇದು ನಾರ್ತ್ ಅಲ್ವಾ ಸರ್? ಇದು ಸೌತ್ ಅಲ್ವಾ ಸರ್? ಅಂದ್ರೆ ದಕ್ಷಿಣ. ಇದು ಯಾವ್ದು ಸರ್? ಇದು ಸೌತ್ ವೆಸ್ಟ್ ಅಲ್ವಾ ಸರ್? ಇದು ಎಸ್ ಪೊಸಿಷನ್ ಅಂದ್ರೆ ಯಾವ್ದು ಸರ್? ಇದು ನೈಋತ್ಯ ಅಲ್ವಾ ಸರ್? ಸೊ ಡಿ ಇಸ್ ದ ರೈಟ್ ಆನ್ಸರ್. ಸೌತ್ ವೆಸ್ಟ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ದ ರೈಟ್ ಆನ್ಸರ್ ಯಾವ್ದು ಅಂತ. ಸೊ ಎಸ್ ಇಸ್ ಇನ್ ಯಾವ ಡೈರೆಕ್ಷನ್, ಯಾವ ಸ್ಥಾನದಲ್ಲಿದೆ ಅಂದ್ರೆ ನೈಋತ್ಯ ಸ್ಥಾನದಲ್ಲಿ ಅಥವಾ ಸೌತ್ ವೆಸ್ಟ್ ಸ್ಥಾನದಲ್ಲಿ ಏನಾಗಿದೆ? ನಮ್ಮ ಎಸ್ ಕೂತ್ಕೊಂಡಿದೆ. ಓಕೆ, ಈ ಒಂದು ಪೊಸಿಷನ್ ಅಲ್ಲಿ. ನೆಕ್ಸ್ಟ್ ಅಲ್ಲಿ ಏನ್ ಬೇಕಾದ್ರೆ ಕೇಳ್ಬೋದು. ನೆಕ್ಸ್ಟ್ ಇನ್ನು 3 ಕ್ವಶನ್ ಕೇಳ್ತಾನೆ ಅನ್ನಲ್ಲ, ನಿಮ್ಗೆ ಏನ್ ಪಿ ಕೇಳ್ಬೋದು, ಅಥವಾ ಪಿ ಅಪೋಸಿಟ್ ಯಾರು ಕೂತಿದ್ದಾರೆ ಅಂತ ಕೇಳ್ಬೋದು, ಅಥವಾ ಪಿ ಜಾಗದಲ್ಲಿ ಟಿ ಕೂತ್ಕೊಂಡ್ರೆ ಆಗ ಹೆಂಗಾಗುತ್ತೆ ಅಂತ ಕೇಳ್ಬೋದು. ಆಗ ಏನ್ ಮಾಡ್ಬೇಕು? ಕಂಪ್ಲೀಟ್ ರಿವರ್ಸ್ ಇನ್ನೊಂದು ಡಯಾಗ್ರಾಮ್ ಅಲ್ಲಿ ಹಾಕೊಂಡ್ ಬರೀಬೇಕು. ಈ ತರ ಕ್ವಶನ್ಸ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಫೈನ್, ಇದು ಅರ್ಥ ಆಗ್ಕೊಂಡಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ರಿವರ್ಸ್ ಇನ್ನೊಂದ್ಸಲ ವಿಡಿಯೋ ನೋಡಿ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಬರ್ತೀನಿ. 2ನೇ ಕ್ವಶನ್ ಅಲ್ಲಿ 60 ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2ರಷ್ಟು ಇರ್ತದೆ. ಅಂದ್ರೆ 60 ವಿದ್ಯಾರ್ಥಿಗಳಿದಾರಂತೆ ಸರ್ ಒಂದ್ ತರಗತಿಯಲ್ಲಿ. ಹುಡುಗಿಯರ ಸಂಖ್ಯೆಗಿಂತ ಹುಡುಗರ ಸಂಖ್ಯೆ 2ರಷ್ಟಿದೆ ಅಂತ. ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2ರಷ್ಟು. ಅಂದ್ರೆ ಇಲ್ಲಿ ಬಾಯ್ಸ್ ಏನ್ ನಂಬರ್ ಇದ್ದಾರೆ, ಈ ಬಾಯ್ಸ್ ನಂಬರ್ ಗಿಂತ ಗರ್ಲ್ಸ್ ನಂಬರ್ ಇದೆಯಲ್ಲ, ಅದು 2 ಟೈಮ್ಸ್ ಆಫ್ ಬಾಯ್ಸ್ ಇದೆ ಅಂತ ಅರ್ಥ. ಅಂದ್ರೆ ಇವ್ರಿಗಿಂತ 2ರಷ್ಟಿದ್ದಾರೆ. ಕಮಲ್ ಅಂತಕ್ಕಂಥವನು ಮೇಲಿನಿಂದ 17ನೇ ಸ್ಥಾನದ ಪಡೆದಿದ್ದು 9 ಹುಡುಗಿಯರು ಕಮಲ್ನ ರ್ಯಾಂಕಿಗಿಂತ ಮೇಲಿದ್ದಾರೆ. ಓಕೆ, ಇದು ನಮಗೆ ಪ್ರಶ್ನೆ ಕೇಳ್ತಾರೆ. ಅದು ಫಸ್ಟ್ ನಾವು ಇದನ್ನ ಕಂಡುಹಿಡಿಬೇಕಾದ್ರೆ 60 ವಿದ್ಯಾರ್ಥಿಗಳಿದ್ದಾರೆ. ಟೋಟಲ್ ಎಷ್ಟಿದ್ದಾರೆ ಸರ್? ಟೋಟಲ್ 60. ಸರ್ ಈ ತರ ಕೊಟ್ಟಾಗ 2ರಷ್ಟು ಇದಾರೆ, ಟೋಟಲ್ ಸಿಕ್ಬಿಟ್ರೆ ನಾವು ಆರಾಮಾಗಿ ಕಂಡುಹಿಡಿಯಬಹುದು. ಏನ್ ಮಾಡ್ಬೇಕು? ಫಸ್ಟ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಡಿವೈಡೆಡ್ ಬೈ 2 ಮಾಡಿ ಅರ್ಧ ಅರ್ಧ ಮಾಡ್ಬಿಡಿ. ಗರ್ಲ್ಸ್ ಬಾಯ್ಸ್ ಅಂತ ತಗೊಂಡ್ಬಿಡಿ. ಅರ್ಧ ಡಿವೈಡೆಡ್ ಬೈ 2 ಮಾಡೋ ಅರ್ಧ ಅರ್ಧ ಆಗುತ್ತೆ. 30 ಆಗ್ಬಿಡುತ್ತೆ. ಇಲ್ಲಿ ಗರ್ಲ್ಸ್ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2ರಷ್ಟಿದೆ. ಈಗ 2ರಷ್ಟಿದೆ ಅಂದ್ರೆ 30 ಸೇಮ್ ಇದೆ. ಈಗ ಇವರಿಂದ 5 ಕಿತ್ತು ಕೊಡಿ, ಏನಾಗುತ್ತೆ? 35 ಆಗುತ್ತೆ. ಇವ್ರದ್ದು 25 ಆಗುತ್ತೆ. 25 2ರಲ್ಲಿ 50 ಆಗ್ಬೇಕು. ಇಲ್ಲಿ 35 ಆಗಲ್ಲ. ಹಾಗಾದ್ರೆ 10 ಕಿತ್ತು ಕೊಡಿ, ಇವ್ರು ಕೊಡಿ, 40 ಆಗುತ್ತೆ. ಇವ್ರಿಗೆ 20 ಆಗುತ್ತೆ ಅಲ್ವಾ? ಈಗ ನೋಡಿ ಎಷ್ಟಾಯ್ತು? 40 20 ಟೋಟಲ್ 60 ಬಂತು. ಹೌದು, ಬಾಯ್ಸ್ 20 ಜನ ಇದ್ರೆ ಅದು 2ರಷ್ಟು 40 ಗರ್ಲ್ಸ್ ಇದಾರೆ. ಎಸ್, ನಮ್ಮ ಗರ್ಲ್ಸ್ ನಂಬರ್ ಗೊತ್ತಾಯ್ತು ಅಲ್ವಾ? ಹುಡುಗಿಯರ ನಂಬರ್ ಗೊತ್ತಾಯ್ತು, ಮತ್ತೆ ಹುಡುಗರ ನಂಬರ್ ಬಾಯ್ಸ್ ನಂಬರ್ ಗೊತ್ತಾಯ್ತು. ಸೊ ಇಷ್ಟು ಫಸ್ಟ್ ಕಂಡುಹಿಡ್ಕೋಬೇಕು. ಅರ್ಥ ಇದೆಲ್ಲ ಸ್ನೇಹಿತರೆ? ಫಸ್ಟ್ ನಾವು ಹುಡುಗಿಯರು ಮತ್ತೆ ಹುಡುಗರ ನಂಬರ್ ಕಂಡುಹಿಡ್ಕೋಬಹುದು, ಈಸಿಯಾಗಿ ಕಂಡುಹಿಡಿಯಬಹುದು. ಓಕೆ, ಸೊ ಹಿಂಗ್ ಕಂಡುಹಿಡಿಯೋದು. ಅಥವಾ ನೀವು ಬರೀಬಹುದು ಗರ್ಲ್ಸ್ ಪ್ಲಸ್ ಬಾಯ್ಸ್ ಇಸ್ ಈಕ್ವಲ್ ಟು 60. ಇವೆಲ್ಲ ಮಾಡ್ಕೋಬಹುದು ನೋಡಿ. ಗರ್ಲ್ಸ್ ಪ್ಲಸ್ ಬಾಯ್ಸ್ ಅಂದ್ರೆ ಈಗ ಗರ್ಲ್ಸ್ ಏನು ಸರ್? 2 ಟೈಮ್ಸ್ ಆಫ್ ಬಾಯ್ಸ್ ಇದೆ. ಇದನ್ನ ಬೇಕಾದ್ರೆ ನೀವೇನ್ ಮಾಡಬಹುದು? 2 ಟೈಮ್ಸ್ ಆಫ್ ಬಾಯ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 60. 2 3b 3b is equal to 60. b is equal to 60 by 3. 3 only 3 2 6. So b is equal to 20. So b 20 ಆದ್ರೆ ಉಳಿದಿರೋದು ಎಷ್ಟು? 60 20 ಕಳೆದ್ರೆ ಗರ್ಲ್ is equal to 40. ಇದನ್ನೆಲ್ಲ ಮಾಡ್ಬೇಕಾ ಸ್ನೇಹಿತರೆ? ಬೇಕಾಗಿಲ್ಲ, ಇವೆಲ್ಲ ಬೇಕಾಗಿಲ್ಲ. ಕ್ಯಾಲ್ಕುಲೇಷನ್ ಇಸ್ ವರ್ಸ್ಟ್. ಕ್ಯಾಲ್ಕುಲೇಷನ್ ಇರೋದು ಮ್ಯಾಥಮೆಟಿಕ್ಸ್ ನಮಗೋಸ್ಕರ, ನಾವು ಅದಕ್ಕೋಸ್ಕರ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಸಿಂಪಲ್ ಹಿಂಗೆ ನಾವು ತಗೋಬಹುದು. ಸೊ ಗರ್ಲ್ಸ್ 40 ಬಾಯ್ಸ್ 20. ಗೊತ್ತಾಯ್ತಲ್ವಾ? ಹೆಂಗ್ ಬೇಕಾದ್ರೂ ನೀವು ಮಾಡಿ, ನಿಮ್ಗೆ ಯಾವ್ದು ಅನುಕೂಲ ಅದು ಮಾಡಿ. ಓಕೆ, ಇದನ್ನೇ ಫಾಲೋ ಮಾಡಿ ಅನ್ನಲ್ಲ. ಸೊ ಬೆಸ್ಟ್ ಮೆಥಡ್ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ 9 ಹುಡುಗಿಯರು ಕಮಲ್ನ, ಈಗ ಬನ್ನಿ ಫಸ್ಟ್ ಇಲ್ಲಿಂದ ತಗೊಳ್ಳೋಣ. ಕಮಲ್ ಮೇಲಿನಿಂದ 17ನೇ ಸ್ಥಾನದಲ್ಲಿ ಪಡೆದಿದ್ದನು. ಓಕೆ, ಈಗ ಇಲ್ಲಿ ಬರ್ತೀನಿ ನಾನು. ಟೋಟಲ್ 60 ಜನ ಇದ್ದಾರೆ. ಮೇಲ್ಗಡೆಯಿಂದ ಹಿಂಗ್ ನೋಡ್ಕೊಂಡ್ ಬಂದ್ರೆ ಹಿಂಗೆ, ಇದು ಫಸ್ಟ್ ಪ್ಲೇಸ್ ನೋಡ್ಕೊಂಡ್ ಬಂದ್ರೆ ಕಮಲ್ ಅಂತಕ್ಕಂಥವನು ಓಕೆ 17th ಪ್ಲೇಸ್ ಅಲ್ಲಿ ಕಮಲ್ ಇದ್ದಾನೆ. ಕಮಲ್ ಇದ್ದಾನೆ 17th ಪ್ಲೇಸ್ ಅಲ್ಲಿ. ಓಕೆ ಸರ್, ಇರ್ಲಿ. ಅವನು 9 ಹುಡುಗಿಯರು ಕಮಲ್ನ ರ್ಯಾಂಕಿಂಗ್ ಗಿಂತ ಮೇಲಿದ್ದರು. ಅಂದ್ರೆ 9 ಹುಡುಗಿಯರು ಇದಾರೆ. ಕಮಲ್ಗೂ ಈ ರ್ಯಾಂಕ್ ಮಧ್ಯ 9 ಗರ್ಲ್ಸ್ ಇದಾರೆ ಸರ್. 9 ಗರ್ಲ್ಸ್ ಇದಾರೆ. ಓಕೆ ಫೈನ್. ಎಷ್ಟು ಹುಡುಗರು ಕಮಲ್ ರ್ಯಾಂಕ್ ನಂತರ ಇರುತ್ತಾರೆ? ಈ ಕಮಲ್ ರ್ಯಾಂಕ್ ನಂತರ ಎಷ್ಟು ಬಾಯ್ಸ್ ಇರ್ತಾರೆ ಅಂತ ಬೇಕು.
ಇದನ್ನ ಕಂಡುಹಿಡಿಯಬೇಕಂದ್ರೆ ಇಲ್ಲಿ ನೋಡಿ, ಈಗ 9 ಗರ್ಲ್ಸ್ ಇದಾರೆ ಅಂದ್ರೆ ಇನ್ನು ಎಷ್ಟು ಬಾಯ್ಸ್ ಇದಾರೆ ಅನ್ನೋದು ಇಲ್ಲಿ ಫಸ್ಟ್ ಕಂಡುಹಿಡಿಯಬೇಕಾಗುತ್ತೆ ನಾವು. ಈ ಜಾಗದಲ್ಲಿ ಇಲ್ಲಿಂದ ಇಲ್ಲಿ ತನಕ ಈಗ ನೋಡಿ 17 ಜನ ಇದಾರಲ್ವಾ ಸರ್ ಟೋಟಲ್. ಕಮಲ್ ರ್ಯಾಂಕ್ 17th, ಅಲ್ಲಿ 9 ಜನ ಗರ್ಲ್ರು ಇದ್ದೀವಿ, 9 ಜನ ಹುಡುಗಿರಿದ್ದಾರೆ ಅಂದ್ರೆ 17 9 ಕಳೆದ್ರೆ ಎಷ್ಟಾಗುತ್ತೆ ಸರ್? 17 9 ಕಳೆದ್ರೆ ಎಷ್ಟಾಗುತ್ತೆ? ಇನ್ನ 9 ಕಳೆದ್ರೆ 8 ಜನ ಆಗತ್ತೆ. ಸೊ ಈ 8 ಜನದಲ್ಲಿ ಕಮಲ್ ಆಲ್ರೆಡಿ ಇದ್ದಾನೆ ಅಲ್ವಾ? ಕಮಲ್ ಇದ್ದಾನೆ ಟೋಟಲ್. ಕಮಲ್ 17ನೇ ಅವನು. ಸೊ ಈ 8 ಜನ ಇಲ್ಲಿ ಏನಿದ್ದಾರೆ? ಬಾಯ್ಸ್ ಇದ್ದಾರೆ. ಇವನ್ ಮೇಲ್ಗಡೆ ಎಷ್ಟು ಜನ ಇದ್ದಾರೆ? 17ರಲ್ಲಿ 9 ಕಳೆದ್ರೆ 8 ಜನ. ಸೊ ಇನ್ನು 9 ಗರ್ಲ್ಸ್ ಆದ್ಮೇಲೆ 9 ಗರ್ಲ್ಸ್ ಆಗಿದ್ರೆ ಇನ್ನ 8 ಜನ ಯಾರು ಇರ್ತಾರೆ ಸರ್? ಬಾಯ್ಸ್ ಇರ್ತಾರೆ. ಸೊ 8 ಜನ ಇವನ್ಕಿಂತ ಮೇಲ್ಗಡೆ ಬಾಯ್ಸ್ ಇದ್ರೆ 8 ಜನ ಬಾಯ್ಸ್ ಇದ್ರೆ ಓಕೆ, ಇವನ್ ಕೆಳಗಡೆ ಅಂದ್ರೆ ಟೋಟಲ್ ಬಾಯ್ಸ್ ಎಷ್ಟಿದ್ದಾರೆ ಸರ್? ಇಲ್ಲಿ 20 ಜನ ಇದ್ದಾರೆ ಸರ್ ಟೋಟಲ್ ಬಾಯ್ಸ್. ಸರ್ 20 ಜನ ಬಾಯ್ಸ್ ಇದ್ಮೇಲೆ 8 ಜನ ಇಲ್ಲೇ ಇದ್ರೆ ಮೇಲ್ಗಡೆ, ಇನ್ ಇವನ್ ಕೆಳಗಡೆ ಎಷ್ಟು ಜನ ಇರ್ತಾರೆ ಸರ್? 8 20ರಲ್ಲಿ 8 ಕಳೆದ್ರೆ ಎಷ್ಟಾಗುತ್ತೆ ಸರ್? 12. ಸೊ ಟೋಟಲ್ ಬಾಯ್ಸ್ ಇವನ್ ನಂತರ ಎಷ್ಟಿರ್ತಾರೆ ಸರ್? ಎಷ್ಟು ಹುಡುಗರು ಕಮಲ್ ರ್ಯಾಂಕ್ ನಂತರ ಇರ್ತಾರೆ ಅಂದ್ರೆ 12 ಜನ. ಓಕೆ, ಸಿಂಪಲ್ ಕ್ವಶನ್ ಇದು, ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿ ಕಂಡಿಡಿಯೋದು ಗರ್ಲ್ಸ್ ಎಷ್ಟು ಜನ ಬಾಯ್ಸ್ ಎಷ್ಟು ಜನ ಅಂತ. ಆಮೇಲೆ ಕಮಲ್ ರ್ಯಾಂಕ್ ಕೊಟ್ಟಿರ್ತಾರೆ, ಅವ್ನ್ ಮುಂಚೆ 9 ಜನ ಹುಡುಗಿರಿದ್ದಾರೆ ಅಂದ್ರೆ ಇನ್ 8 ಜನ ಬಾಯ್ಸ್ ಇರ್ತಾರೆ ಅಂತ ಅರ್ಥ. ಓಕೆ, ಹಾಗಾದ್ರೆ ಅವ್ನ ಕೆಳಗಡೆ ಎಷ್ಟು ಜನ ಇರ್ತಾರೆ ಅಂದ್ರೆ ಇಲ್ಲಿ 8 ಜನ ಬಾಯ್ಸ್ ಅಂದ್ರೆ ಇವನು ಸೇರಿ, ಓಕೆ ಅರ್ಥ ಮಾಡ್ಕೊಳ್ಳಿ, 17ನೇ ಇವನು ಸೇರಿ, ಇವನು ಕಮಲ್ ಅನ್ನೋ ಹುಡುಗ, ಇವನು ಸೇರಿ 8 ಜನ ಬಾಯ್ಸ್, ಇವನ್ ಮೇಲ್ಗಡೆ ಇವನು ಸೇರಿ, ಇವನ್ ಕೆಳಗಡೆ ಕೇಳಿರೋದಲ್ವಾ ಎಷ್ಟು ಹುಡುಗರು ಕಮಲ್ ರ್ಯಾಂಕ್ ನಂತರ ಇರ್ತಾರಂತ. ಇವನ್ ನಂತರ ಎಷ್ಟು ಜನ ಇರ್ತಾರೆ? 12 ಜನ ಇರ್ತಾರೆ. ಸೊ ರೈಟ್ ಆನ್ಸರ್ 12. ಸಿ ಇಸ್ ದ ರೈಟ್ ಆನ್ಸರ್. ಎಸ್ ಸರ್, ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಸೊ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮಿ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ನೆಕ್ಸ್ಟ್ ಬರೋಣ. 3ನೇ ಕ್ವಶನ್ ಇವತ್ತೊಂದು ಸಿಂಪಲ್, ಇದು ಕೂಡ ಒಂದು ಕೋಡ್ ನಲ್ಲಿ ಮದರ್ ಅನ್ನು ONHURF ಎಂದು ಬರೆಯಲಾಗಿದೆ. ಹಾಗಾದ್ರೆ ಆನ್ಸರ್ ಅನ್ನು ಯಾವ ರೀತಿಯಲ್ಲಿ ಬರೆಯಬಹುದು ಸರ್? ಜಸ್ಟ್ ನೀವು ಕಂಪೇರ್ ಮಾಡಿ. ಓಕೆ, ಎಂ ಇರೋದು O ಆಗಿದೆ, O ಇರೋದು N ಆಗಿದೆ, T ಇರೋದು H ಆಗಿದೆ, H ಇರೋದು U ಆಗಿದೆ. ಇಲ್ಲಿ ಸಮಥಿಂಗ್ ಏನಾಗ್ತದೆ ಅಂದ್ರೆ ಈ ನಂಬರ್ ನೋಡಿ, ಅಬ್ಸರ್ವ್ ಮಾಡಿ. ನೀವ್ ಏನ್ ಮಾಡ್ಬೋದು ಗೊತ್ತಾ? ನಾನು ಯೂಶಲಿ ಇಲ್ಲಿ ಬರ್ಕೋತೀನಿ, ನಿಮ್ಗೆ ಎಲ್ಲಾ ವಿಡಿಯೋ ತೋರಿಸಿರ್ತೇನೆ. ABCDEFGHIJKLMN ಅಂತ ಇಲ್ಲಿ ಬರ್ಕೋತೀನಿ ಕೆಳಗಡೆ ಅಲ್ವಾ? 1 2 3 ಅಂತ ಆತರ ಬರ್ಕೋಬೇಕು. ಈ ತರ ಒಂದ್ 3-4 ಕ್ವಶನ್ಸ್ ಇದೆ, ಆತರ ಬರ್ಕೊಂಡಾಗ ನಿಮ್ಗೆ ಈಸಿ ಆಗುತ್ತೆ. ಇಲ್ಲಿ ನಾನು ಬರ್ಕೊಟ್ಟಿಲ್ಲ, ಯಾಕಂದ್ರೆ ಇದು ಈಸಿ ಕ್ವಶನ್. ಯಾಕೆ ಈಸಿ ಕ್ವಶನ್ ನೋಡಿ? O ಇದೆ, O ಕಾಣಿಸ್ತಾರೆ ನನಗೆ. ಇಲ್ಲಿ R ಇದೆ, ಇಲ್ಲೂ R ಕಾಣಿಸ್ತಾ ಇದೆ. ಯಾಕೆ ಹಿಂಗಾಗಿರ್ಬಾರ್ದು ಅಂತ ಸುಮ್ನೆ ನಾನು ಐಡಿಯಾ ಓಡಿಸ್ತೆ, ಆದ್ರೆ ಅದು ಕರೆಕ್ಟ್ ಆಗಿದೆ ನೋಡಿ. O ಇರೋದ್ನ ಇಲ್ಲಿಗೆ ತಂದಿದ್ದಾನೆ, O ಇರೋದ್ನ ಇಲ್ಲಿಗೆ. ಓಕೆ, ಎಂ ಆದ್ಮೇಲೆ ಯಾವ ಲೆಟರ್ ಸರ್? N. ಅಂದ್ರೆ ಇದೆರಡನ್ನ ಅದ್ಲು ಬದ್ಲು ಮಾಡಿದ್ದಾನೆ. MO ನ OM ಮಾಡ್ಬೇಕು. ಈಗ MO ನ OM ಮಾಡ್ಬೇಕು, ಬಟ್ M ನಂತರದ್ನ ಲೆಟರ್ ಬರ್ತಿದ್ದಾರೆ N. ಹಾಗೆ ನೆಕ್ಸ್ಟ್ ಲೆಟರ್ ನೋಡಿ, H ನ T ಜಾಗಕ್ಕೆ ತಂದಿದ್ದಾನೆ. T ಆದ್ಮೇಲೆ ಏನ ಸರ್? ABCDEFGHIJKLMNOPQRSTU ಇದೆಯಾ? U? ಎಸ್. R ನ ಇಲ್ಲಿ ಈ ಜಾಗಕ್ಕೆ ತಂದಿದ್ದಾನೆ, E ನ ಈ ಕಡೆ ತಗೊಂಡಿದ್ದಾನೆ, E ಆದ್ಮೇಲೆ F. ಸೊ ಹಿಂಗೆ ಬರ್ದಿದ್ದಾನೆ. ಹಾಗಾದ್ರೆ ಅದ್ ಕರೆಕ್ಟ್ ಇಲ್ವ ಅಂತ ನಾವು ಇದ್ ನೋಡಿದಾಗ ಆಪ್ಷನ್ ಅಲ್ಲಿ ಇದೆಯಾ ಅಂತ ಗೊತ್ತಾಗುತ್ತೆ ನಮ್ಗೆ. ಈಗ ಆಪ್ಷನ್ ಅಲ್ಲಿ ನೋಡಿ, ಮುಖ್ಯವಾಗಿ ಇದೆರಡು ಜಸ್ಟ್ ಮಾಡಿ ನೋಡಿ. A ಮತ್ತೆ N ಇದೆ ಅಲ್ವಾ ಸರ್? N ಫಸ್ಟ್ ಬರಬೇಕು, A ಬದಲು B ಬರ್ಬೇಕು, ಅದು ನೆಕ್ಸ್ಟ್ ಲೆಟರ್ ಬರಬೇಕು. ಲಾಸ್ಟ್ 2 ಲೆಟರ್ ಅಲ್ಲಿ R ಹಿಂದೆ ಬರಬೇಕು, E ಆದ್ಮೇಲೆ F ಬರಬೇಕು. NBRF ಲಾಸ್ಟ್ 2 ಲೆಟರ್ಸ್ ಇದೆಯಾ ನೋಡಿ? NB ಇದೆ, ಇಲ್ಲ. NB ಇದೆ, ಇಲ್ಲಿದೆ. RF ಇದೆ, ಓಕೆ, ಇದು ಅಲ್ಲ. ಓಕೆ, ನೆಕ್ಸ್ಟ್ ಬನ್ನಿ, ಇಲ್ಲಿ NB ಇದೆ, RF ಇದೆ. ಓಕೆ, 2 ಆಪ್ಷನ್, ಇದ್ರ ಕರೆಕ್ಟ್ ಇರ್ಬೇಕಿಲ್ಲ, ಇದು ಕರೆಕ್ಟ್ ಇರ್ಬೇಕು. ಹಾಗಾದ್ರೆ ಇನ್ನು ಮಿಕ್ಕಿದ್ ಚೆಕ್ ಮಾಡಿ. S ಮತ್ತೆ W ಇದೆ ಸರ್, W ನ ಬರ್ಕೊಂಬಿಡಿ ಫಸ್ಟ್, ಆಮೇಲೆ S ಬರೀಬೇಕು. S ಆದ್ಮೇಲೆ ಯಾವ್ದು ಬರುತ್ತೆ ಸರ್? ST ಬರುತ್ತೆ. ಸೊ NWWT ಅಲ್ಲಿದೆ, ಇದು ಅಲ್ಲ. ಸೊ ಇದು ಕರೆಕ್ಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಇದು ವೆರೈಟಿ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ದೀನಿ. ನನ್ನ ಪ್ರೀವಿಯಸ್ ನನ್ನ ಕಂಪ್ಲೀಟ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವ ತರ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ಸೊ ನೋಡಿದ ತಕ್ಷಣ ಹೆಂಗ್ ಗೊತ್ತಾಗುತ್ತೆ ಯಾವ ತರ ನಾವು ಐಡಿಯಾ ಓಡಿಸ್ಬೇಕು. ಜಸ್ಟ್ ನಾನು ಮಾಡಿರೋದು ಸಾಲ್ವ್ ಮಾಡಿದ್ರೆ ಸಾಕು, ಟಕ್ ಅಂತ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬನ್ನಿ. ಒಂದು ಕೋಡ್ ನಲ್ಲಿ ಈಟ್ ಅನ್ನು 3 1 8 ಎಂದು ಬರೆಯಲಾಗಿರುತ್ತದೆ, ಹಾಗೂ ಚೇರ್ ಅನ್ನು 2 4 5 1 5 6 ಎಂದು ಬರೆಯಲಾಗಿರುತ್ತದೆ. ಹಾಗೆ ಟೀಚರ್ ಅನ್ನು ಹೇಗೆ ಬರೆಯುವುದು? ಇದು ಅಷ್ಟೇ ಸೇಮ್. ಇಲ್ಲಿ ನೋಡಿ, EAT ಇದೆ, ಇದು ಎಗೆ 1 ಆಗಿರಬಹುದು. ಓಕೆ, A 1 ಆಗಿರ್ಬೇಕು, B 2 ಆಗಿರ್ಬೇಕು ಅಂತೇನಿಲ್ಲ, ಬಟ್ ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ್ದು ರಿಪೀಟ್ ಇದೆ ನೋಡಿ, EAT ಗೆ ಇಲ್ಲಿ ಯಾವ್ದು ರಿಪೀಟ್ ಇದೆ? A ರಿಪೀಟ್ ಇದೆ. ಸೊ ಇಲ್ಲೂ 1 ಇರ್ಬೇಕಾದ್ರೆ, ಹಾ ಇದೆ ಅಲ್ವಾ? 1 ಇದೆ, ಓಕೆ ಫೈನ್. A ಗೆ 1 ಇದೆ, ಸೊ A 1 ಇರ್ಬೇಕು. ಹಾಗಾದ್ರೆ B ಇದೆಯಾ? ಇಲ್ಲ. C ಇದೆ, C ಗೆ A ಗೆ ಇಲ್ಲಿ ಮಧ್ಯ 1 1 ಅಂತ ಆದ್ಮೇಲೆ
ಇಲ್ಲೂ ಮಧ್ಯ ಇದೆ ಎ, ಇಲ್ಲಿ 1 1 ಅಂತಿದೆ. ಸಿ ಹಾಗಾದ್ರೆ ಏನ್ ಕೊಟ್ಟಿದ್ದಾನೆ ಅವನು? 2 ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಎಚ್ ಗೆ ಏನ್ ಕೊಟ್ಟಿದ್ದಾನೆ? ಎಚ್ ಗೆ 4 ಕೊಟ್ಟಿದ್ದಾನೆ. ಹಾಗಾದ್ರೆ ಇ ಇದೆಯಲ್ಲ, ಇಲ್ಲಿ ಇ ಏನ್ ಕೊಟ್ಟಿದ್ದಾನೆ? ಇಗೆ 3, ಟಿ ಗೆ 8. ಅಂದ್ರೆ ಅರ್ಥ ಇಲ್ಲಿ ನೋಡ್ತಾ ಹೋಗಿ, ಜಸ್ಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಟೀಚರ್ ಅನ್ನೋ ಪದನ ಹಂಗೆ ಬರ್ಕೊಂಬಿಡಿ. ಟಿ ಗೆ ಏನ್ ಕೊಟ್ಟಿದ್ದಾನೆ ಸರ್? 8. ಈಗೇನಿದೆ 3, ಎಗೇನಿದೆ 1, ಸಿ ಗೇನಿದೆ 2, ಎಚ್ ಗೇನಿದೆ 4, ಈಗೇನಿದೆ ಸರ್ ಪುನಃ ಇಲ್ಲಿ ಈಗ 3, ಆರ್ ಗೇನಿದೆ ಇಲ್ಲಿ 6, ಇದೆ 6. ಈ ನಂಬರ್ ಇದೆಯಾ? 8 3 1 2 4 3 6. 8 3 1 2 4 3 6. 8 3 1 2 4 3 6 ಇಲ್ಲಿದೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಹೆಂಗ್ ಮಾಡಿದಾನೆ ಗೊತ್ತಾ? ಎ ಸುಮ್ನೆ ಇನ್ನೊಂದ್ ತರ ನೀವು ಚೆಕ್ ಮಾಡ್ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡಿ ನೋಡಿ. ಎಗೆ 1 ಇದೆ, ಬಿ ಬಿಟ್ಬಿಟ್ಟ, ಸಿ ಗೆ 2 ಹಾಕೊಂಡ್ಬಿಟ್ಟ, ಡಿ ಬಿಟ್ಬಿಟ್ಟ, ಇಗೆ 3 ಹಾಕೊಂಡ್ಬಿಟ್ಟ. ಸೊ ಹಿಂಗೂ ಕೂಡ ಇದೆ. ಇದು 2-3 ರೀತಿ ಸಾಲ್ವ್ ಮಾಡಬಹುದು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ರೈಟ್ ಆನ್ಸರ್ ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ ಸರ್. ಅರ್ಥ ಆಯ್ತಲ್ಲ? ಎಗೆ 1 ಕೊಟ್ಟಿದ್ದಾನೆ ಸರ್, ಎ ಮೊದಲನೇ ಲೆಟರ್, ಬಿ ಬಿಟ್ಬಿಟ್ಟ, ಸಿ ಗೆ 2 ಕೊಟ್ಟ, ಓಕೆ, ಹಾಗೆ ಡಿ ಬಿಟ್ಬಿಟ್ಟ, 1 ಲೆಟರ್ ಬಿಟ್ಟು, ಇಗೆ 3 ಕೊಟ್ಟ, ಎಫ್ ಬಿಟ್ಬಿಟ್ಟ ಅಲ್ವಾ, ಈ ಎಫ್ ಜಿ ಗೆ 4 ಕೊಟ್ಟ. ಈ ರೀತಿ ಹೋಗ್ತಾ ಇರ್ಬೇಕು, ಅವ್ರು ಆ ತರ ಹೋಗ್ತಾ ಇರ್ಬೋದು. ಬಟ್ 2-3 ರೀತಿ ಚೆಕ್ ಮಾಡಿದಾಗ ಸೊ ದಿಸ್ ಈಸ್ ದ ಮೆಥಡ್ ಕರೆಕ್ಟ್ ಆಗಿರುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ, ವೆರಿ ವೆರಿ ಇಂಪಾರ್ಟೆಂಟ್. ರಿಲೇಶನ್ಶಿಪ್ ಬಗ್ಗೆ, ಬ್ಲಡ್ ರಿಲೇಷನ್. ಬಿ ಯ ಅಳಿಯನಾದ ಡಿ ಯು ಎ ನ ಮೈದುನನಾಗಿರುತ್ತಾನೆ, ಎ ಯು ಸಿ ಯ ಸಹೋದರನಾಗಿರುತ್ತಾನೆ. ಹಾಗಾದ್ರೆ ಎಗೂ ಮತ್ತು ಬಿಗೂ ಸಂಬಂಧ ಇದೆ. ನಿಮ್ಗೆ ಒಂದ್ಸಲ ಕನ್ನಡ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲಿಷ್ ಓದಿ, ಯಾಕಂದ್ರೆ ಈಗೆಲ್ಲ ಇಂಗ್ಲಿಷ್ ಮಯ ಆಗಿದೆ. ಬ್ರೋ ಇನ್ ಲಾ, ಬ್ರದರ್ ಇನ್ ಲಾ, ಸನ್ ಇನ್ ಲಾ ಅಲ್ವಾ, ಹಿಂಗೆಲ್ಲ ಕರೆಯೋದಾಗ್ಬಿಟ್ಟಿದೆ. ಬೇಕಾದ್ರೆ ಇಂಗ್ಲಿಷ್ ಅಲ್ಲೇ ಓದ್ಕೊಳ್ಳಿ. ಡಿ ದ ಸನ್ ಇನ್ ಲಾ ಆಫ್ ಬಿ. ಓಕೆ, ಡಿ ಅಂದ್ರೆ ಏನು ಸರ್? ಡಿ ಅಂತಕ್ಕಂಥವನು ಸನ್ ಇನ್ ಲಾ ಅಂದ್ರೆ, ಸನ್ ಅಂದ್ರೆ ಏನು ಸರ್? ಸನ್ ಇನ್ ಲಾ ಅಂದ್ರೆ ಮಗಳ ಗಂಡ ಆಗಿರ್ಬೋದು, ಅಥವಾ ಅತ್ತೆ ಮಗ ಆಗಿರ್ಬೋದು, ಏನ್ ಬೇಕಾಗಿರ್ಬೋದು. ಅತ್ತೆ ಮಗ ಅಂದ್ರೆ ಸೋದರತ್ತೆ ಮಗ ಆಗಿರ್ಬೋದು, ಅಥವಾ ಮಗಳ ಗಂಡ ಅಂದ್ರೆ ಮಗಳು ಕೊಟ್ಟಿರೋರು ಆಗಿರ್ಬೋದು. ಓಕೆ, ಸೊ ಡಿ ದ ಸನ್ ಇನ್ ಲಾ ಆಫ್ ಬಿ ಅಂದ್ರೆ ಇವನಿಗೆ ಯಾರೋ ಮಗಳಿದ್ದಾಳೆ, ಯಾರೋ ಒಂದು ಗೊತ್ತಿಲ್ಲ. ಬಿ ನಮ್ಮ ಮಗಳ ಗಂಡ ಇವನು ಅಂತ ನಾನು ಅನ್ಕೋತೀನಿ. ಓಕೆ, ಈಸ್ ದ ಬ್ರದರ್ ಇನ್ ಲಾ ಆಫ್ ಎ ಅಂದ್ರೆ ಏನ ಮೈದುನನಾಗಿರುತ್ತಾನೆ ಅಂದ್ರೆ ಈ ಡಿ 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 ಬಗ್ಗೆನೇ ಮಾತಾಡ್ತಾ ಇರೋದು. ಡಿ ಯು ಏನ ಮೈದುನ. ಮೈದ್ನ ಅಂತಂದ್ರೆ ಏನಾಗಿರ್ಬೇಕು ಸರ್? ಮೈದ್ನ ಅಂತಂದ್ರೆ, ನನ್ ಮೈದ್ನ ಅಂತ ಹೇಳ್ಬೇಕು ಅಂತಂದ್ರೆ ಏನಾಗಿರ್ಬೇಕು? ಇಲ್ಲಿ ಹೆಂಡತಿ ಯಾರಿರ್ತಾರೆ? ಇಲ್ಲಿ ಹೆಂಡತಿ ಯಾರಿರ್ತಾರೆ? ಓಕೆ, ಇಸ್ ದ ಬ್ರದರ್ ಇನ್ ಲಾ ಆಫ್ ಎ. ಬ್ರದರ್ ಇನ್ ಲಾ ಅಂತಂದ್ರೆ ಇಲ್ಲಿ ಹೆಂಡತಿ ಯಾರೋ ಇರ್ತಾರೆ, ಹೆಂಡತಿ ಇದ್ದಾಳೆ, ಹೆಂಡತಿ ಗಂಡ ಅಂದ್ರೆ ಇವಳಿಗೆ ಯಾರೋ ಬ್ರದರ್ ಇರ್ಬೇಕು, ಬ್ರದರ್ ಅಥವಾ ಸಿಸ್ಟರ್ ಇರ್ಬೇಕು. ಯಾರು? ಡಿಯು ಏನ ಮೈದುನ ಅಂದ್ರೆ ಎ ಯಾರು ಅಂತ ಗೊತ್ತಿಲ್ಲ ನಮ್ಗೆ, ಅವ್ರ ಜನರು ಗೊತ್ತಿಲ್ಲ, ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಇಲ್ಲಿ ಇವ್ರು ಯಾರು ಅಂತ ಗೊತ್ತಿಲ್ಲ, ಹಂಗೆ ಬಿಟ್ಕೊಳ್ಳಿ, ಹೆಂಗ್ ಕೊಟ್ಟಿದ್ರು ಹಂಗೆ ಬರ್ಕೊಳ್ಳಿ. ಓಕೆ, ಬ್ರದರ್ ಮೈದುನ ಅಂದ್ರೆ ಏನು ಸರ್? ಮೈದುನ ಅಂತಂದ್ರೆ ಇಲ್ಲಿ ಬ್ರದರ್ ಇರ್ತಾರಲ್ಲ, ಬ್ರದರ್ನ ತಂಗಿ ಆಗಿರ್ಬೇಕು ಅಂದ್ರೆ ಗಂಡ ಆಗಿರ್ಬೇಕು. ಮೈದ್ನ ಮೈದ್ನ ಅಂತ ಕರಿತೀವಿ ಅಲ್ವಾ ಸರ್? ಮೈದ್ನ ಅಂತ ಕರಿತೀವಿ. ಅಥವಾ ಇವನು ಮೈದ್ನ ಅನ್ನಕ್ಕೆ ಹೆಂಡತಿಯ, ಈ ಹೆಂಡತಿ ಇದಾಳಲ್ಲ, ಹೆಂಡತಿಗೆ ಯಾರಾದ್ರೂ ಒಬ್ಬ ಎ ಅಂತಕ್ಕಂಥವನು ಏನಾಗಿರ್ತಾನೆ? ಅಣ್ಣನೋ ತಮ್ಮನೋ ಯಾರೋ ಇರ್ತಾರೆ, ಅಂದ್ರೆ ತಂಗಿನೋ ಯಾರೋ ಇರ್ತಾರೆ, ಅವ್ರಿಗೆ ಭಾವ ಆಗ್ಬಿಡ್ತಾನಲ್ವಾ? ಭಾವ ಆಗ್ಬಿಡ್ತಾನೆ, ಮೈದ್ನ ಆಗಲ್ಲ. ಮೈದ್ನ ಅಂದ್ರೆ ಅತ್ಗೆ ಆಗ್ಬೇಕಲ್ವಾ? ಅತ್ಗೆ ಹೆಂಗಾಗಕ್ ಸಾಧ್ಯ? ಇವನಿಗೆ ಯಾರೋ ಬೇರೆಯವ್ರು ಇರ್ಬೇಕು. ಅತ್ಗೆ ಅಂದ್ರೆ ಇವನಿಗೆ ಯಾರೋ ಅಣ್ಣ ಇರ್ಬೇಕು, ಇನ್ನೊಬ್ಬ ಅವನ ಹೆಂಡತಿ ಇರಬೇಕು ಎ ಅಲ್ವಾ? ಹೆಂಡತಿ ಅಥವಾ ಆಗಿರ್ಬೇಕು, ಅವಾಗ ಒಂದು ಮೈದ್ನ ಆಗಕ್ ಸಾಧ್ಯ. ಇರ್ಲಿ, ಹಂಗೆ ಬಿಟ್ಕೊಳ್ಳಿ. 2 ರೀತಿ ಆಗಕ್ಕೂ ಚಾನ್ಸಸ್ ಇದೆ. ಓಕೆ, ಹಾಗಾದ್ರೆ ಇಲ್ಲಿ ಎ ಯು ಸಿ ನ ಸಹೋದರನಾಗಿರ್ತಾನೆ. ಓ ಸೂಪರ್. ಎ ಅಂತಕ್ಕಂಥದ್ದು ಸಿ ಯ ಸಹೋದರನಾಗಿರುತ್ತಾನೆ. ಇಲ್ಲಿ ಸಿ ಗೆ ಸಹೋದರ ಯಾರು? ಎ. ಫೈನ್. ಎ ಅವನ್ ಗಂಡು ಅಂತ ಗೊತ್ತಾಯ್ತು. ಎ ಸಿ ಗೆ ಸಹೋದರನಾಗಿರುತ್ತಾನೆ. ಸಿ ಯಾರು ಅಂತ ಗೊತ್ತಿಲ್ಲ ನಮ್ಗಿನ್ನು. ಹೌ ಈಸ್ ಎ ರಿಲೇಟೆಡ್ ಟು ಬಿ? ಎ ಬಿ ಗೆ ಏನ್ ರಿಲೇಟ್ ಆಗ್ಬೇಕು ಸರ್? ಇಲ್ಲಿ ಇವನಿಗೆ ಈ ಕಡೆಯಿಂದಾರು ಬರ್ಲಿ ಎ, ಈ ಕಡೆಯಿಂದಾರು ಬರ್ಲಿ, ಇವನ ಅಣ್ಣ ತಮ್ಮನ ಕಡೆಯಿಂದಾರು ಬರ್ಲಿ, ಮೈದ್ನ ಆಗ್ಲಿ ಡಿ. ಇಲ್ಲಿ ಬಿಗೆ ಎಗೆ ಏನಾಗ್ಬೇಕು? ಬಿಗೆ ಎಗೆ ಏನಾಗ್ಬೇಕು ಅಲ್ವಾ? ತೋರ್ಸೋಣ. ಬಿಗೆ ಎಗೆ ಏನಾಗ್ಬೇಕು ಅಂತ ತೋರ್ಸೋಣ. ಸೊ ಸಿ ನ ಇಲ್ಲಿ ಬರ್ಕೊಳ್ಳಿ. ಸೊ ಇದು ಆಗಕ್ ಚಾನ್ಸ್ ಇಲ್ಲ. ಯಾಕೆ ಚಾನ್ಸ್ ಇಲ್ಲ? ಮೈದುನ ಅಂದ ತಕ್ಷಣ ಸಿ, ನಾನು ನಿಮ್ಗೆ ಹೇಳಿದ್ನಲ್ಲ, ಇವನ್ಗೆ ಒಬ್ಬ ಸಹೋದರ ಅಕ್ಕನ ತಂಗಿನ ಇರ್ತಾರೆ ಅಂದ್ರೆ ಸಿ ಇದೆಯಲ್ಲ, ಸಿ ಹೆಣ್ಣಾಗಿರ್ತಾಳೆ, ಇವನ್ಗೆ ಸಹೋದರ ಎ ಇರ್ತಾನೆ. ಈಗ ಏನಾಯ್ತು ಸರ್? ಭಾವ ಮೈದುನ 2 ಒಂದೇ, ಬ್ರದರ್ ಇನ್ ಲಾ. ಕನ್ನಡದಲ್ಲಿ ನಾವು ಇಲ್ಲಿ ನೋಡಿ,
ಸಿ ಇಸ್ ದ ಬ್ರದರ್ ಇನ್ ನೋಡಿ, ಡಿ ಈಸ್ ದ ಬ್ರದರ್ ಇನ್ ಲಾ ಆಫ್ ಎ. ಅಂದ್ರೆ ಬ್ರದರ್ ಇನ್ ಲಾ ಅಂದ ತಕ್ಷಣ ಇಲ್ಲಿ ಮೈದುನ ಅಂದ ತಕ್ಷಣ ಅದು ಭಾವನೂ ಆಗಿರ್ಬೋದು. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಈ ರಿಲೇಶನ್ಶಿಪ್ ಇದೆಯಲ್ಲ, ಯಾವಾಗ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಲ್ಲ ಓದಿ, ಇಂಗ್ಲಿಷ್ ಅಲ್ಲಿ ಓದಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಬ್ರದರ್ ಇನ್ ಲಾ ಅಂದ ತಕ್ಷಣ ಏನಾಗುತ್ತೆ, ತಂಗಿ ಅಥವಾ ಅಕ್ಕನ ಗಂಡನೂ ಆಗಿರ್ಬೋದು. ಸಿ ಅಂತಕ್ಕಂಥವನ್ನ ತಮ್ಮ ಎ ಆದ್ಮೇಲೆ ಸೊ ಇವನ ಗಂಡ ಡಿ ಆಗಿರ್ಬೇಕು. ಸೊ ಹಾಗಾಗಿ ಇಲ್ಲಿ ಏನಾಯ್ತು, ಬಿ ಗೆ ಸಿ ಅಂತಕ್ಕಂಥ ಒಬ್ಳು ಮಗಳಿದ್ದಾಳೆ, ಎ ಅಂತಕ್ಕಂಥ ಒಬ್ಬ ಮಗ ಇದ್ದ. ಓಕೆ, ಸೊ ಇಲ್ಲಿ ಬಿಗೂ ಎಗೂ ಏನ್ ರಿಲೇಶನ್ಶಿಪ್ ಅಂದ್ರೆ ಎ ಬಿ ನ ಮಗನಾಗಿರ್ತಾನೆ. ಸೊ ಮಗ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿಲ್ವಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಈಗ ಡಿ ಮತ್ತೆ ಬಿ ರಿಲೇಷನ್ ಗೊತ್ತಾಯ್ತು, ಅಳಿಯ ಅಂತ ಗೊತ್ತಾಯ್ತು. ಇಲ್ಲಿ ಏನಾಗುತ್ತೆ, ಡಿ ಯು ಎ ನ ಮೈದುನ ಆಗಿರ್ತಾನೆ ಸರ್. ಅದಕ್ಕೆ ನಾನು ಹೇಳಿದ್ದು ಇಂಗ್ಲಿಷ್ ಅಲ್ಲಿ ಓದಿ. ಡಿ ಈಸ್ ದ ಬ್ರದರ್ ಇನ್ ಲಾ. ಬ್ರದರ್ ಇನ್ ಲಾ ಅಂದ್ರೆ ಏನು ಸರ್? ಬ್ರದರ್ ಇನ್ ಲಾ ಅಂದ್ರೆ ನನಗೆ ನನ್ನ ಸಿಸ್ಟರ್ ನ ಗಂಡ ಆದ್ರೆ ಬ್ರದರ್ ಇನ್ ಲಾ ಅಂತ ಕರಿತೀವಿ. ಸೊ ಹಾಗಾಗಿ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಸಿಸ್ಟರ್ ಯಾರೋ ಇದ್ದಾರೆ, ಯಾಕಂದ್ರೆ ಹೆಂಡತಿ ಇರ್ಲೇಬೇಕಲ್ಲ, ಇವನು ಅಳಿಯ ಆದ್ಮೇಲೆ. ಸೊ ಅವನಿಗೆ ಬ್ರದರ್ ಎ ಇದ್ದಾನೆ, ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾನೆ ಇಸ್ ದ ಬ್ರದರ್ ಇನ್ ಲಾ ಆಫ್ ಎ. ಹೂ ಈಸ್ ದ ಬ್ರದರ್ ಆಫ್ ಸಿ. ಸಿ ಗೆ ಬ್ರದರ್ ಅಂದ್ಮೇಲೆ ಸಿ ಇರದೆ ಇಲ್ಲಿ ಬರ್ಲೇಬೇಕು, ಅವಳು ಹುಡುಗಿ ಆಗಿರ್ಬೇಕು, ತಂಗಿನ ಅಕ್ಕನ ಆಗಿರ್ಬೇಕು. ಸೊ ಇವನ ಮೈದುನ ಆಗಕ್ಕೆ ಅವಾಗ ಸಾಧ್ಯ ಆಗುತ್ತೆ, ಅಂದ್ರೆ ಬ್ರದರ್ ಇನ್ ಲಾ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಬಿಗೂ ಮತ್ತೆ ಎಗೂ ಸಹ ಏನ್ ಸಂಬಂಧ ಅಂದ್ರೆ ಇವ್ರಿಬ್ರು ಮಕ್ಕಳಾಯ್ತು, ಯಾಕಂದ್ರೆ ಸಿ ಮತ್ತು ಎ ಸಹೋದರರು ಅಂತ ಇಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಬಿ ಎಗೆ ಏನ್ ಸಂಬಂಧ ಅಂದ್ರೆ ಎ ಮಗ ಆಗಿರ್ತಾನೆ, ಬಿ ನ ಮಗ ಆಗಿರ್ತಾನೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ತುಂಬಾ ಜನ ಇದೊಂದು ತಪ್ಪು ಮಾಡ್ತಾರೆ, ಯಾಕಂದ್ರೆ ಕನ್ನಡದಲ್ಲಿ ಓದ್ತಾರೆ. ಇಲ್ಲಿ ಕನ್ನಡ ಇಂಗ್ಲಿಷ್ ಇದೆ ಡಿಫ್ರೆನ್ಸ್. ಮೈದುನ ಅಂತಿದ್ರು, ಭಾವ ಅಂತಿದ್ರು, ಬ್ರದರ್ ಇನ್ ಲಾ ಅಂತ ಕರಿತೀವಿ. ಸೋದರ ಅಳಿಯನ ಮಗ ಇದ್ರು ಕೂಡ, ಅಥವಾ ನಮ್ಗೆ ಹೆಣ್ಕೊಟ್ಟ ಅತ್ತೆ ಇದ್ರು ಕೂಡ ಅಲ್ಲಿ ಅತ್ತೆ ಅಂತ ಕೇಳಿದ್ರೆ ಇಲ್ಲಿ ಸೋದರ ಅತ್ತೆ ಅಂತ ಕರಿತೀವಿ. ಸೊ ಅಲ್ಲೂ ನಾವೇನ ಮಾಡ್ತೀವಿ, ಸನ್ ಇನ್ ಲಾ ಅಂತ ಕರಿತೀವಿ. ಸೊ ಅದಕ್ಕೆ ಯೂಶಲಿ ಇಂಗ್ಲಿಷ್ ಅಲ್ಲಿ ಓದ್ಕೊಂಡು ನೀವು ಮಾಡಿ ಸರ್ ಅಂತ ನಾನು ನಿಮ್ಗೆ ಒಂದು ಸಜೆಷನ್ ಕೊಡ್ತೇನೆ. ಓಕೆ, ನೆಕ್ಸ್ಟ್ ಬನ್ನಿ. ನೀಡಿದ ಪರ್ಯಾಯಗಳಲ್ಲಿ ಕಾಣೆಯ ಸಂಖ್ಯೆಯನ್ನು ಗುರುತಿಸಿ. ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ 12 ಇದೆ ಸರ್. 12 ಯಾವ ರೀತಿ ಬಂದಿರ್ಬೋದು? ಇದು ನಾನು ನಿಮಗೆ ಈ ತರ ನಾನು ತುಂಬಾ ಸಾಲ್ವ್ ಮಾಡಿದ್ದೇನೆ. ಇಲ್ಲಿ ಸಿಂಪಲ್ ಇದೆ, ಇದು ಸಿಂಪಲ್ ಇದೆ. ಈ 4 ಯಾವುದು ಅಂತ ನೀವು ಸಾಲ್ವ್ ಮಾಡಿ. ಬೇಕಾದ್ರೆ ಜಸ್ಟ್ ಚೆಕ್ ಮಾಡಿ. ಈಗ 7 35, 35ರಲ್ಲಿ 6 ಕಳೆದ್ರೆ ಏನಾಗುತ್ತೆ? 29 ಆಗುತ್ತೆ. ಹಂಗೂ ಆಗ್ತಾ ಇಲ್ಲ ಇಲ್ಲಿ. ಓಕೆ, ಇದನ್ನ ಚೆಕ್ ಮಾಡಿ. 6 4 24 ಆಗುತ್ತೆ. 24 ಮತ್ತೆ ಅಥವಾ 6 5 30 ಆಗುತ್ತೆ. 30ಅಲ್ಲಿ 6 ಕಳೆದ್ರೆ ಏನಾಗುತ್ತೆ? 24 ಆಗುತ್ತೆ. ಫೈನ್, ಅದು ಆಗಲ್ಲ. 5 4 20 ಆಗುತ್ತೆ. 20ರಲ್ಲಿ 6 ಕಳೆದ್ರೆ 18 ಆಗುತ್ತೆ. ಅದು ಆಗಲ್ಲ. ಅಥವಾ 6 5 11 ಆಗುತ್ತೆ. 6 5 11 ಆಗುತ್ತೆ. 11 4 ಕಳೆಯಕ್ಕಾಗಲ್ಲ, ಅಥವಾ 4 ಸೇರಿಸಿದ್ರೆ 15 ಆಗುತ್ತೆ. ಬೇಡ. 6 4 10 ಆಗುತ್ತೆ. 10ಕ್ಕೆ ನೋ, ಯಾವ ರೀತಿ ಕೂಡ ಆಗ್ತಾ ಇಲ್ಲ. ಸೊ ನಿಮ್ಗೆ ಏನ್ ಮಾಡ್ತೇನೆ, ಜಸ್ಟ್ ನಿಮ್ಗೆ ಸಜೆಷನ್ ಕೊಡ್ತೀನಿ. ಯಾಕಂದ್ರೆ ಯೂಶಲಿ ನಮ್ಮ PSI ಆಗಿರ್ಬೋದು, PC, ನಮ್ ಕರ್ನಾಟಕದ ಎಕ್ಸಾಮ್ಗಳಲ್ಲಿ ಈ ರೀತಿ ಆಪ್ಷನ್ ಕೊಡೋದು ಕಮ್ಮಿ. ಯಾವಾಗ ಕರೆಕ್ಟ್ ಸುಮ್ನೆ ನಿಮ್ಗೆ ಹಿಂಟ್ ಕೊಡ್ತಾ ಇದ್ದೀನಿ. ಯೂಶಲಿ ಮ್ಯಾಕ್ಸಿಮಮ್ 99%, 95 to 99% ಹಿಂಗೆ ಇರುತ್ತೆ. ಮೇಲಿನ ಎಲ್ಲವೂ ಅಥವಾ ಮೇಲಿನ ಯಾವುದು ಅಲ್ಲ ಅಂತ ಆಪ್ಷನ್ಸ್ ಇದ್ರೆ ಮ್ಯಾಕ್ಸಿಮಮ್ 95% ಅದು ಕರೆಕ್ಟ್ ಆಗಿರುತ್ತೆ. ಎಸ್ಪೆಷಲಿ ನಮ್ಮ ಕರ್ನಾಟಕದ KPSC ಮತ್ತೆ KSP ಎಕ್ಸಾಮ್ಗಳಲ್ಲಿ, KPSC ಮತ್ತೆ KSP ಎಕ್ಸಾಮ್ಗಳಲ್ಲಿ ಸೊ ರೈಟ್ ಆನ್ಸರ್ ಇಲ್ಲಿ ಡಿ ಆಗುತ್ತೆ ಸರ್. ಯಾಕಂದ್ರೆ ಯಾವ್ದು ಇಲ್ಲಿ ಹೊಂದಾಣಿಕೆ ಆಗ್ತಾರ. ನೋಡೋಣ, ನಿಮ್ಗೆ ಹೊಂದಾಣಿಕೆ ಆಗಿದ್ರೆ ಜಸ್ಟ್ ಕಮೆಂಟ್ ಇಟ್ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಓಕೆ ಫೈನ್. ಇಲ್ಲಿ ಡೆಸಿಮಲ್ ಇದ್ರೆ ಬೇಕಾದ್ರೆ ಇದನ್ನ ಡಿವೈಡೆಡ್ ಬೈ 2 ಮಾಡಿ ಮಾಡಬಹುದಾಗಿತ್ತು. ಇಲ್ಲಿ ಡೆಸಿಮಲ್ ನಂಬರ್ ಇಲ್ಲ, ಹಾಗಾಗಿ ಇವು ಯಾರು ಹೋಗಲ್ಲ. ನೋಡಿ, ಎಲ್ಲಿ ಬೇಕು ಅಲ್ಲಿ ಮಾತ್ರ ಯೂಸ್ ಮಾಡೋಣ. ಓಕೆ, ಸಿಂಪಲ್. ಇಲ್ಲಿ ಫಾರ್ಮುಲಾ ಬೇಕಾಗಿಲ್ಲ ಸರ್, ಸಿಂಪಲ್ ಕಾನ್ಸೆಪ್ಟ್ ಇತ್ತು. ಈಗ ನೋಡಿ, ನಾನು ಜಸ್ಟ್ ಹೆಂಗೆ ಬರುತ್ತಾ ಹೋಗ್ತೇನೆ ನೋಡಿ. ಯಾವುದೇ ದುಡ್ಡು ಮೂಲವಾಗಿ ನಾವು ತಗೋತೀವಲ್ಲ, ನೀವು 100 ರೂಪಾಯಿ ತಗೊಳ್ಳಿ, 1000 ರೂಪಾಯಿ ತಗೊಳ್ಳಿ, ದಟ್ ಶುಡ್ ಬಿ 100%. ದಟ್ ಶುಡ್ ಬಿ 100% ಇರುತ್ತೆ. ಆ ಮೂಲಧನ ಈಗ X ರೂಪಾಯಿ ನೀವು ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ದಟ್ ಶುಡ್ ಬಿ 100% ಅಲ್ವಾ ಸರ್? ಏನಾಗಿ 100%. ವಾರ್ಷಿಕ ಬಡ್ಡಿ ಎಷ್ಟು ಸರ್? 12%. ಎಷ್ಟು ವರ್ಷ ಸರ್? 3 ವರ್ಷಗಳ ನಂತರ. ಇಲ್ಲಿ ನೋಡಿ, ವರ್ಷಕ್ಕೆ 12% ಅಂದ್ರೆ 3 ವರ್ಷ ಎಷ್ಟು ಸರ್? ಸಿಂಪಲ್ ಆಗಿ ಹಾಕಿ ಸರ್. ಲೇಮ್ಯಾನ್ ಭಾಷೆಲಿ. ಓಕೆ, ಲೇಮ್ಯಾನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಹಂಗ್ ಮಾಡ್ಬೇಕು. ಈಸಿ ಅಂದ್ರೆ ನೀವು PTR/100 ಅವೆಲ್ಲ ಬೇಕಾಗಿಲ್ಲ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಅವೆಲ್ಲ ಬೇಕಾಗಿಲ್ಲ. ಓಕೆ, PTR/100 ಸಿಂಪಲ್ ಇಂಟ್ರೆಸ್ಟ್. ಸೊ ಪ್ರಿನ್ಸಿಪಲ್ ಅಮೌಂಟ್ ಕೇಳಿದ್ದಾನೆ. ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಏನು? ನಮಗೆ ಟೈಮ್ ಕೊಟ್ಟಿದ್ದಾನೆ. ಓಕೆ, ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 100. ಇವೆಲ್ಲ ಬೇಕಾಗಿಲ್ಲ ಸರ್. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಏನೇ ತಗೊಂಡಿದ್ರು ಅದು 100% ಇರುತ್ತಲ್ಲ ಸರ್. ಫೈನ್. ಈಗ 100% ಹಂಗೆ 3 ವರ್ಷಕ್ಕೆ ಎಷ್ಟಾಯ್ತು ಸರ್ ಬಡ್ಡಿ? 100% ಹಂಗೆ 3 ವರ್ಷಕ್ಕೆ ಬಡ್ಡಿ ಎಷ್ಟಾಯ್ತು ಸರ್? 12 × 3 ಅಲ್ವಾ ಸರ್?
ಎಷ್ಟು ಸರ್ 36% ಆಯ್ತು ಸರ್. ಇದನ್ನೇ ಸರ್ ನಮ್ಗೆ ಕೊಟ್ಟಿದ್ದಾನೆ ನೋಡಿ, 36% ಇಸ್ ಈಕ್ವಲ್ ಟು 3 ವರ್ಷಗಳ ನಂತರ 5,400 ಬಡ್ಡಿಯನ್ನು ಕಟ್ಟಬೇಕಾಗುತ್ತದೆ. ಅಂದ್ರೆ ಈ 36% ಇದೆಯಲ್ಲ, ಶೇಕಡ 36% ಇಸ್ ಈಕ್ವಲ್ ಟು 5,400 ರೂಪಾಯಿ ಅಂತ ಕೊಟ್ಬಿಟ್ಟಿದ್ದಾನೆ. ಸಿಂಪಲ್. ಅಂದ್ರೆ 5,400 ರೂಪಾಯಿ 36%. ಆಯ್ತಾಯ್ತಲ್ವಾ? ನಮಗ್ ಏನ್ ಕಂಡಿಡಿಬೇಕಾಗಿರೋದು 100%. ಓಕೆ ಸರ್, 100% ಕಂಡಿಡಿಬೇಕು. ನೋಡಿದ್ರ, ಈ ಫಾರ್ಮುಲಾ ಬೇಕಾಗಿಲ್ಲ, 100% ಕಂಡಿಡಬೇಕು. ಸಿಂಪಲ್ ಆಗಿ ಬರ್ಕೊಳ್ಳಿ. 100% ಆಗಾದ್ರೆ ಎಷ್ಟು ರೂಪಾಯಿ? ಯಾಕಂದ್ರೆ ಮೂಲಧನ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 100% ತಾನೆ. ನಾವು ಏನ್ ತಗೋತೀವಿ ಇಟ್ ಶುಡ್ ಬಿ ಆಲ್ವೇಸ್ 100%. ಸೊ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸಿಂಪಲ್. ಏನಾಯ್ತು ಈಗ? ಇದು ಎಷ್ಟು ಅಂತ ಕ್ವಶನ್ ಮಾರ್ಕ್ ಅಲ್ವಾ? ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 5,400 ಇಂಟು ಇಲ್ಲಿ 100 ಮೇಲಕ್ಕೆ ಹೋಗುತ್ತೆ, 100 ಡಿವೈಡೆಡ್ ಬೈ ಇಲ್ಲಿ 36% ಕೆಳಗೆ ಬರುತ್ತೆ ಅಲ್ವಾ ಸರ್? ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ ಆಗಿ ನೀವು ಇದು ನೀವು ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಈಗ 36ರಿಂದ 54 ಕಂಪ್ಲೀಟ್ ಆಗಿ ಹೋಗುತ್ತಾ? ಹೋಗಲ್ಲ. 30 ಇಂಟು 36 ಎರಡು ಸಲ ಗುಣಿಸಿದ್ರೆ ಏನಾಗುತ್ತೆ? 60 72 ಆಗ್ಬಿಡುತ್ತೆ. ಹಾಗಾದ್ರೆ ಎರಡನೇ ಸಲ ಗುಣಿಸಕ್ಕಾಗಲ್ಲ ಅಂದ್ರೆ ಇಲ್ಲಿ 2 ಬರಕ್ ಸಾಧ್ಯನೇ ಇಲ್ಲ ಅಲ್ವಾ ಸರ್? ಇಲ್ಲಿ 2 ಎಲ್ಲಿದೆ? ಇದೆ. ನೋಡಿದ್ರ ಆಪ್ಷನ್ ಅಲ್ಲೇ ಎದುರಿಸ್ಬಿಡ್ಬೋದು, ಚಾನ್ಸೇ ಇಲ್ಲ. ಇಲ್ಲ 10,000 ಬರ್ಬೇಕು, ಇಲ್ಲ 15,000 ಬರ್ಬೇಕು. ಈಗ ನೋಡಿ, 30 ಇಂಟು 1 36 ಆಯ್ತು ಅಲ್ವಾ? 36, 46, 56 ಉಳಿದಿದ್ದೆಷ್ಟು? 18. 18 0 0 ಉಳಿತು ಅಲ್ವಾ ಸರ್? ಫೈನ್. 54 ಸೊ ನೋಡಿ, ಈಗ 36 ಒಂದ್ಲಿ 54 ಎಷ್ಟು ಸರ್? 36. ಇನ್ನು ಉಳಿದಿದ್ದು 18 ಅಲ್ವಾ ಸರ್? 18 ಸೇರಿಸುತ್ತೆ 54 ಹಾಕೋದು. ಸೊ ಇಲ್ಲೇನಾಯ್ತು? 18 ಹಂಗೆ ಬರ್ಕೊಂಡಿದೀನಿ. ಈಗ ನೋಡಿ, 36 18 ಉಳಿತು ಅಂತಂದ್ರೆ ಇದೆಷ್ಟು? ಅದರ ಈಗ ಈಗ ನೋಡಿ, 36 ನೀವು ಎರಡನೇ ಮಗ್ಗಿಂದನೂ ಮಾಡ್ಬೋದು, ಬಟ್ ನಮ್ಗೆ ಡೈರೆಕ್ಟ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಯಾಕಂದ್ರೆ ಇಲ್ಲಿ ಆಪ್ಷನ್ ನೋಡ್ತಾ ಇದ್ದಂಗೆ ನಾನು ಈ ಕ್ವಶನ್ ನೋಡ್ತಾ ಇದ್ದಂಗೆ ಆನ್ಸರ್ ಬರ್ದ್ಬಿಡ್ತೀನಿ. ಯಾಕಂದ್ರೆ ನಂಗೆ ಅಷ್ಟು ಪ್ರಾಕ್ಟೀಸ್ ಆಗಿದೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲ ಪ್ರಾಕ್ಟೀಸ್ ಆಗಿದೆ, ಅದರಿಂದ ನನಗೆ ಗೊತ್ತಿದೆ. ಸೊ ಅದರಿಂದ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತಾನೆ. ತುಂಬಾ ಡಿಫಿಕಲ್ಟ್ ಮಾಡ್ಬೋದು. 2ರಿಂದ ಮಾಡ್ಬೋದು ನೋಡಿ. 2ರಿಂದ ಮಾಡ್ತಾ ಹೋದ್ರೆ 50 ಸಲ ಭಾಗಿಸ್ಬೇಕಾಗುತ್ತೆ. ಅಂದ್ರೆ ಎರಡರಿಂದ ಈಗ ನೋಡಿ, ಇದನ್ನೇ ನೀವು 54/36 ಬರ್ಕೊಂಡ್ರೆ 2 1 2 2 2 8 16 2 2 4 2 7 14 ಹಿಂಗೆಲ್ಲ ಭಾಗಿಸ್ಕೊಂಡ್ ಪುನಃ ಇದು ಎಷ್ಟಿಂದ ಹೋಗುತ್ತೆ? 3ರಿಂದ ಹೋಗುತ್ತೆ. ಇದೆಷ್ಟು? 3ರಿಂದ ಹೋಗುತ್ತೆ. ಭಾಗಿಸ್ಕೊಂಡ್ ಹೋಗುತ್ತೆ. ಹಂಗ್ ಬೇಕಾದ್ರೂ ಮಾಡ್ಬೋದು. ಬಟ್ ಇಲ್ಲಿ ನಾನು ನೋಡ್ತಾ ಇದ್ದಂಗೆ ಏನ್ ಹೇಳ್ತಾ ಇದ್ರೆ 36 ಅರ್ಧ ಎಷ್ಟು? 18 5 ಅಲ್ವಾ? 360 ಅಲ್ವಾ? 360 36 360 5ಲಿ 180 ಅದರ ಅರ್ಥ. ಸೊ ಇಲ್ಲಿ 15,000 ಬರ್ಬೇಕು ಆನ್ಸರ್. ಸಿಂಪಲ್. ಕ್ಯಾಲ್ಕುಲೇಷನ್ ನಾನ್ ನಿಮ್ಗೆ ಏನ್ ಹೇಳಕ್ ಟ್ರೈ ಮಾಡ್ತಾ ಇದೀನಿ ಗೊತ್ತಾ ಸ್ನೇಹಿತರೆ? ಕ್ಯಾಲ್ಕುಲೇಷನ್ ಮಾಡದೆ ಬೇಕಾಗಿಲ್ಲ. ನಾನು ಹೇಳ್ತಾ ಇದೀನಲ್ಲ, ನೀವ್ ಈ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ. ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಹಿಂಗೆ ನಿಮ್ಗೆ ಏನಕ್ಕೆ ಈಸಿ ಮೆಥಡ್ ಮಾಡ್ತಾ ಇದೀನಿ ಅಂದ್ರೆ, ನಾವು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಒಂದೊಂದು ಕ್ವಶನ್ಗೆ ನಮ್ಗೆ 30 ಸೆಕೆಂಡ್ಸ್ ಇರುತ್ತೆ ಅಷ್ಟೇ ಸರ್. ಇದಕ್ಕಿಂತ ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ ಟೈಮಿಂಗ್. ಓಕೆ, ಅಲ್ಲಿ ಒಂದೊಂದು ಕ್ವಶನ್ಸ್ಗೂ 30 ಸೆಕೆಂಡ್ಸ್ ಜಾಸ್ತಿ ಸಿಗಲ್ಲ ನಮ್ಗೆ. ಸೊ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ? ನಾವು ಕ್ಯಾಲ್ಕುಲೇಷನ್ ಮಾಡಕ್ ಟೈಮ್ ಇರಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗತ್ತೆ. ಫಾರ್ಮುಲಾ ಮಾಡಕ್ ಟೈಮ್ ಇರಲ್ಲ, ಶಾರ್ಟ್ ಮೆಥಡ್ ಅಲ್ಲಿ ಮಾಡ್ಬೇಕಾಗತ್ತೆ. ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಅದೆಲ್ಲ ಮಾಡಕ್ ಸಾಧ್ಯ. ಸೊ ದಿಸ್ ಇಸ್ ಕಾಲ್ಡ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್. ಅರ್ಥ ಆಯ್ತಲ್ಲ? 15,000 ಇಲ್ಲ ಸರ್ ನನಗೆ ಬೇಕಾಗಿಲ್ಲ ಸರ್, ನಂಗೆ ಅರ್ಥ ಆಗ್ತಾ ಇಲ್ಲ, ನಾನು ಕ್ಯಾಲ್ಕುಲೇಟ್ ಮಾಡಿ. ಸೊ ಇಲ್ಲಿ ತನಕ ಗೊತ್ತಾಗಿದೆ ನಿಮ್ಗೆ ಅಲ್ವಾ? ಇಲ್ಲಿ ತನಕ ಗೊತ್ತಾಗಿದೆ ಈ ಮೆಥಡ್. ಇದೇ ರೀತಿ ಮಾಡ್ಕೊಂಡು ಅಷ್ಟೇ, ಸಿಂಪಲ್. ಓಕೆ ಸರ್? ಓಕೆ, ನೆಕ್ಸ್ಟ್ ಬರ್ತೀನಿ. 99ನೇ ಕ್ವಶನ್. ನಿಂತಿರುವ ನೀರಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗವಾಗಿ ಚಲಿಸುವ ಮೋಟಾರ್ ಬೋಟ್ ನೀರು ಹರಿಯುವ ದಿಕ್ಕಿನಲ್ಲಿ 30 ಕಿಲೋಮೀಟರ್ ಚಲಿಸಿ ಮತ್ತೆ ವಾಪಸ್ ಬರಲು 4 ಗಂಟೆ 30 ನಿಮಿಷ ಸಮಯವಾಗುತ್ತದೆ. ಹಾಗಾದ್ರೆ ನೀರಿನ ಹರಿವಿನ ವೇಗ ಕಿಲೋಮೀಟರ್ಗೆ ಗಂಟೆ ಎಷ್ಟು? ಸೂಪರ್ ಕ್ವಶನ್ ಇದು. ಇಲ್ಲಿ ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. ಒಂದು ನೀರು ಹರಿತಾ ಇದೆ ಅಂದ್ರೆ ಸ್ನೇಹಿತರೆ ಬೇಸಿಕ್ ಗೊತ್ತಿರ್ಬೇಕು. ಹೇಳ್ತೀನಿ, ನೀರಿನ ಸ್ಪೀಡ್ ಇರುತ್ತೆ. ಇನ್ ಹರಿಯುವ ನೀರಲ್ಲಿ ಬೋಟ್ ಹೋಗ್ತಾ ಇದ್ರೆ ಇದು ನೀರು, ಓಕೆ, ವಾಟರ್ ಅಥವಾ ಕರೆಂಟ್ ಸ್ಪೀಡ್ ಅಂತ ಕರಿತೀವಿ. ಮತ್ತೆ ಬೋಟ್ ಸ್ಪೀಡ್ ಎರಡು ಆಡ್ ಆಗುತ್ತೆ. ಯಾವುದು? ಇದು ಡೌನ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂದ್ರೆ ಕೆಳಗಡೆ ಹರಿಯುವ ದಿಕ್ಕಿಗೆ ಡೌನ್ ಸ್ಟ್ರೀಮ್ ಅಂದಾಗ ನಾವು ನೀರಿನ ಒಂದು ವೇಗ ಮತ್ತೆ ಬೋಟಿನ ವೇಗ ಎರಡು ಆಡ್ ಆಗುತ್ತೆ. ಅದೇ ನೀರು ಹಿಂಗೆ ಹರಿತಾ ಇದೆ, ನಾವು ಹಿಂಗ್ ಮೇಲಕ್ಕೆ ಬರ್ತಾ ಇದೀವಿ ಅಂತಂದಾಗ ಇಲ್ಲಿ ನೀರಿನ ವೇಗ ಮತ್ತೆ ಈ ಬೋಟಿನ ವೇಗ ಎರಡು ಮೈನಸ್ ಆಗುತ್ತೆ ಅಲ್ವಾ? ಇದು ಅಪ್ ಸ್ಟ್ರೀಮ್ ಅಂತ ಕರಿತೀವಿ, ಅದ್ರ ವಿರುದ್ಧ ದಿಕ್ಕು. ಇದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೆಂಟಲ್ ಅಬಿಲಿಟಿ ಅಂತ ಪ್ಲೇ ಲಿಸ್ಟ್ ಇದೆ, ಚಾಪ್ಟರ್ ವೈಸ್ ಮಾಡಿದ್ದೀನಿ. ದಯವಿಟ್ಟು ನೋಡಿ ಒಂದ್ಸಲ ಅಲ್ಲಿ.
ನಿಮ್ಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗುತ್ತೆ, ಅಲ್ಲಿ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುದು. ಓಕೆ, ಈಗ ಇಲ್ಲಿ ಏನ್ ಕೇಳಿದಾನೆ, ನಿಂತಿರುವ ನೀರಿನಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗವಾಗಿ ಚಲಿಸುವ ಮೋಟಾರ್ ಬೋಟ್. ಅಂದ್ರೆ ಮೋಟಾರ್ ಬೋಟ್ ನ ಯು ಅಂತ ಅನ್ಕೊಂಡ್ರೆ 15 ಕಿಲೋಮೀಟರ್ ಕೊಟ್ಬಿಟ್ಟಿದ್ದಾನೆ. ಓಕೆ, ಕಿಲೋಮೀಟರ್ ಕೊಟ್ಬಿಟ್ಟಿದ್ದಾನೆ. ವೇಗವಾಗಿ ಚಲಿಸುವ ಮೋಟಾರ್ ಬೋಟ್ ನೀರಿನ ಹರಿಯುವ ದಿಕ್ಕಿನಲ್ಲಿ, ಓಕೆ, ಒಂದು ನೀರು ಹರಿಯುವ ದಿಕ್ಕಿಗೆ ಹರಿತಾ ಇದೆ ಅಂತ ಇಟ್ಕೊಳ್ಳಿ. ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್ ಅಂತ ಅನ್ಕೊಳ್ಳಿ. ನೀರು ಹರಿತಾ ಇದೆ, 30 ಕಿಲೋಮೀಟರ್ ಚಲಿಸಿ, ಇದು 30 ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ಳಿ ಈ ದೂರ. ಫೈನ್, ಚಲಿಸಿ ಮತ್ತೆ ವಾಪಸ್ ಬರಲು 4 ಗಂಟೆ 30 ನಿಮಿಷ. ಅಂದ್ರೆ ಹಿಂಗ್ ಹೋಗಿ ಅವನು ವಾಪಸ್ ಬರ್ತಾನೆ, ಅಂದ್ರೆ ಟೋಟಲ್ 60 ಕಿಲೋಮೀಟರ್ ಅಲ್ಲ. ಟೋಟಲ್ ಎಷ್ಟು ಸರ್? ಟೋಟಲ್ 60 ಕಿಲೋಮೀಟರ್. ಆಯ್ತಾ? ಟೋಟಲ್ ತಗೊಳ್ಳೋದು 4 ಗಂಟೆ 30 ನಿಮಿಷ ಸಮಯ ಬೇಕಾಗುತ್ತೆ. ಸೊ 4.5 ಗಂಟೆ ಬೇಕಾಗುತ್ತೆ. ಹಾಗಾದ್ರೆ ನೀರಿನ ಹರಿಯುವ ವೇಗ ಎಷ್ಟು ಅಂದ್ರೆ ಇಲ್ಲಿ ವಿ ಎಷ್ಟು ಅಲ್ವಾ? ಇಲ್ಲಿ ಅಪ್ ಸ್ಟ್ರೀಮ್ ಅಂದ್ರೆ, ಅಪ್ ಸ್ಟ್ರೀಮ್ ಅಂದ್ರೆ ಏನು ಸರ್? ಅಪ್ ಸ್ಟ್ರೀಮ್, ಡೌನ್ ಸ್ಟ್ರೀಮ್ ಅಂದ್ರೆ ಏನು ಅಂದ್ರೆ ಈ ಹರಿಯುವ ದಿಕ್ಕಿನಲ್ಲಿ ಸಾಕ್ತಕ್ಕಂಥದ್ದನ್ನ ಡೌನ್ ಸ್ಟ್ರೀಮ್ ಅಂತ ಕರೀತಾರೆ. ಅದನ್ನ ಎಕ್ಸ್ ಅಂತ ಅಂದ್ಕೊಂಡ್ರೆ ಯು ಪ್ಲಸ್ ವಿ ಅಂತ ಆಗುತ್ತೆ ಅಲ್ವಾ ಸರ್? ಅದೇ ಅಪ್ ಸ್ಟ್ರೀಮ್ ಅಂದ್ರೆ ವೈ ಅಂತ ಅಂದ್ಕೊಂಡ್ರೆ ಯು ಮೈನಸ್ ವಿ ಆಗುತ್ತೆ ಸರ್. ಓಕೆ ಸರ್? ಈಗ ನೋಡಿ, ನಮ್ಗೆ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಏನ್ ಗೊತ್ತಿದೆ? ಒಂದ್ ಸಿಂಪಲ್ ಫಾರ್ಮುಲಾ, ಆಕ್ಚುಲಿ ಫಾರ್ಮುಲಾ ಅಂತೀರಾ, ಸಿಂಪಲ್. ಏನ್ ಸಿಂಪಲ್ ಸರ್ ಅದು? ಈಗ ಅವನ್ ಟೋಟಲ್ ಡಿಸ್ಟೆನ್ಸ್ ಏನಿದೆ ಇಸ್ ಈಕ್ವಲ್ ಟು ಅಲ್ವಾ ಸರ್, ಡಿಸ್ಟೆನ್ಸ್, ಏನ್ ಡಿಸ್ಟೆನ್ಸ್ ಇದೆ ಮತ್ತೆ ಟೈಮು ಇಂಟು ಸ್ಪೀಡ್ ಅಂತ ಕರಿತೀವಿ ಅಲ್ವಾ? ವೇಗ ಮತ್ತು ಕನ್ನಡದಲ್ಲಿ ಹೇಳೋದಂದ್ರೆ ದೂರ ಅಥವಾ ಲೆಂತ್, ಓಕೆ, ಇಸ್ ಈಕ್ವಲ್ ಟು ಕಾಲ ಮತ್ತು ವೇಗ ಅಂತ ಬರೀತೀವಿ. ಸೊ ಈ ಫಾರ್ಮುಲಾ ಪ್ರಕಾರ ನೋಡಿ, ಈಗ ಟೋಟಲ್ ಟೈಮ್ ಕೊಟ್ಟಿದ್ದಾನೆ ಅಲ್ವಾ, ಟಿ. ಟೋಟಲ್ ಎರಡು ಕಡೆಯಿಂದ ಟೋಟಲ್ ಟೈಮ್ ಅಂದ್ರೆ ಏನಾಯ್ತು? 4 ಗಂಟೆ 30 ನಿಮಿಷ. 4/30/60 ಅಂತ ಬರ್ಕೋಬಹುದು, ಯಾಕಂದ್ರೆ 30 ನಿಮಿಷದ ಗಂಟೆ ಕನ್ವರ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಸರ್? ಈ ಟಿ ಇಸ್ ಈಕ್ವಲ್ ಟು ಏನ್ ಹಾಕ್ಬೋದು ಸರ್? ಡಿ ಬೈ ಎಸ್ ಅಂತ ಬರಿಬೋದಲ್ಲ ಸರ್? ಸೊ ಟಿ ಇಸ್ ಈಕ್ವಲ್ ಟು ಡಿ ಬೈ ಎಸ್ ಆದ್ರೆ ಟೋಟಲ್ ಡಿಸ್ಟೆನ್ಸ್. ಈಗ ಟೋಟಲ್ ಟೈಮ್ ಕೊಟ್ಟಿದ್ದಾನೆ ಇಲ್ಲಿ ಅಲ್ವಾ? ಇಲ್ಲಿ ಟೋಟಲ್ ಟೈಮ್ ಕೊಟ್ಟಿದ್ದಾನೆ, ಇವಾಗ ಟೋಟಲ್ ಟೈಮ್ ಕೊಟ್ಟಿರೋದು. ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಅಪ್ ಸ್ಟ್ರೀಮ್, ಡೌನ್ ಸ್ಟ್ರೀಮ್. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಅಂದ ತಕ್ಷಣ ನೀವು 60 ಕಿಲೋಮೀಟರ್ ಅಂತ ಬರಿಬೇಡಿ. ಯಾಕೇಳಿ ಅಪ್ ಸ್ಟ್ರೀಮ್ ನಲ್ಲಿ ನಮ್ಗೆ ಏನಾಗುತ್ತೆ? ಈ ಒಂದು ಫಾರ್ಮುಲಾ ಆಗುತ್ತೆ. ಡೌನ್ ಸ್ಟ್ರೀಮ್ ಅಲ್ಲಿ, ಸರಿ, ಇದು ಡೌನ್ ಸ್ಟ್ರೀಮ್ ಅಲ್ಲಿ ಈ ಫಾರ್ಮುಲಾ ಆಗುತ್ತೆ, ಅಪ್ ಸ್ಟ್ರೀಮ್ ಅಲ್ಲಿ ಈ ಫಾರ್ಮುಲಾ ಬರಿಬೇಕಾಗತ್ತೆ. ಹಾಗಾಗಿ 30 ಟೋಟಲ್ ಟೈಮ್ ಅಂದ್ರೆ ಒಂದ್ ಕಡೆ ಹೋಗಕ್ಕೆ 30. ಹಿಂಗ್ ಹೋಗ್ಬೇಕಾರೆ ಕೆಳಗಡೆ ನಮ್ಗೆ ನೀರಿನ ವೇಗ ಮತ್ತೆ ಆ ಬೋಟ್ ನ ವೇಗ ಅಲ್ವಾ ಸರ್? ನೀರಿನ ವೇಗ ಯು ಅಂದ್ರೆ ಎಷ್ಟು ಸರ್? ಇಲ್ಲಿ 15 ಅಲ್ವಾ ಸರ್? 15 ಪ್ಲಸ್ ವಿ ಅಂತ ಬರಿಬೋದಲ್ಲ ಸರ್? ಫೈನ್. ಪ್ಲಸ್ ನೆಕ್ಸ್ಟ್ 30 ಕಿಲೋಮೀಟರ್ ಅಪ್ ಸ್ಟ್ರೀಮ್ ವಾಪಸ್ ಬರ್ಬೇಕಲ್ಲ, ಅವನಿಗೆ ವಾಪಸ್ ಎ ಟು ಬಿ, ಬಿ ಟು ಎ ಬರ್ಬೇಕಲ್ಲ. ಅವಾಗ ಏನಾಗುತ್ತೆ ಸರ್? 15 ಮೈನಸ್ ವಿ ಆಗುತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ಬರ್ಕೊಂಡ್ಬಿಟ್ರೆ ಗಾನು ಆಗೋಯ್ತು. ಆನ್ಸರ್ಸ್ ಟಕ್ ಅಂತ ಕನೆಕ್ಟ್ ಸಿಕ್ಬಿಡ್ತಲ್ಲ ನನಗೆ. ಹೆಂಗೆ? ಬನ್ನಿ ನೋಡೋಣ. ಈಗ ನೋಡಿ, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. 3 1 3 2 ಅಂದ್ರೆ 4 1/2 ಆಯ್ತು. ಸೊ ಇದು ನಿಂಗ್ ಬರ್ಕೋಬಹುದಲ್ವಾ? 4 2 8 1 9/2 ಅಂತ ಬರಿಬಹುದು. ಸೊ ಇಲ್ಲಿ ಬರ್ಕೋತೀನಿ. ಓಕೆ, ಇದನ್ನೇನು ಬರಿಬಹುದು? 9/2 ಅಂತ ಬರಿಬಹುದು ಫ್ರಾಕ್ಷನ್. ನೆಕ್ಸ್ಟ್ ಇಲ್ಲಿ ನೋಡಿ 30 30 ಇದೆಯಲ್ಲ, ಇದನ್ನ ಏನ್ ಮಾಡ್ಬೋದು? ಕಾಮನ್ ತಕೊಂಡ್ಬಿಡ್ಬೋದಲ್ವಾ? ತಕೊಂಡ್ಬಿಟ್ರೆ ಕಾಮನ್ ನಿಮ್ಗೆ ಏನಾಗುತ್ತೆ? ಹಿಂಗಾಗುತ್ತೆ 1/15 ಪ್ಲಸ್ ವಿ ಪ್ಲಸ್ 1/15 ಮೈನಸ್ ವಿ ಆಗುತ್ತೆ ಅಲ್ವಾ ಸರ್? ಫೈನ್. ಈಗ ಏನು ಮಾಡ್ಬೋದು? ಸಿಂಪಲ್. ಇಲ್ಲಿ ನೋಡಿ, ಇದೆರಡನ್ನ ಎಲ್ ಸಿ ಎಂ ತಗೋಬೇಕು. ಇದನ್ನ ತುಂಬಾ ಜನ ತಪ್ಪು ಮಾಡ್ತೀರಾ. ಇದನ್ನ ನಾನು ಏನ್ ಮಾಡ್ತೀನಿ? ಇಲ್ಲಿ ಬರಿತೀನಿ. ಓಕೆ, ಇಲ್ಲಿ ಬರಿತೀನಿ. ಈಗ ನೋಡಿ 30 ಎಲ್ ಸಿ ಎಂ ತಗೊಂಡ್ರೆ ಅಂದ್ರೆ ಎಲ್ ಸಿ ಎಂ ಅಂದ್ರೆ ಗೊತ್ತಾ? ಇದು ಇಂಟು ಇದು. ಆಗ ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ ಅಲ್ವಾ ಸರ್? ಈಗೇನ್ ಬರಿಬೋದು? ಅದನ್ನ 15 ಮೈನಸ್ ವಿ ಪ್ಲಸ್ 15 ಪ್ಲಸ್ ವಿ ಡಿವೈಡೆಡ್ ಬೈ 15 ಪ್ಲಸ್ ವಿ ಇಂಟು 15 ಮೈನಸ್ ವಿ ಅಲ್ವಾ ಸರ್? 9/2. ನೋಡಿ, ಇದೇ ಸ್ಟೆಪ್ ಅಲ್ಲಿ ಮುಗಿಸ್ಬಿಡ್ತೀನಿ. ಇಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಬಳಸ್ಕೊಳ್ಳೋ ನೆಸಿಟಿ ಇಲ್ಲ. ಓಕೆ, ಸಿಂಪಲ್ ಆಗಿ ಕೊಡ್ತೀನಿ ನೋಡಿ. ಈ ವಿ ಕ್ಯಾನ್ಸಲ್ ಆಯ್ತು. 15 ಪ್ಲಸ್ 15 30 ಆಯ್ತು. ಇಲ್ಲಿ 30 ಇಂಟು ಒಂದ್ ಕಡೆ ಇದೆ, ಇಲ್ಲಿ 30 ಅಲ್ವಾ? ಈಗ ಇದೆರಡು ಇದೆಯಲ್ಲ, ಇದೆರಡು ಇದನ್ನ ಈ ಕಡೆ ಕಳಿಸ್ಬೋಣ. ಈ 9/2 ಈ ಕಡೆ ತಗೊಂಬೋಣ. ಅಂದ್ರೆ ಈಗ 2 ಇಲ್ಲಿ ಮೇಲ್ಕ್ ಹೋಗುತ್ತೆ, 9 ಕೆಳಗೆ ಬರುತ್ತೆ ಅಲ್ಲ ಸರ್? 9 ಇಂಟು 2 ಅಲ್ವಾ ಸರ್? ಈಗ ನೋಡಿ, ಇದನ್ನ ಮೇಲ್ಕ್ ಈ ಕಡೆ ಕಳಿಸ್ಕೊಡ್ತೀನಿ ಎರಡನ್ನ. 15 ಪ್ಲಸ್ ವಿ ಇಂಟು 15 ಮೈನಸ್ ವಿ. ಮತ್ತೆ ಮುಗೀತು ಅಲ್ವಾ ಸರ್? ನೋಡಿ 3 1
ಮೂರ್ 9 3 10 ಅಲ್ಲ ಸರ್ 3 1 3 10 ಅಲ್ಲ ಸರ್ 10 ಎಷ್ಟು ಸರ್ 100 100 ಇಂಟು 2 ಸರ್ 200 ಸೊ 200 ಇಸ್ ಈಕ್ವಲ್ ಟು ಏನಾಯ್ತು ಸರ್ 15 ಪ್ಲಸ್ ವಿ ಇಂಟು 15 ಮೈನಸ್ ವಿ. ಈಗ ನೋಡಿ ನೀವ್ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಇದನ್ನ ಇಂಟು ಮಾಡಿ ನಾವು ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ ನಿಮ್ಗೆ ವಿ ಸ್ಕ್ವೇರ್ ಪ್ಲಸ್ 25v ಪ್ಲಸ್ ಆರ್ ಮೈನಸ್ ಸಮಥಿಂಗ್ ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಇಲ್ಲಿ ನೀವು ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡ್ಬೇಕು, ಇವೆಲ್ಲ ಮಾಡೋ ನೆಸಿಟಿ ಇಲ್ಲ. ಇಲ್ಲಿ ನೋಡಿ ಆಪ್ಷನ್ ಮೆಥಡ್ ಮಾಡ್ಬೇಕು, ಇಲ್ಲಿ ತನಕ ತರಬೇಕಷ್ಟೇ, ಇಲ್ಲಿ ತನಕ ತರಬೇಕು. ನಾನಾಗಿದ್ರೆ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರಲಿಲ್ಲ. ನಾವು ಬ್ಯಾಂಕ್ ಅಲ್ಲಿ ಎಕ್ಸಾಮ್ ಗಳಲ್ಲಿ ಏನ್ ಮಾಡ್ತೀವಿ ಗೊತ್ತಾ, SBI IBPS ಮತ್ತೆ ಕ್ಯಾಟ್ ಎಕ್ಸಾಮ್ ಗಳಲ್ಲಿ ಜಸ್ಟ್ ಇದೊಂದೇ ಬರ್ಕೊಳ್ಳೋದು, ಇಷ್ಟೇ ಬರ್ಕೊಳ್ಳೋದು, ಡೈರೆಕ್ಟ್ ಇಲ್ಲಿಗೆ ಬರ್ಕೋತೀವಿ. ಇಲ್ಲಿ ನೋಡಿ ಈಗ ಇದಕ್ಕೆ 4 ಹಾಕ್ತೀನಿ ಅಂದ್ರೆ ಇದಕ್ಕೆ ವಿಗೆ ಯಾವುದನ್ನು ಇಲ್ಲಿರೋದನ್ನ ಹಾಕಿದ್ರೆ, ಯಾಕಂದ್ರೆ ವಿ ಆನ್ಸರ್ ಕೊಟ್ಟಿರೋದು ಅವನು ಅಲ್ವಾ, ನಮ್ಗೆ ಇದನ್ನ ತಾನೇ ಕೇಳಿರೋದು. ಯಾವ್ದನ್ನ ಹಾಕಿದ್ರೆ 200 ಬರುತ್ತೆ. ಇಲ್ಲಿ ನೋಡಿ 4 ಹಾಕಿದ್ರೆ ಅಂತೂ ಬರಕ್ ಚಾನ್ಸೇ ಇಲ್ಲ, ಯಾಕಂದ್ರೆ ಫೋನ್ ನಂಬರ್ ಬೇಕು ನಮ್ಗೆ. ಸೊ 19 ಆಗ್ಬಿಡುತ್ತೆ ಇಲ್ಲಿ ಅಲ್ವಾ, ಇಲ್ಲಿ 19 ಆಗ್ಬಿಡುತ್ತೆ. ಇಲ್ಲಿ ಒಂದ್ ಕಡೆ ಏನಾಗುತ್ತೆ 11 ಆಗುತ್ತೆ, ಬರಕ್ ಚಾನ್ಸ್ ಇಲ್ಲ. 200 ಫೋನ್ ನಂಬರ್ ಬರ್ಬೇಕು, ಸೊ ಚಾನ್ಸ್ ಇಲ್ಲ. 6 ಹಾಕೋದು ಬರಕ್ ಚಾನ್ಸ್ ಇಲ್ಲ. ಇಲ್ಲಿ 5 ಅಥವಾ 10 ಇರಬೇಕು. ಫಸ್ಟ್ ಏನ್ ಮಾಡೋಣ, 5ನೇದು ಹಾಕೋಣ. ಇಲ್ಲಿ ಈಗ 5 ಹಾಕಿದ್ರೆ ಇಲ್ಲಿ ಏನಾಗುತ್ತೆ, 5 15 5 20 ಆಯ್ತು, ಇಂಟು 15 5 ಕಳೆದ್ರೆ 10 ಆಯ್ತು, ಇಸ್ ಈಕ್ವಲ್ ಟು 200. ನೋಡಿ 20 200 ಸೊ LHS ಇಸ್ ಈಕ್ವಲ್ ಟು RHS ಈಕ್ವಲ್ ಆಗುತ್ತೆ. ಸೊ ರೈಟ್ ಆನ್ಸರ್ ವಿ ಏನು, ದಿಸ್ ಇಸ್ ದ ರೈಟ್ ಆನ್ಸರ್. ನೋಡ್ರ, ಆಪ್ಷನ್ ಮೆಥಡ್ ಅಲ್ಲಿ ಮಾಡ್ಬೇಕು ಇದನ್ನ, ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡ್ಕೋಬಾರ್ದು. ಇದನ್ನ ತುಂಬಾ ಕಡೆ ತುಂಬಾ ತರ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಒಂದು ಪೇಜ್ ನಿಮಗೆ ಇದನ್ನ ಮಾಡಿರ್ತಾರೆ. ಸೊ ನಿಮಗೆ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋ ರೀಸನ್ ಇಷ್ಟೇ, ಅಂದ್ರೆ ನಿಮ್ಗೆ ಹೆಂಗ್ ಬರುತ್ತೆ ಅಂತ. ಸೊ ನಮ್ಮ ಇದು ಆಕ್ಚುಲಿ ಈ 3 ಸ್ಟೆಪ್ ಅಲ್ಲಿ ಇಲ್ಲಿ ಬರ್ದಿದ್ದೀನಲ್ಲ, ಈ 3 ಸ್ಟೆಪ್ ಅಲ್ಲಿ ನಾವು ಮಾಡ್ಬಿಡ್ಬೋದು. ಅರ್ಥ ಆಯ್ತಲ್ಲ ಸರ್, ಸಿಂಪಲ್. ಅರ್ಥ ಆಗಿಲ್ವಾ ಇನ್ನೊಂದ್ಸಲ ರಿಪೀಟ್ ಮಾಡಿ. ನನ್ನ ಪ್ಲೇ ಲಿಸ್ಟ್ ಹೋಗಿ ಮೆಂಟಲ್ ಎಬಿಲಿಟಿ, ಆ ಲಿಂಕ್ ಕೂಡ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಸೊ ಅಲ್ಲಿ ಚಾಪ್ಟರ್ ವೈಸ್ ಮಾಡ್ತೀನಿ, ನಿಮ್ಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಬನ್ನಿ ನೆಕ್ಸ್ಟ್. ಒಬ್ಬ ವ್ಯಕ್ತಿಯು ಆತನ ಮಗನಿಗಿಂತ 24 ವರ್ಷ ಹಿರಿಯನಾಗಿರುತ್ತಾನೆ. ಫೈನ್. 2 ವರ್ಷಗಳ ನಂತರ ಆತನ ವಯಸ್ಸು ಮಗನ 2ರಷ್ಟಾಗುತ್ತದೆ. ಓಕೆ, ಆತನ ಮಗನ ಪ್ರಸ್ತುತ ವಯಸ್ಸೆಷ್ಟು? ಸಿಂಪಲ್ ಸರ್, ಇದು ಕೂಡ ರೇಷಿಯೋ ಮೆಥಡ್ ಅಲ್ಲಿ ಮಾಡ್ಬಿಡ್ಬೋದು. ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕಷ್ಟೇ. ನೋಡಿ 3 ಸ್ಟೆಪ್ ಅಲ್ಲಿ ಮುಗಿಸ್ಕೊಡ್ಬೋದು. ನೋಡಿ ಅಪ್ಪ ಇಸ್ ಈಕ್ವಲ್ ಟು ಎಲ್ಲಿ ರೇಷಿಯೋ ಕೊಟ್ಟಿದ್ದಾನ ಅವನು 24, 2 ವರ್ಷ ನಂತರ ಆತನ ಇಲ್ಲಿ ಕೊಟ್ಟಾನ 2ರಷ್ಟಾಗುತ್ತೆ. ಅಂದ್ರೆ ಯಾವಾಗ 2 ವರ್ಷಗಳ ನಂತರ, ಇದನ್ನ ಮರಿಬೇಡಿ. ಓಕೆ, ಅಪ್ಪ ಇಸ್ ಈಕ್ವಲ್ ಟು 2ರಷ್ಟು ಮಗ ಅಂತ ಬರ್ಕೋತೀನಿ. ಅಪ್ಪ ಎ ಅಂದ್ರೆ ಎಂ ಅಂದ್ರೆ ಮಗ. ಓಕೆ, ಇದನ್ನ ಹಿಂಗ್ ಬರ್ಕೋಬೋದಾ, A/M ಇಸ್ ಈಕ್ವಲ್ ಟು 2/1 ಅಂತ ಬರ್ಕೋಬೋದಾ? ಬರ್ಕೋಬಹುದು. ಇದು 2 ವರ್ಷದ ನಂತರದ ವಯಸ್ಸು. ಆತನ ಮಗನ ಪ್ರಸ್ತುತ ವಯಸ್ಸೆಷ್ಟು ಕೇಳಿದಾನೆ. ಫೈನ್. ಅಂದ್ರೆ ಅಪ್ಪನ ವಯಸ್ಸು ಮಗನ ವಯಸ್ಸು ಎರಡು ಬೇಕು ಫಸ್ಟ್, ಅಥವಾ ಮಗನ ವಯಸ್ಸು ಕಂಡು ಹಿಡ್ಕೋಬೇಕು. ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದು ನೋಡಿ, 24 ವರ್ಷ ಹಿರಿಯನಾಗಿರ್ತಾನೆ. ಅಪ್ಪಂಗೂ ಮಗುಗೂ ಡಿಫ್ರೆನ್ಸ್ ಎಷ್ಟಿರುತ್ತೆ? 24. ಅದ್ 2 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ಹಿಂದೆ ಆಗ್ಲಿ ಮುಂದೆ ಆಗ್ಲಿ, ಅದ್ 100 ವರ್ಷ ಬಿಟ್ಬಿಟ್ಟು ಆದ್ರೂ ಕೂಡ 24 ಇರ್ಬೇಕು ಡಿಫ್ರೆನ್ಸ್. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡಿ, ಅಪ್ಪ ಮತ್ತು ಮಗನ ರೇಷಿಯೋದಲ್ಲಿ ಓಕೆ 2/1, ಈ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಸರ್? ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? 1. ಅಂದ್ರೆ 2 ಇಲ್ಲಿ 1 ಇದೆ, ಇದೆರಡರ ಒಂದು ವ್ಯತ್ಯಾಸ ಎಷ್ಟಿದೆ? 1 ಇದೆ. ಸೊ 1 ಇಸ್ ಈಕ್ವಲ್ ಟು ಈಕ್ವಲೆಂಟ್ 24 ವರ್ಷ ಅಂತ ಕೊಟ್ಬಿಟ್ಟಿದ್ದ ನಾನು. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗ ಅಪ್ಪನ ವಯಸ್ಸು ಅಂದ್ರೇನು? 2 ಇಂಟು 24 ಮಾಡಿದ್ರೆ ಅಪ್ಪನ ವಯಸ್ಸು 48 ವರ್ಷ ಅಂತ ಅರ್ಥ. ಅರ್ಥ ಆಯ್ತಲ್ಲ? 1 ಇಂಟು ಈಗ ಮಗನ ವಯಸ್ಸು 1, ದಿಸ್ ಇಸ್ ರೇಷಿಯೋ. ಬಟ್ 1 ಅಂದ್ರೆ ಏನು ಸರ್? 24. ಸೊ ಮಗನ ವಯಸ್ಸು ಎಷ್ಟು ಸರ್? 24 ವರ್ಷ. ಬರ್ತೀನಿ, ಇನ್ನು ಮುಗಿಲಿಲ್ಲ, ಇಷ್ಟೆಲ್ಲ ಆನ್ಸರ್. ಅಪ್ಪನ ವಯಸ್ಸು 48, ಮಗನ್ 24. ನೋಡ ಡಿಫ್ರೆನ್ಸ್ ಎಷ್ಟು ಬಂದಿದೆ? 24 ಇದೆ. ಅದೇ ಡಿಫ್ರೆನ್ಸ್ ಅವ್ನು ಕೊಟ್ಟಿರೋದು. ದ ಡಿಫ್ರೆನ್ಸ್ ಇಸ್ 1 ಈಸ್ ಈಕ್ವಲೆಂಟ್ 24. ಅಕಸ್ಮಾತ್ ಅಪ್ಪ ಈಗ ಬೇರೆ ಎಕ್ಸಾಮ್ ಅಲ್ಲಿ ಹಿಂಗಿರುತ್ತೆ ಅಂತ ಇಟ್ಕೊಳ್ಳಿ, 2/4 ಅಂತ ಇತ್ತು ಅಂತ ಇಟ್ಕೊ, ಅಥವಾ 4/2 ಅಂತ ಇರುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟು? ವ್ಯತ್ಯಾಸ 2. ಸೊ ಈಗ ಅದನ್ನೇ ಅವ್ನು ಕೊಟ್ಟಿದ್ರೆ 2 ಇಸ್ ಈಕ್ವಲ್ ಟು ಈಕ್ವಲೆಂಟ್ 24 ಆಗ್ತಾ ಇತ್ತು, 1 ಈಕ್ವಲೆಂಟ್ 12 ಆಗ್ತಾ ಇತ್ತು. ಸೊ ಈಗ 1ಕ್ಕೆ 12 4ಕ್ಕೆ ಎಷ್ಟು ಆಗ್ತಿತ್ತು? 12 ಇಂಟು 4 ಮಾಡಿದ್ರೆ ಅಪ್ಪನ ಎಷ್ಟು ಸಿಕ್ತಿತ್ತು? ಈ ರೀತಿ. ಅರ್ಥ ಆಯ್ತಲ್ಲ? ಸೊ ಈಗ ಏನ್ ಮಾಡ್ಬೇಕು ನೀವು? ಮಗನ ವಯಸ್ಸು 24 ವರ್ಷ ಆದ್ರೆ ಪ್ರಸ್ತುತ ವಯಸ್ಸು ಕೇಳಿರೋದು 2 ವರ್ಷದ ನಂತರ ನಾವು ಕಂಡುಹಿಡಿದಿರೋದು. ಅರ್ಥ ಆಯ್ತಲ್ಲ? 2 ವರ್ಷದ ನಂತರ ಈ ರೇಷಿಯೋ ನಮಗ್ ಸಿಕ್ಕಿದ್ದು. ಸೊ ಪ್ರಸ್ತುತ ವಯಸ್ಸು ಅಂದ್ರೆ 2 ವರ್ಷ ಹಿಂದೆ ಹೋಗ್ಬೇಕು. ಸೊ 2 ವರ್ಷ ಹಿಂದೆ ಹೋಗ್ಬೇಕು ಅಂತ 24 ಮೈನಸ್ 2 ಮಾಡ್ಬೇಕು. ಸೊ 22 ವರ್ಷ. ಇದೆಯಾ ಸರ್? ಆಪ್ಷನ್ ಇದೆ ಸರ್. ಸೊ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸಿಂಪಲ್. ಓಕೆ, ಸಿಂಪಲ್ ಆಗಿ ಮಾಡ್ಬೋದು, ರೇಷಿಯೋ ಮೆಥಡ್ ಅಲ್ಲಿ ಮಾಡ್ಬೋದು.
ಕನ್ಫ್ಯೂಷನ್ ನೀವ್ ಹಿಂಗ್ ಬರ್ಕೊಳ್ಳೋದು ನನ್ಗೆ ಗೊತ್ತು ನೀವ್ ಹೆಂಗ್ ಮಾಡ್ತೀರಾ ಅಂತ. 24 ಪ್ಲಸ್ ಅಪ್ಪ ಮಗ, ಓಕೆ, 2 ವರ್ಷದ ನಂತರ 2a ಈಸ್ ಈಕ್ವಲ್ ಟು 2 ಇಂಟು 24 ಪ್ಲಸ್ ಎಂ ಪ್ಲಸ್ 2 ಅಂತ ಹಾಕೊಂಡು ಇದನ್ನ ಮಾಡ್ಕೊಂಡು ಇಲ್ಲಿಗೆ ಹೇಗೆ ಈಕ್ವೇಶನ್ ಸಾಲ್ವ್ ಮಾಡ್ಕೊಂಡು ಇವೆಲ್ಲ ಬೇಕಾಗೇ ಇಲ್ಲ. ಅರ್ಥ ಆಯ್ತಲ್ಲ? ಸಿಂಪಲ್. ನೆಕ್ಸ್ಟ್ ಬನ್ನಿ. ಸಮಾನವಿದ್ದವಿರುವ 2 ರೈಲುಗಳು ಸಮಾಂತರ ಹಳ್ಳಿಗಳ ಮೇಲೆ ಒಂದು ರೈಲು ಗಂಟೆಗೆ 46 ಕಿಲೋಮೀಟರ್ ವೇಗದಲ್ಲಿ ಮತ್ತೊಂದು ರೈಲು 36 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. ಹೆಚ್ಚು ವೇಗವಾಗಿ ಚಲಿಸುತ್ತಿರುವ ರೈಲು ಕಡಿಮೆ ವೇಗದಲ್ಲಿ ಚಲಿಸುತ್ತಿರುವ ರೈಲನ್ನು 36 ಸೆಕೆಂಡ್ಗಳಲ್ಲಿ ಹಾದು ಹೋಗುತ್ತದೆ. ಪ್ರತಿಯೊಂದು ರೈಲಿನ ಉದ್ದ ಎಷ್ಟು? L1 ಅಂಡ್ L2. ರೈಲ್ 1 ರೈಲ್ 2. ಬಟ್ ಇಲ್ಲಿ L1 L2 ಬದಲು ಎಲ್ ಅಂತ ಬರ್ಕೋಬಹುದು. ಯಾಕೆ? ಸಮಾನ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅವ್ನ್ ಕೇಳಿದ್ರು 2 ಟ್ರೈನ್ ಗಳ ಲೆಂತ್, ಬಟ್ ಇಲ್ಲಿ ಏನ್ ಕೊಟ್ಟಂದ್ರೆ ಈಕ್ವಲ್ ಲೆಂತ್ ಅಂದಾಗ 2 ಸೇಮ್ ಲೆಂತ್ ಅಂದಾಗ ಎಲ್ ಅಂತ ಅಂದ್ಕೊಂಡ್ರೆ ಆಯ್ತು. ಸಿಂಪಲ್. ಇಲ್ಲೂ ಅಷ್ಟೇ. ಎಲ್ ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ, ಡಿಸ್ಟೆನ್ಸ್ ಅಥವಾ ಲೆಂತ್ ಇಸ್ ಈಕ್ವಲ್ ಟು ನಾವೇನಂತ ಬರೀತೀವಿ? ಸ್ಪೀಡ್ ಇಂಟು ಟೈಮ್ ಅಂತ ಬರೀತೀವಿ ಅಲ್ಲ ಸರ್? ಫೈನ್. ಇಲ್ಲಿ ಮುಖ್ಯವಾಗಿ ಏನ್ ತಿಳ್ಕೊಬೇಕು ಅಂದ್ರೆ 2 ಸಮಾನಾಂತರ ರೈಲುಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದಾಗ ಅದ್ರ ಸ್ಪೀಡ್ ವೇಗ ಏನಾಗುತ್ತೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಓಕೆ, A1 ಸ್ಪೀಡು B2 ಅಂದ್ರೆ A2 ಸ್ಪೀಡು ವೇಗನ ಮೈನಸ್ ಮಾಡ್ಬೇಕಾಗತ್ತೆ. ಲೆಂತ್ ಪ್ಲಸ್ ಆಗುತ್ತೆ. ಅದು ಒಂದೇ ದಿಕ್ಕಾಗ್ಲಿ ವಿರುದ್ಧ ದಿಕ್ಕಾಗ್ಲಿ. ಅರ್ಥ ಆಯ್ತಲ್ಲ? ಅದೇ ಈಗ ಒಂದ್ ಟ್ರೈನ್ ಹಿಂಗ್ ಹೋಗ್ತಾ ಇದೆ, ಇನ್ನೊಂದ್ ಟ್ರೈನ್ ಹಿಂಗ್ ಬರ್ತಾ ಇದೆ ಅಂದಾಗ ಏನಾಗತ್ತೆ? ವೇಗ ಪ್ಲಸ್ ಆಗತ್ತೆ. ಅಂದ್ರೆ ಇದು A1 ಇದು A2 ಆದ್ರೆ A1 ಪ್ಲಸ್ A2 ಆಗುತ್ತೆ. ಇದು ಮುಖ್ಯ ಗೊತ್ತಿರ್ಬೇಕು. ಬಟ್ ಲೆಂತ್ L1 ಪ್ಲಸ್ L2, ಲೆಂತ್ ಯಾವಾಗ್ಲೂ ಪ್ಲಸ್ ಆಗುತ್ತೆ. ಇಲ್ಲೂ ಅಷ್ಟೇ. 2 ಒಂದೇ ತರ ಹೋಗ್ತಾ ಇದ್ರೆ A1 A2 ಲೆಂತ್ ಯಾವಾಗ್ಲೂ ಪ್ಲಸ್ ಆಗುತ್ತೆ. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕು ಟ್ರೈನ್ ಪ್ರಾಬ್ಲಮ್ಸ್ ಅಲ್ಲಿ. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಟ್ರೈನ್ ಒಂದು ಸಪರೇಟ್ ವಿಡಿಯೋ ಮಾಡಿದೀವಿ, ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೀವಿ, ನೋಡಿ ಪ್ಲೇ ಲಿಸ್ಟ್ ಅಲ್ಲಿ. ಓಕೆ ಸರ್? ಫೈನ್. ಈಗ ನಮ್ಗೆ ಏನ್ ಮಾಡಿದ್ದಾನೆ? ಲೆಂತ್ ಗೊತ್ತಿಲ್ಲ ನಮ್ಗೆ. ಸೊ ಏನ್ ಮಾಡಬಹುದು? ಟೋಟಲ್ ಲೆಂತ್ ಬರ್ಕೋಬಹುದಲ್ವಾ? ಟೋಟಲ್ ಲೆಂತ್ ಅಂದ್ರೆ L1 ಪ್ಲಸ್ L2. L1 ಪ್ಲಸ್ L2 ಡಿವೈಡ್ ಬೈ ಸ್ಪೀಡ್ 1 ಅಂದ್ರೆ ಟ್ರೈನ್ ಸ್ಪೀಡ್ 1 ಡಿಫ್ರೆನ್ಸ್ ಅಥವಾ ಮೈನಸ್ ಸ್ಪೀಡ್ 2. ಯಾಕೆ ಹೇಳಿ? ಒಂದೇ ಡೈರೆಕ್ಷನ್ ಮೈನಸ್ ಮಾಡ್ತಾ ಇದೀವಿ. ಇಸ್ ಈಕ್ವಲ್ ಟು, ದಿಸ್ ಇಸ್ ಇಂಪಾರ್ಟೆಂಟ್, 36 ಸೆಕೆಂಡ್ ಟೈಮ್. ಅಂದ್ರೆ ಒಂದನ್ನ ಕ್ರಾಸ್ ಮಾಡ್ತಾ ಇದೆ ಅಂದ್ರೆ ಅರ್ಥ ಸಿಂಪಲ್ ನೋಡಿ. ಏನಕ್ಕಪ್ಪ ಟೋಟಲ್ ಟೈಮ್ ಅಲ್ಲಿ ನಾನು 36 ಸೆಕೆಂಡ್ ಬರ್ಕೋತೀನಿ ಅಂದ್ರೆ, ಒಂದ್ ಟ್ರೈನ್ ಹಿಂಗ್ ಹೋಗ್ತಾ ಇದೆ ಅಂದ್ರೆ ಇನ್ನೊಂದ್ ಟ್ರೈನ್ ಹೋಗ್ತಾ ಇದೆ ಅಂದ್ರೆ ಈ ಟ್ರೈನ್ ಇದನ್ನ ಕ್ರಾಸ್ ಮಾಡ್ತು. ಈಗ ಇದು ಎ, ಇದು ಸ್ಪೀಡ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, A1. A2 ಸ್ಪೀಡ್ ಕಮ್ಮಿ ಇದೆ ಅಂತ ಇಟ್ಕೊಳ್ಳಿ. ಇದು ಹೋಗ್ತಾ ಇದೆ, ಇಲ್ಲಿಂದ ಬಂತು, ಹೋಗ್ತಾ ಇದೆ ಇದನ್ನ ಕ್ರಾಸ್ ಮಾಡ್ತು. ಈ ಕ್ರಾಸ್ 36 ಸೆಕೆಂಡ್ಸ್ ಅಲ್ಲಿ ಕ್ರಾಸ್ ಮಾಡ್ತು. ಅಂದ್ರೆ ಅರ್ಥ ತನ್ನ ಲೆಂತ್ನು ಅದೇನ್ ಮಾಡಿದೆ? ಪಾಸ್ ಮಾಡ್ಕೊಂಡು A2 ಲೆಂತ್ ಕೂಡ ಪಾಸ್ ಮಾಡಿದೆ ಅಂತ ಅರ್ಥ. ಓಕೆ, ಅಕಸ್ಮಾತ್ ಇಲ್ಲೇನಾದ್ರೂ ಬ್ರಿಡ್ಜ್ ಇದ್ದಿದ್ರೆ ಆಗ ಇದ್ರ ಲೆಂತ್ ಬ್ರಿಡ್ಜ್ ಲೆಂತ್ ಪಾಸ್ ಮಾಡ್ತು ಅಂತ ಅರ್ಥ. ಸೊ ಹಾಗಾಗಿ 36 ಸೆಕೆಂಡ್ ಇದೆಯಲ್ಲ, ಇದನ್ನ ಹಿಂಗ್ ಬರ್ಕೋಬೋದಲ್ವಾ? ಟೋಟಲ್ L ಟೋಟಲ್ ಬೈ S ಟೋಟಲ್ ಇಸ್ ಈಕ್ವಲ್ ಟು T ಟೋಟಲ್. ಆ T ಟೋಟಲ್ ಎಷ್ಟು ಸರ್? 36 ಸೆಕೆಂಡ್ಸ್. 36 ಸೆಕೆಂಡ್ಸ್ ಬರ್ಕೊಂಡೆ. ಓಕೆ, ಫೈನ್. ನಮ್ಗೆ ಇಲ್ಲಿ ಮೀಟರ್ ಕೊಟ್ಟಿರೋದು, ದಯವಿಟ್ಟು ಗಮನವಿಟ್ಟು ನೋಡಿ. L1 ಪ್ಲಸ್ L2 ಗೊತ್ತಿಲ್ಲ, ಕಂಡುಹಿಡಿಯಬೇಕು. ಅಂದ್ರೆ ನಮ್ಗೆ ಪ್ರತಿಯೊಂದು ರೈಲಿನ ಉದ್ದ ಕಂಡುಹಿಡಿಯಬೇಕು. ಇದು ಟೋಟಲ್ ನಮ್ಗೆ ಗೊತ್ತಿರೋದು. ಓಕೆ, ಅದನ್ನ ಏನ್ ಮಾಡ್ಕೋಬಹುದು? 2 ಈಕ್ವಲ್ ಅಂತ ಅಂದಾಗ, 2 ಲೆಂತ್ ಈಕ್ವಲ್ ಅಂದಾಗ 2 ಸೇಮ್ ಅಲ್ವಾ? ಹಾಗಾದ್ರೆ ಇದನ್ನ 2L ಅಂತ ಬರ್ಕೋಬಹುದಲ್ವಾ? ಅಲ್ವಾ? ಇದನ್ನ 2L ಅಂತ ಬರ್ಕೋಬಹುದು. ಡಿವೈಡ್ ಬೈ S1 ಮೈನಸ್ S2 ಸ್ಪೀಡ್ 36 46 ಕೊಟ್ಟಿದ್ದಾನೆ. ಸೇಮ್ ಡೈರೆಕ್ಷನ್ ಆಗಿದ್ರಿಂದ 46 ಇಂದ 36 ಕಳೆದ್ರೆ ಏನಾಗುತ್ತೆ? 10 ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪರ್ ಗಂಟೆ. ನಮ್ಗೆ ಮೀಟರ್ ಕೇಳಿದಾನೆ ಲೆಂತ್. ಸೊ ಇದನ್ನ ಕನ್ವರ್ಟ್ ಮಾಡ್ಕೊಳ್ಳಿ. 5/18 ಗೊತ್ತಿರಬೇಕಿದು ಅಲ್ವಾ? ಕಿಲೋಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡಕ್ಕೆ 5/18 ಪರ್ ಸೆಕೆಂಡ್ಸ್ ಆಗುತ್ತೆ. ಇಂಟು 36 ಆಯ್ತು ಅಲ್ವಾ ಸರ್? ಫೈನ್. ಈಗ ನೋಡಿ 1 ಇಲ್ಲಿ 2ರಿಂದ ಆಟೋಮೆಟಿಕ್ ಆಗುತ್ತೆ. 2 1 ಓಕೆ, ಇದು ಇಂಟು ಅಲ್ಲ, ಈಸ್ ಈಕ್ವಲ್ ಟು. ಓಕೆ, ಈಸ್ ಈಕ್ವಲ್ ಟು ಆಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ 2 1 ಇಲ್ಲಿ 2 5 ಅಲ್ವಾ? ಹಿಂಗ್ ಬೇಕಾದ್ರೂ ಮಾಡ್ಬೋದು. ಸೊ ಈಗೇನಾಯ್ತು ಸರ್? 18ನ ಮೇಲ್ ತಗೊಳ್ಳಿ. ಓಕೆ, ಇದನ್ನ ಏನ್ ಮಾಡ್ಬೋದು? 18L ಬೈ 25 ಇಂಟು 36 ಅಂತ ಬರೀಬಹುದು ಅಲ್ವಾ ಸರ್? ನೋಡಿ 18 1 18 2 ಅಲ್ವಾ ಸರ್? ಎಷ್ಟಾಯ್ತು ಸರ್? 2 1 2 5 10. ಎಸ್. 18L 5 5 25. ಎಸ್. ಇಂಟು 2. ಎಸ್. ಓಕೆ, ಎಲ್ ನಮಗೆ ಎಲ್ ಅಂದ್ರೆ ಏನು ಸರ್? ಎಲ್ ಇಸ್ ಈಕ್ವಲ್ ಟು ಏನಾಯ್ತು ಸರ್? 18 1 18 2. ಸೊ ಈಗ ಇದಾಗುತ್ತೆ 25 ಇಲ್ಲಿ ತಗೋಬೇಕು. ಎಲ್ ಇಸ್ ಈಕ್ವಲ್ ಟು 25 ಇಂಟು 2 ಎಷ್ಟು ಸರ್? 50. ಸೊ ಎಲ್ ಎಷ್ಟು ಸರ್?
50 ಕಿಲೋಮೀಟರ್, ಸಾರಿ 50 ಮೀಟರ್ ಅಂತ ಸರ್. ದಿಸ್ ಇಸ್ ದ ರೈಟ್ ಆನ್ಸರ್. ಏನು ಒಂದು ಕೆಲಸವನ್ನು 4 ಗಂಟೆಗಳಲ್ಲಿ ಮಾಡುತ್ತಾನೆ, ಅದೇ ಕೆಲಸವನ್ನು ಬಿ ಮತ್ತು ಸಿ ರವರು ಜೊತೆಯಾಗಿ 3 ಗಂಟೆಗಳಲ್ಲಿ ಮಾಡುತ್ತಾರೆ. ಸೂಪರ್ ಕ್ವಶನ್ ಇದು. ಎ ಮತ್ತು ಸಿ ರವರು ಜೊತೆಯಾಗಿ 2 ಗಂಟೆಗಳಲ್ಲಿ ಮಾಡುತ್ತಾರೆ, ಬಿ ಒಬ್ಬನೇ ಈ ಕೆಲಸವನ್ನು ಎಷ್ಟು ಸಮಯ ಬೇಕಾಗುತ್ತದೆ. ಸೊ ಸರ್ ಇದನ್ನ ನಾವು ಯೂನಿಟ್ ವರ್ಕ್ ಮೆಥಡ್ ಅಲ್ಲಿ ಮಾಡ್ಬೇಕು. ಓಕೆ, ಸಿಂಪಲ್ ಯೂನಿಟ್ ವರ್ಕ್ ಮೆಥಡ್ ಹೆಂಗೆ ಸರ್ ನೋಡಿ, ಎ ಬರ್ಕೊಳ್ಳಿ. ಏನು ಒಂದು ಕೆಲಸವನ್ನು 4 ಗಂಟೆಯಲ್ಲಿ ಮಾಡುತ್ತಾನೆ. ಓಕೆ, ಮಾಡ್ಲಿ. ಯೂನಿಟ್ ವರ್ಕ್ ಮೆಥಡ್ ಅಂದ್ರೆ ಅದನ್ನ ಒಂದು ಪರ್ ಯೂನಿಟ್ ಪರ್ ಅವರ್ಗೆ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ನೋಡೋಣ, ಅದೇ ಕೆಲಸವನ್ನು ಮತ್ತೆ ಬಿ ಮತ್ತೆ ಸಿ, ಓಕೆ, ಬಿ ಮತ್ತು ಸಿ ಅದೇ ಕೆಲಸವನ್ನ 3 ಗಂಟೆ ಮಾಡ್ತಾರೆ. ಎ ಮತ್ತು ಸಿ ಜೊತೆಯಾಗಿ 2 ಗಂಟೆಗಳಲ್ಲಿ ಮಾಡ್ತಾರೆ. ಹಾಗಾದ್ರೆ ಬಿ ಒಬ್ಬನೇ ಕೇಳಿದ್ರೆ ಅಂದ್ರೆ ಬಿ ಕಂಡುಹಿಡಿಬೇಕು. ಇಲ್ಲಿ ಬಿ ಕಂಡುಹಿಡಿಯಬೇಕಿಂತ ಮುಂಚೆ ಇದೆಯಲ್ಲ ಟೋಟಲ್ ಅವರ್ಸ್ ಇದೆಯಲ್ಲ, ಇವರು ಇಬ್ರು ಸೇರ್ಕೊಂಡು ಅದು ಯೂನಿಟ್ ವರ್ಕ್ಗೆ ಅಂದ್ರೆ ಅಷ್ಟು ಕೆಲಸನ ಟೋಟಲ್ ಕೆಲಸನ ಒಂದು ದಿನಕ್ಕೆ ಅಥವಾ 1 ಗಂಟೆಗೆ ಎಷ್ಟು ಮಾಡ್ತಾರೆ ಅನ್ನೋ ರೀತಿ. ಓಕೆ, 1 ಗಂಟೆಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಹಂಗೇನ್ ಏನ್ ಮಾಡ್ಬೇಕು, ಇದನ್ನ LCM ತಗೋಬೇಕು. LCM ಎಷ್ಟು ಸರ್? 4, 3, 2 ಅಂದ್ರೆ 12. ಸೊ ಟೋಟಲ್ ಈಗ 12 LCM ಆಯ್ತು. 4, 3, 2ನ LCM ತಗೊಂಡ್ರೆ 2 2 2 3 2 1 2 1 3 1 3 2 6 6 12. ಸೊ 12 ಇಸ್ ದ LCM, ಟೋಟಲ್ ವರ್ಕ್ ಅಂತ ಕರಿಬಹುದು ಅದನ್ನ. ಟೋಟಲ್ ವರ್ಕ್ 12 LCM. ಸೊ 12 LCM ಆದ್ರೆ ಈಗ ಅದನ್ನ ಯೂನಿಟ್ ಕನ್ವರ್ಟ್ ಮಾಡ್ತೀನಿ. ಈಗ ನೋಡಿ, ಎ ಇದೆಯಲ್ಲ 4 3 12. ಓಕೆ, ಎ ಪರ್ ಯೂನಿಟ್ ವರ್ಕ್ ಏನಾಯ್ತು ನೋಡಿ, 4 3 12 ಅಲ್ವಾ, 3 ಯೂನಿಟ್ ಅಂದ್ರೆ 3 ಗೊಂಬೆ ಮಾಡಕ್ಕೆ ಅಂತ ಅನ್ಕೊಳ್ಳಿ. 3 ಗೊಂಬೆ ಮಾಡಕ್ಕೆ ಅವನು 1 ಗಂಟೆಯಲ್ಲಿ 3 ಗೊಂಬೆ ಮಾಡ್ತಾನೆ ಅಂತ. ಓಕೆ, ಬಿ ಪ್ಲಸ್ ಸಿ ಆದ್ರೆ 3ರಿಂದ ಎಷ್ಟು 3 4 ಅಲ್ವಾ, ಎಷ್ಟಾಯ್ತು 4. 2ರಿಂದ ಆದ್ರೆ ಎ ಪ್ಲಸ್ ಸಿ ಆದ್ರೆ 2 6 12. ಸೊ ಇಲ್ಲಿ ಎ ಪ್ಲಸ್ ಸಿ ಏನಾಯ್ತು ಸರ್ 6. ಸೊ ಇಲ್ಲಿ ನೋಡ್ಕೊಳ್ಳಿ, ದಯವಿಟ್ಟು ನೋಡ್ಕೊಳ್ಳಿ, 3 4 6 ಇದೆ. ಇದು ಟೋಟಲ್ ವರ್ಕ್. ಇದು ನಮಗೆ ಬಿ ಬೇಕು, ಇಲ್ಲಿ ಯೂನಿಟ್ ವರ್ಕ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಬಿ ಬೇಕು ಅಂದ್ರೆ ಇಲ್ಲಿ ನೋಡಿ, ಎ ಪ್ಲಸ್ ಸಿ ನಮ್ಗೆ 6 ಅಂತ ಗೊತ್ತಿದೆ, ಎ 3 ಅಂತ ಗೊತ್ತಿದೆ. ಸೊ ಸಿ ಕಂಡುಹಿಡಿಯಬಹುದಾ? ಸೊ ಇಲ್ಲಿ ಎಗೆ 3 ಹಾಕಿದ್ರೆ ಸಿ ಏನಾಗುತ್ತೆ ಸರ್ 6 - 3 ಆಯ್ತು. ಈ ಕಡೆ ಬರುತ್ತಲ್ವಾ 3. ಸೊ ಸಿ ಏನಾಯ್ತು 3 ಆಯ್ತು. ಸಿ ಯೂನಿಟ್ ವರ್ಕ್ ಅಂದ್ರೆ 3 ಯೂನಿಟ್ ಕೆಲಸ ಮಾಡ್ತಾನೆ 1 ಅವರ್ ಅಲ್ಲಿ ಅಂತ ಅರ್ಥ ಆಯ್ತು. ಎ 3 ಯೂನಿಟ್ ಕೆಲಸ ಮಾಡಿದ್ರೆ ಸಿ ಕೂಡ 3 ಯೂನಿಟ್ ಮಾಡ್ತಾನೆ. ಸೊ ಬಿ ಬೇಕಲ್ಲ, ಇಲ್ಲಿ ಬಿ ಈ ಈಕ್ವೇಶನ್ ಹಾಕ್ಬೋದಾ? ಬಿ ಪ್ಲಸ್ ಸಿ ಇದೆಯಲ್ಲ 4 ಇದೆ, ಇದಕ್ಕೆ ಸಿ 3 ಆದ್ರೆ ಬಿ ಏನಾಗುತ್ತೆ ಸರ್ 4 - 3 ಆಗುತ್ತೆ. ಅಂದ್ರೆ ಬಿ ಇಸ್ ಈಕ್ವಲ್ ಟು 1. ಸೊ ಬಿ ಎಷ್ಟು ಏನಾಯ್ತು ಸರ್ 1 ಆಯ್ತು. ಎ ಇದು ಯೂನಿಟ್ ವರ್ಕ್ ಅಂದ್ರೆ 1 ಅವರ್ ಅಲ್ಲಿ 1 ಗೊಂಬೆ ಮಾಡ್ತಾರೆ ಅಂತ ಅರ್ಥ. ಇಲ್ಲಿ ಟೋಟಲ್ 12 ಇದೆ ಅಲ್ವಾ. ಸೊ ಏನಾಯ್ತು ಅವಾಗ ಬಿ ಎಷ್ಟು ಗಂಟೆಲಿ ಕೆಲಸ ಮಾಡ್ತಾನೆ ಟೋಟಲ್ ವರ್ಕ್ 12/1 ಅಂದ್ರೆ 1 12 ಅಷ್ಟೇ ಬರುತ್ತೆ. ಸೊ ಎಷ್ಟು 12 ಗಂಟೆ ಬೇಕು, 12 ಗಂಟೆ ಇದೆ. ಸಿ ದಿಸ್ ಇಸ್ ದ ರೈಟ್ ಆನ್ಸರ್. ಹಿಂಗೆ ಸರ್ ಮಾಡ್ಬೇಕು. ಸೊ ನೋಡಿ, ಯೂನಿಟ್ ವರ್ಕ್ ಮೆಥಡ್ ಇದೆಯಲ್ಲ, ದಿಸ್ ಇಸ್ ಈಸಿಯೆಸ್ಟ್ ಮೆಥಡ್. ವರ್ಕ್ ಗೆ ನಾವು ಟೈಮ್ ಅಂಡ್ ವರ್ಕ್ ಗೆ ಯೂಶುವಲಿ ನಾವು ಇದನ್ನೇ ಯೂಸ್ ಮಾಡ್ಕೋಬೇಕು. ಓಕೆ ಸರ್, ನೆಕ್ಸ್ಟ್ ನೋಡಿದ ಸ್ನೇಹಿತರೆ, ನಾನು ಕೇಳಿದ ಕ್ವಶನ್ ಗೆ ಆನ್ಸರ್ ಮಾಡಿ ಇದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಹೀಗೆ PCದು GK ಆಗಿರ್ಬೋದು, ಬೇರೆ ಬೇರೆ ಸೀರೀಸ್ ಗಳು ತಗೊಂಡ್ ಬರ್ತೀವಿ. ನಮ್ಮ ವಿಡಿಯೋ ನಮ್ಮ ಆಲ್ರೆಡಿ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಇದೆ, ಹೋಗಿ. ಸಂವಿಧಾನದ ಪ್ಲೇ ಲಿಸ್ಟ್ ಸಪರೇಟ್ ಇದೆ. ಓಕೆ, ಮತ್ತೆ ಭೂಗೋಳ ಪ್ಲೇ ಲಿಸ್ಟ್ ಸಪರೇಟ್ ಇದೆ. ಮತ್ತೆ ಇತಿಹಾಸ ಪ್ಲೇ ಲಿಸ್ಟ್, ನಿಮ್ಗೆ ಮ್ಯಾರಥಾನ್ ವಿಡಿಯೋಸ್ ಗಳಿವೆ ಸಪರೇಟ್ ಇದೆ. ಓಕೆ, ಮತ್ತೆ ನಿಮ್ಗೆ ಎಕಾನಮಿ ಅರ್ಥಶಾಸ್ತ್ರ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಎಲ್ಲ ನೋಡಿ. ಮೆಂಟಲ್ ಎಬಿಲಿಟಿ ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ದಯವಿಟ್ಟು ನೋಡಿ ನಮ್ಮ ವಿಡಿಯೋ ಪ್ಲೇ ಲಿಸ್ಟ್ ಸೆಕ್ಷನ್ಗೆ ಹೋಗಿ. ಇಲ್ಲ ಗೊತ್ತಾಗಿಲ್ಲ ನನ್ನ ಕಮೆಂಟ್